ಆತ್ಮೀಯ ವಿದ್ಯಾರ್ಥಿಗಳೇ, ಎಜುಕೇಶನ್ ಮುನ್ನಡೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಈ ದಿನ ಮತ್ತೊಂದು ಭಾಗವನ್ನು ನೋಡ್ತಾ ಹೋಗೋಣ. ಇಲ್ಲಿ ಏನು ಇದುವರೆಗೂ ಜೂನ್ 2018ರಿಂದ 2024 ತನಕ ಕೇಳಿರುವಂತಹ ಮೊದಲು ಮತ್ತು ಎರಡನೇ ಒಂದು ಹೆಡ್ಡಿಂಗ್ ಅಲ್ಲಿ ಅಥವಾ ವ್ಯಾಕರಣ ಅಂಶಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳಿದ್ದಾರೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ಯಾಕೆಂದರೆ ಇವು ಇಷ್ಟು ಪ್ರಶ್ನೆಗಳಲ್ಲಿ ಒಟ್ಟು ಒಂದು 20 ವಿಭಾಗದಲ್ಲಿ ನಮಗೆ ವ್ಯಾಕರಣ ಅಂಶಗಳಲ್ಲಿ ಕೇಳ್ತಾರೆ. ಮೊದಲನೇ ಮತ್ತು ಎರಡನೇ ಒಂದು ಹೆಡ್ಡಿಂಗಲ್ಲಿ ಖಂಡಿತವಾದಂತಹ 10 ಅಂಕಗಳನ್ನು ನಾವು ಈಸಿಯಾಗಿ ಯಾವ್ಯಾವ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳಿದರೆ ಯಾವ ಪ್ರಶ್ನೆಗಳಲ್ಲಿ ಬರಬಹುದು ಅನ್ನೋದು ಸಹ ಈಸಿಯಾಗಿ ನೀವು ನೋಡಿಕೊಂಡು ಹೋಗ್ಬೋದು. ಇಲ್ಲಿ ಬಹು ಆಯ್ಕೆ ಮತ್ತು ಸಂಬಂಧೀಕರಿಸಿ ಪ್ರಶ್ನೆಗಳ ಒಂದು ಸಂಗ್ರಹ. ನೀವು ಇದನ್ನು ನೋಡಿದರೆ ಸಾಕು, ಖಂಡಿತ ನಿಮಗೆ ಕನಿಷ್ಠ ಅಂತಂದರೆ 6ರಿಂದ 7 ಅಂಕಗಳನ್ನು ನೀವು ಗಳಿಸಬಹುದು ನನ್ನ ಒಂದು ಅಭಿಪ್ರಾಯ ಪ್ರಕಾರವಾಗಿ. ಯಾಕೆಂದರೆ ಅಷ್ಟು ಸುಲಭವಾದ ರೀತಿಯಲ್ಲಿ ನಾನು ಈ ಒಂದು ವ್ಯಾಕರಣದ ಬಗ್ಗೆ ಸಂಬಂಧಪಟ್ಟಂತೆ ನಿಮಗೆ ಹೇಳ್ತಾ ಬಂದಿದ್ದೀನಿ. ಹಾಗಾಗಿ ನಾವು ಈ ಒಂದು ವಿಭಾಗದಲ್ಲಿ ನಾವು ನೋಡ್ತಾ ಹೋಗೋಣ. ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ನಾವು ಮೊದಲರಿಗೆ ಅಕ್ಷರ ಪ್ರಕರಣ ಅಂತ ಬರುತ್ತೆ. ಈ ಅಕ್ಷರ ಪ್ರಕರಣ ಮತ್ತೊಂದರಲ್ಲಿ ಏನು ಮಾಡ್ತೀವಿ, ಇಲ್ಲಿ ವರ್ಣಮಾಲಾ ಅಕ್ಷರಗಳಿಗೆ ಸಂಬಂಧಪಟ್ಟಂಥ ವಿಭಾಗವನ್ನು ನಾವು ಗಮನಿಸ್ತಾ ಹೋಗೋಣ. ಯಾಕೆಂದರೆ ವರ್ಣಮಾಲಾ ಅಕ್ಷರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ನಿಮಗೆ ಪ್ರಶ್ನೆಗಳನ್ನು ಇಲ್ಲಿ ಕೇಳಿರೋದುಂಟು. ಹಾಗಾಗಿ ನಾವು ಈ ಒಂದು ತರಗತಿಯಲ್ಲಿ ಅವುಗಳನ್ನು ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ರೀತಿಯಾಗಿದೆ. ಮೊದಲನೇ ಒಂದು ವಿಭಾಗದಲ್ಲಿ ಇಲ್ಲಿ 6 ಪ್ರಶ್ನೆಗಳು ಕೇಳ್ತಾರೆ. 6+4 ನಿಮ್ಗೆ ಗೊತ್ತಿರಲಿ, 6+4 ಒಟ್ಟು 10 ಅಂಕಗಳು ಬರ್ತಾ ಹೋಗುತ್ತೆ ಮೊದಲು ಮತ್ತು ಎರಡನೇ ಹೆಡ್ಡಿಂಗಲ್ಲಿ. ಮೊದಲನೇದಾಗಿ 6 ಪ್ರಶ್ನೆಗಳು 4 ಆಯ್ಕೆಗಳು ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಇರುತ್ತೆ. ಅದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮ ಅಕ್ಷರದೊಂದಿಗೆ ಬರೆಯಿರಿ ಅನ್ನೋಂಥದ್ದಿರ್ತವೆ. ಇಲ್ಲಿ 6 ಕೊಟ್ಟಿರ್ತಾರೆ, 6ಕ್ಕೆ 6 ಸಹ ನೀವು ಬರೀಬೇಕು. ಯಾಕೆಂದರೆ 4 ಆಪ್ಷನ್ಸ್ಗಳು ಸಹ ಇರೋದ್ರಿಂದ ನೀವು ಈಸಿಯಾಗಿ ಇಲ್ಲಿ ನೀವು ಬರಿತಾ ಹೋಗೋದು. ಮೊದಲನೇ ಒಂದು ಪ್ರಶ್ನೆ ಈ ರೀತಿಯಾಗಿದೆ. ಕನ್ನಡ ವರ್ಣಮಾಲೆ ಇರುವ ಮಹಾಪ್ರಾಣಗಳ ಅಕ್ಷರಗಳ ಸಂಖ್ಯೆ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ಪ್ರಶ್ನೆಯನ್ನು ಜೂನ್ 2018ರಲ್ಲಿ ಕೇಳಿರುವಂಥ ಪ್ರಶ್ನೆ. ನಿಮಗೆ ಗೊತ್ತಿದೆ ಯಾವುದು ಅಂತಂದರೆ, ಕನ್ನಡ ವರ್ಣಮಾಲೆ ಇರುವ ಮಹಾಪ್ರಾಣಗಳ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತಂದರೆ 10 ಅಲ್ವಾ, ನೀವೆಲ್ಲ ನೋಡಿರುವಂತಹದ್ದು. ಹಾಗೆಯೇ ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಕನ್ನಡ ವರ್ಣಮಾಲೆ ಇರುವ ಅನುನಾಸಿಕ ಅಕ್ಷರಗಳು. ಇದು ಮಾರ್ಚ್ 2021ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ. ಹಾಗಾದರೆ ಇದಕ್ಕೆ ಉತ್ತರ ಯಾವುದು ಅಂತೇಳಿ ನೋಡ್ತಾ ಹೋಗೋಣ. ವರ್ಣಮಾಲೆ ಇರುವಂಥ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟು? C5 ಅಲ್ವಾ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಮೂರನೇ ಪ್ರಶ್ನೆ. ಕನ್ನಡ ವರ್ಣಮಾಲೆ ಇರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ. ನೋಡ್ರಿ, ಈ ಕ್ವಶನ್ಸು ಮತ್ತೆ ರಿಪೀಟ್ ಆಗಿರಿದೆ. ಇದು ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆಯಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಆಗಿದೆ. ಹಾಗಾದರೆ ಯಾವುದು ಅಂತಂತಂದರೆ ಇಲ್ಲಿ ನಾವು ನೋಡೋದಾದರೆ ಯಾವುದು? A5 ಅಲ್ವಾ. ನೋಡಿ, ಕ್ವಶನ್ಸ್ ಇಲ್ಲಿ ರಿಪೀಟ್ ಆಗಿರೋದು ನಾವು ಗಮನಿಸ್ಬೋದು. ನೆಕ್ಸ್ಟ್ ಒಂದು 4ನೇ ಪ್ರಶ್ನೆ. ಕನ್ನಡ ವರ್ಣಮಾಲೆ ಇರುವ ಅವರ್ಗೀಯ ವ್ಯಂಜನ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತೇಳಿ ಪ್ರಶ್ನೆ ಕೇಳಿದರೆ ಜೂನ್ 2022ರಂದು. ಹಾಗಾದರೆ ಇಲ್ಲಿ ಈ ಪ್ರಶ್ನೆಗೆ ಉತ್ತರ ನಿಮ್ಗೆ ಗೊತ್ತಿದೆ. ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತಂತಂದರೆ ಇಲ್ಲಿ ನಾವು ಯಾವುದು ಎಷ್ಟು? 9 ಅವರ್ಗೀಯ ವ್ಯಂಜನಗಳ ಸಂಖ್ಯೆ. ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ನಿಮಗೆಲ್ಲ ಗೊತ್ತಿರುವಂತಹದ್ದು. ನೆಕ್ಸ್ಟ್ ನಾವು 5ನೇ ಪ್ರಶ್ನೆ. ಕನ್ನಡ ವರ್ಣಮಾಲೆ ಇರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ. ಮಕ್ಕಳೇ, ಇದು 3ನೇ ಸಲ ರಿಪೀಟ್ ಆಗಿರುವಂಥ ಪ್ರಶ್ನೆ. ಮಾರ್ಚ್ 2022ರಂದು ಕೇಳಿರುವಂತಹ ಪ್ರಶ್ನೆ. ಯಾವುದು? ಇಲ್ಲಿ ಅನುನಾಸಿಕಗಳ ಸಂಖ್ಯೆ B5. ನೆಕ್ಸ್ಟ್ ಪ್ರಶ್ನೆ 6ನೇ ಪ್ರಶ್ನೆ. ಕನ್ನಡ ವರ್ಣಮಾಲೆ ಇರುವ ಮಹಾಪ್ರಾಣ ಅಕ್ಷರಗಳ ಸಂಖ್ಯೆ ಎಷ್ಟು? ಮಾರ್ಚ್ 2024ರಂದು ಮಹಾಪ್ರಾಣ ಅಕ್ಷರಗಳು ಗೊತ್ತಿದೆ. ಮಹಾಪ್ರಾಣ ಅಕ್ಷರಗಳು ಎಷ್ಟು? ಆನ್ಸರು ಇಲ್ಲಿ ಡಿ. ಎಷ್ಟು? 10. ಓಕೆ. ನೆಕ್ಸ್ಟ್ 7ನೇ ಪ್ರಶ್ನೆ ನೋಡ್ತಾ ಹೋಗೋಣ. 7ನೇ ಪ್ರಶ್ನೆ ಈ ರೀತಿಯಾಗಿದೆ. ಕನ್ನಡ ವರ್ಣಮಾಲೆ ಇರೋ ವರ್ಗದ ಪಂಚಮಾಕ್ಷರಗಳು. ನೋಡ್ರಿ ಮಕ್ಕಳೇ, ಇಷ್ಟು ದಿನ ಇಲ್ಲಿ 2, 3, 4, 5ನೇ ಸಾಲ ಅಂತ ಕೇಳ್ತಾ ಇದ್ರು. ಆದರೆ ಈಗ ಏನು ಮಾಡಿದ್ದಾರೆ? ಪಂಚಮ ಅಕ್ಷರಗಳಂತೇಳಿ ಕೇಳಿದ್ದಾರೆ. ನೀವು ಕನ್ಫ್ಯೂಸ್ ಆಗೋದು ಬೇಡ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ ಈ ಸಾಲುಗಳ ಬಗ್ಗೆ ನೀವು ನೆನ್ಪಿಟ್ಕೊಳ್ಬೇಕು. ಯಾಕಂದರೆ ಈ ರೀತಿಯಾಗಿ ನಿಮಗೆ ಪ್ರಶ್ನೆಗಳನ್ನು ಟ್ವಿಸ್ಟ್ ಮಾಡೋದಂತೂ ಖಂಡಿತ. ಹಾಗಾಗಿ ಪಂಚಮ ಅಕ್ಷರಗಳಂದರೆ ಬೇರೆ ಯಾವಲ್ಲ, ಅವೇ ಅನುನಾಸಿಕ ಅಕ್ಷರಗಳು. ಅಂದರೆ ಉತ್ತರ ಯಾವುದು ಅಂತ ನಿಮಗೆಲ್ಲ ಗೊತ್ತಿದೆ. ಯಾವುದು? ಅನುನಾಸಿಕ, ಸಿ ಅನುನಾಸಿಕ. ಇದು ಮಾರ್ಚ್ 2024ರಂದು ಇಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ.
ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೆಕ್ಸ್ಟ್ ವಿಭಾಗವನ್ನು ನೋಡ್ತೋಣ. ಎರಡನೇ ಮೇನ್ ಹೆಡ್ಡಿಂಗ್ನಲ್ಲಿ 3 ಕೇಳ್ತಾರೆ. ಇಲ್ಲಿ ಈ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ನೋಡ್ರಿ, ವರ್ಣಮಾಲಾ ಅಕ್ಷರಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ತನಕ 2018ರಿಂದ ಕೇಳಿರುವಂಥ ಪ್ರಶ್ನೆ ಎರಡನೇ ಭಾಗದಲ್ಲಿ ಎಲ್ಲೆಲ್ಲಿ ಕೇಳಿದ್ರಂತ ನಾವು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಸ್ವರಗಳು 13, ಯೋಗವಾಹಕಗಳು. ಹಾಗಾದರೆ ಯೋಗವಾಹಕಗಳು ಎಷ್ಟಿದ್ದಾವೆ? ನಿಮಗೆಲ್ಲ ಗೊತ್ತಿದೆ. ಎಷ್ಟು? 2. ಎರಡು ಅಂತ ನೀವು ಬರಿಬೇಕು. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಯಾವುದು ಅಂತಂದರೆ ಎರಡನೇ ಪ್ರಶ್ನೆ, ಹ್ರಸ್ವ ಸ್ವರಗಳ ಸಂಖ್ಯೆ 6. ಹಾಗಾದರೆ ಅನುನಾಸಿಕಗಳೆಷ್ಟು? ಎಷ್ಟಾಗಾದರೆ ಎಷ್ಟು? 5. ನೆಕ್ಸ್ಟ್ ನಾವು ಪ್ರಶ್ನೆ ನೋಡ್ತಾ ಹೋಗೋಣ. ಮೂರನೇ ಪ್ರಶ್ನೆ, ವರ್ಗೀಯ ವ್ಯಂಜನಗಳು 25. ಹಾಗಾದರೆ ಅವರ್ಗೀಯ ವ್ಯಂಜನಗಳೆಷ್ಟು? ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟಿದ್ದಾವೆ? ಗೊತ್ತಿದೆ ನಿಮಗೆಲ್ಲ. ಎಷ್ಟು ಅವರ್ಗೀಯ ವ್ಯಂಜನಗಳು? ಅವರ್ಗೀಯ ವ್ಯಂಜನಗಳು 9 ಅಲ್ವಾ? ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟಿದೆ ಅಂತೇಳಿ ಪ್ರಶ್ನೆ ಕೇಳಲಾಗಿದೆ. ಇಷ್ಟು ನಾವು ಮೊದಲನೇ ವಿಭಾಗದಲ್ಲಿ ನಾವು ವರ್ಣಮಾಲಾ ಅಕ್ಷರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಯಾವ ರೀತಿಯಾಗಿದ್ದಾವೆ ಅಂತೇಳ್ಬಿಟ್ಟು ನಾವು ನೋಡ್ತಾ ಹೋಗಿದ್ವಿ. ಹಾಗಾದರೆ ನಾವು ಈಗ ಎರಡನೇದಾಗಿ ನೋಡ್ತಾ ಹೋಗೋಣ. ಸಂಯುಕ್ತ ಅಕ್ಷರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳಿದರೆ ಇಲ್ಲೇ ತನಕ ಅಂತೇಳ್ಬಿಟ್ಟು ಮೊದಲನೇದು ಹೆಡ್ಡಿಂಗಲ್ಲಿ ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಿಗೆ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರವನ್ನು ಬರೆಯಿರಿ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಈ ರೀತಿ ಕೇಳಿದರೆ, ಮೊದಲನೇದು ಪ್ರಶ್ನೆ, ಇದು ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಆಗಿದೆ. ನೋಡ್ಕೊಳ್ರಿ, ಇದೆ ಯಾವುದು ವಿಜಾತಿ ಸಂಯುಕ್ತಾಕ್ಷರ? ಹೌದಲ್ವಾ? ಇಲ್ಲಿ ಸಜಾತಿ ಮತ್ತು ವಿಜಾತಿಯ ಸಂಯುಕ್ತಾಕ್ಷರ ಬಗ್ಗೆ ಕೇಳಬೇಕು. ಇದು 2019ರಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿದೆ. ಹಾಗಾದರೆ ಯಾವುದು ಅಂತ ನಿಮಗೆಲ್ಲ ಗೊತ್ತಿದೆ. ಯಾವುದು? ಕುಸ್ತಿ. ವಿಜಾತಿಯ ಸಂಯುಕ್ತ ಅಕ್ಷರ ಯಾವುದು? ಕುಸ್ತಿ ಅಲ್ವಾ? ಯಾಕೆಂದರೆ ಅತ್ತೆ, ಭತ್ತ, ಬಿತ್ತು ಅನ್ನೋದು ಸಹ ಇದು ಸಜಾತಿ, ಆದರೆ ಕುಸ್ತಿ ಅನ್ನೋದು ವಿಜಾತಿ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಇಲ್ಲಿ ಎರಡನೇ ಪ್ರಶ್ನೆ, ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಸಂಬಂಧ ಪದವಿದು. ನೋಡಿ, ಇಲ್ಲಿ ಆಗಲೇ ಸಜಾತಿಗೆ ಸಂಬಂಧ ಕೇಳಿದರೆ ಯಾವಾಗ? ಜೂನ್ 23ರಂದು. ಹಾಗಾದರೆ ಸಜಾತಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಯಾವುದು ಅಂತಂದರೆ ಇಲ್ಲಿ ನೋಡ್ತಾ ಹೋಗ್ರಿ, ಶಸ್ತ್ರ ಇದೆ, ಎಚ್ಚರ ಇದೆ, ಅದ್ಭುತ ಇದೆ, ಅಕ್ಷರ ಇದೆ. ಯಾವುದು ಹಾಗಾದರೆ? ಬಿ ಅಲ್ವಾ? ಉತ್ತರ ಯಾವುದು? ಬಿ, ಎಚ್ಚರ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಮೂರನೇದು, ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಇದು. ಮತ್ತೆ ಈ ಸಲ ಪ್ರಶ್ನೆ ಕೇಳಿದರೆ ಜೂನ್ 2024ರಂದು. ಹಾಗಾದರೆ ಇಲ್ಲಿ ವಿಜಾತಿ ಅನ್ನೋದು ಪದ ಯಾವುದು ಅಂತ ನಿಮಗೆಲ್ಲ ಗೊತ್ತಿದೆ. ಎಚ್ಚರ, ಉಷ್ಣ, ಕಣ್ಣಿಗೆ, ಬಟ್ಟೆ. ಯಾವುದು ಹಾಗಾದರೆ? ಬಿ ಆನ್ಸರು. ಯಾವುದು? ಉಷ್ಣ. ಇಷ್ಟು ಸಂಯುಕ್ತ ಅಕ್ಷರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿರುವಂಥದ್ದು. ನೆಕ್ಸ್ಟ್ ನಾವು ಹೆಡ್ಡಿಂಗ್ ನೋಡ್ತಾ ಹೋಗೋಣ. ಯಾವುದು ಅಂತಂದರೆ ಸಂಧಿ ಸಂಬಂಧಪಟ್ಟಂತೆ ಭಾಳ ಇಂಪಾರ್ಟೆಂಟು. ಇದುವರೆಗೂ ಸಹ ಸಂಧಿಗೆ ಸಂಬಂಧಪಟ್ಟಂಥ ಭಾಳಷ್ಟು ಪ್ರಶ್ನೆಗಳನ್ನಿಲ್ಲಿ ಕೇಳಿರೋದು ನಾವು ಗಮನಿಸ್ತಾ ಬರ್ಬೋದು. ಮೊದಲನೇ ಹೆಡ್ಡಿಂಗ್ ನಿಮಗೆಲ್ಲ ಗೊತ್ತಿದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಿಗೆ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮ ಅಕ್ಷರದೊಂದಿಗೆ ಬರೀರಿ. ಮೊದಲನೇ ಪ್ರಶ್ನೆ ಸಂಧಿಗೆ ಸಂಬಂಧಪಟ್ಟಂತೆ ರೀತಿಯಾಗಿದೆ. ಗುಣಸಂಧಿಗೆ ಉದಾಹರಣೆಯಾಗಿರುವ ಪದ ಯಾವುದು? ಗುಣಸಂಧಿಗೆ ಉದಾಹರಣೆ ಆಗಿರೋ ಪದ ಯಾವುದು? ಗಿರೀಶ, ಮಹರ್ಷಿ, ಮಹಿದೋರು, ಷಣ್ಮುಖ. ಮಕ್ಕಳೇ, ನಾನು ಒಂದು ನಿಮಗೆ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ನೀವು ಇಲ್ಲಿ ಸಂಧಿಯನ್ನು ನೀವು ಕಂಡುಹಿಡಿಬೇಕಾದ್ರೆ ಅದು ಮೊದಲು ಸಂಸ್ಕೃತ ಪದನ ಅಥವಾ ಕನ್ನಡ ಪದನ ಅಂತೇಳಿ ಮೊದಲು ನೀವು ಕಂಡುಹಿಡಿಬೇಕು. ಎರಡನೇದಾಗಿ ಸಂಯುಕ್ತದಲ್ಲಿ ಕನ್ನಡ ಪದ ಆಗಿದ್ರೆ ಕನ್ನಡ ಸಂಧಿ ಆಗಿರುತ್ತೆ, ಸಂಸ್ಕೃತ ಪದ ಆಗಿದ್ರೆ ಸಂಸ್ಕೃತ ಸಂಧಿ ಆಗಿರುತ್ತೆ. ಇದು ನಿಮಗೆ ಒಂದು ರೀತಿಯಲ್ಲಿ ನೆನ್ಪಿಟ್ಕೊಳ್ಳೋಕ್ಕೆ ತುಂಬ ಈಸಿ ಆಗಿರುತ್ತೆ. ಹಾಗಾದರೆ ಗುಣಸಂಧಿ ಅಂದಾಗ ಇಲ್ಲಿ ಯಾವ ಪದ ಬರಬೇಕು? ಇಲ್ಲಿ ಯಾವುದು? ಸಂಸ್ಕೃತ ಪದ ಆಗಿರಬೇಕು, ನಿಮಗೆಲ್ಲ ಗೊತ್ತಿರುವಂತೆ. ಹಾಗಾದರೆ ಇಲ್ಲಿ ಇದಕ್ಕೆ ಪದಕ್ಕೆ ಸಂಬಂಧಪಟ್ಟಂತೆ ಗುಣಸಂಧಿಗೆ ಸಂಬಂಧಪಟ್ಟಂತೆ ಯಾವುದಪ್ಪ ಅಂದರೆ ಆನ್ಸರು ಬಿ, ಮಹರ್ಷಿ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಎರಡನೇ ಕ್ವಶನು, ಎಣ್ ಸಂಧಿಗೆ ಉದಾಹರಣೆಯಾದ ಪದವಿದು. ಎಣ್ ಸಂಧಿಗೆ ಉದಾಹರಣೆಯಾದ ಪದ ಯಾವುದು ಅಂತಂದರೆ ಇದು ಮಾರ್ಚ್ 2018ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಹಾಗಾದರೆ ಇಲ್ಲಿ ಎಣ್ ಸಂಧಿಗೆ ಸಂಬಂಧಪಟ್ಟಂಥ ಪದ ಯಾವುದು ಅಂತಂದರೆ ಇಲ್ಲಿ ಉದಾಹರಣೆಗೆ ನಿಮಗೆಲ್ಲ ಗೊತ್ತಿದೆ. ಯಾವುದು? ಸೂರ್ಯೋದಯ, ಅತ್ಯವಸರ, ವಾಗ್ದೇವಿ, ಹಾಗೆಯೇ ಮೇಲ್ಮಾತು ಅಂತೇಳಿ. ಹಾಗಾದರೆ ಇಲ್ಲಿ ಯಾವುದು ಅಂತಂದರೆ ಮುಖ್ಯವಾಗಿ ನಾವು ನೋಡೋದಾದರೆ ಈ ಪದವನ್ನು ಎಣ್ಸಂಧಿಗೆ
ಮೇಲ್ಮಾತು ಅನ್ನುವಂಥದ್ದು ಯಾವುದು ಬಿ ಅತ್ಯವಸರ ಅನ್ನೋಂತಹ ಪದ ಇದು ಏನಾಗಿದೆ ಎಣ್ ಸಂಧಿಗೆ ಉದಾಹರಣೆ ಆಗಿರುವಂತಹ ಪದ ಆಗಿದೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಮೂರನೇ ಒಂದು ಸಂಧಿ. ಮೂರನೇ ಸಂಗ್ರಹಾಲಯ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ. ಸಂಗ್ರಹಾಲಯ ಯಾವ ಸಂಧಿಗೆ ಅಂತಂದರೆ ಇದು 2018ರಲ್ಲಿ ಕೇಳಿರುವಂಥ ಪ್ರಶ್ನೆ. ಯಾವುದಂದರೆ ಗುಣಸಂಧಿ, ಸವರ್ಣ ದೀರ್ಘ ಸಂಧಿ, ವೃದ್ಧಿ ಸಂಧಿ, ಅನುನಾಸಿಕ ಸಂಧಿ. ಸಂಗ್ರಹಾಲಯ ಅನ್ನೋ ಪದ ಯಾವುದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗಿರುವಂತಹ ಪದವಾಗಿದೆ. ನೆಕ್ಸ್ಟ್ ನಾವು 4ನೇ ಪ್ರಶ್ನೆ. ಶರಶ್ಚಂದ್ರ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ. ಶರಶ್ಚಂದ್ರ ಯಾವ ಸಂಧಿ? ಎಣ್ ಸಂಧಿ, ಜಶ್ವ ಸಂಧಿ, ಶುತ್ವ ಸಂಧಿ, ಅನುನಾಸಿಕ ಸಂಧಿ. ಈ ಕ್ವಶನ್ ನಾವು 2018ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಯಾವುದು ಅಂತಂದ್ರೆ ಇದು ಉದಾಹರಣೆ ಮೂರನೇದು ಯಾವುದು? ಶುತ್ವ ಸಂಧಿಗೆ ಉದಾಹರಣೆ ಆಗಿರುವಂತಹ ಪದ. ನೆಕ್ಸ್ಟ್ ನಾವು 5ನೇ ಒಂದು ಪ್ರಶ್ನೆ ರೀತಿಯಾಗಿದೆ ಸಂಧಿಗೆ ಸಂಬಂಧಪಟ್ಟಂತೆ. 5ನೇ ಪ್ರಶ್ನೆ. ವಾಗ್ದೇವಿ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ವಾಗ್ದೇವಿ ಎನ್ನುವಂತಹ ಪದ ಯಾವ ಸಂಧಿಗೆ ಅಂತಂದರೆ ಜಶ್ವ ಸಂಧಿ, ಶುತ್ವ ಸಂಧಿ, ಆದೇಶ ಸಂಧಿ, ಎಣ್ ಸಂಧಿ. ಇದು ಮಾರ್ಚ್ 2019 ಕೇಳಿದ ಪ್ರಶ್ನೆ. ಯಾವುದು? ಜಶ್ವ ಸಂಧಿಗೆ ಉದಾಹರಣೆ ಆದಂತಹ ಪದ. ನೆಕ್ಸ್ಟ್ ನಾವು 6ನೇ ಒಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಇಲ್ಲಿ 6ನೇ ಪ್ರಶ್ನೆ ಈ ರೀತಿಯಾಗಿದೆ. ಜಿನಾಲಯ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ. ಈ ಪ್ರಶ್ನೆಯನ್ನು ಮಾರ್ಚ್ 2019ರಲ್ಲಿ ಕೇಳಿದರೆ ವೃದ್ಧಿ ಸಂಧಿ, ಸವರ್ಣ ದೀರ್ಘ ಸಂಧಿ, ಎಣ್ ಸಂಧಿ, ಅನುನಾಸಿಕ ಸಂಧಿ. ಯಾವುದು? ಸವರ್ಣ ದೀರ್ಘ ಸಂಧಿ. ಯಾವುದು? ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ 7ನೇ ಪ್ರಶ್ನೆ. ವಧೋಪೇತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಯಾವ ಸಂಧಿ ಅಂತಂದರೆ ಇದನ್ನು ನಾವು 2019ರಲ್ಲಿ ಜೂನ್ 2019ರಲ್ಲಿ ಕೇಳುವಂಥ ಪ್ರಶ್ನೆ. ಗುಣಸಂಧಿ, ಹಾಗೆಯೇ ಎಣ್ ಸಂಧಿ, ವೃದ್ಧಿ ಸಂಧಿ, ಹಾಗೆಯೇ ಸವರ್ಣ ದೀರ್ಘ ಸಂಧಿ. ಇದು ವಧೋಪೇತ ಅನ್ನೋದು ಸಹ ಏನಾಗಿದೆ ಇಲ್ಲಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗಿರುವಂಥದ್ದು. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಷಣ್ಮುಖ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ. ಯಾವುದು? ಇದು ಜೂನ್ 2019ರಲ್ಲಿನೇ ಕೇಳಿರುವಂತಹ ಪ್ರಶ್ನೆ. ಹಾಗಾದರೆ ಷಣ್ಮುಖ ವೃದ್ಧಿ ಸಂಧಿ, ಜಶ್ವ ಸಂಧಿ, ಅನುನಾಸಿಕ ಸಂಧಿ, ಎಣ್ ಸಂಧಿ. ಯಾವುದು? ಸಿ. ಯಾವುದಿದು? ಅನುನಾಸಿಕ ಸಂಧಿ. ಯಾಕೆಂದರೆ ಇಲ್ಲಿ ಷಣ್ಮುಖ ಪದವನ್ನು ನೀವು ನೋಡ್ಕೊಳ್ಬೇಕು. ನೆಕ್ಸ್ಟ್ ಪ್ರಶ್ನೆ ಈ ರೀತಿಯಾಗಿದೆ. ಶರಶ್ಚಂದ್ರ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ. ಶುತ್ವ, ಜಶ್ವ, ವೃದ್ಧಿ, ಎಣ್. ಇದು ಸಹ ಜೂನ್ 2020ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಯಾವುದು ಅಂತಂದರೆ ಇದು ಶುತ್ವ ಸಂಧಿಗೆ ಉದಾಹರಣೆ ಆದಂತಹ ಪದ. ನೆಕ್ಸ್ಟ್ 10ನೇ ಪ್ರಶ್ನೆ ಈ ರೀತಿಯಾಗಿದೆ. ಮಂಡಲೇಶ್ವರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಇದು ಜೂನ್ 2020ರಂದು ಕೇಳಿರುವಂತಹ ಒಂದು ಪ್ರಶ್ನೆ. ಯಾವುದು ಅಂತಂತಂದರೆ ಇಲ್ಲಿ ಎಣ್ ಸಂಧಿ, ವೃದ್ಧಿ ಸಂಧಿ, ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ. ಯಾವುದು ಮಂಡಲೇಶ್ವರ ಆಗಿದ್ರೆ ಗುಣ ಸಂಧಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ 11ನೇದು. ಸೂರ್ಯೋದಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಇದು ಸೆಪ್ಟೆಂಬರ್ 2020ರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ. 11ನೇ ಪ್ರಶ್ನೆ ಯಾವುದು ಅಂತಂದರೆ ಸವರ್ಣ ದೀರ್ಘ ಸಂಧಿ, ವೃದ್ಧಿ ಸಂಧಿ, ಗುಣ ಸಂಧಿ, ಎಣ್ ಸಂಧಿ. ಸಿ. ಇದಕ್ಕೆ ಉತ್ತರ ಯಾವುದು? ಗುಣ ಸಂಧಿ. ನೆಕ್ಸ್ಟ್ 12ನೇ ಪ್ರಶ್ನೆ ಈ ರೀತಿದೆ. ಶುತ್ವ ಸಂಧಿಗೆ ಉದಾಹರಣೆ ಇದು. ಶುತ್ವ ಸಂಧಿಗೆ ಸಂಬಂಧಪಟ್ಟ ಭಾಳಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಇದು ಮಾರ್ಚ್ 2020ರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆಯಾಗಿದೆ. ಯಾವುದು ಅಂತಂತಂದರೆ ಇಲ್ಲಿ ಅಷ್ಟೈಶ್ವರ್ಯ, ಉನ್ಮಾದ, ಬೃಹಶ್ಛತ್ರ, ಅತ್ಯವಸಾರ. ಹಾಗಾದರೆ ಇದಕ್ಕೆ 12ನೇಗೆ ಉತ್ತರ ಯಾವುದು ಅಂತಂದರೆ ನೀವೆಲ್ಲ ಗೆಸ್ ಮಾಡಿರೋದು ಬೃಹತ್ ಛತ್ರ ಅನ್ನುವಂಥದ್ದು ಇದಕ್ಕೆ ಶುತ್ವ ಸಂಧಿಗೆ ಉದಾಹರಣೆಯ ಪದ ಆಗಿದೆ. ನೆಕ್ಸ್ಟ್ ನಾವು 13ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 13ನೇ ಪ್ರಶ್ನೆ ಇದೆ. ಅತ್ಯಾಧಾರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಯಾವ ಸಂಧಿ? ಇದನ್ನು ಮಾರ್ಚ್ 2020ರಲ್ಲೇ ಕೇಳಿರುವಂತಹ ಒಂದು ಪ್ರಶ್ನೆಯಾಗಿದೆ. ಹಾಗಾದರೆ ಇಲ್ಲಿ ಯಾವುದು ಅಂತಂದರೆ ನಿಮಗೆಲ್ಲ ಗೊತ್ತಿದೆ. ಎಣ್ ಸಂಧಿ, ಅನುನಾಸಿಕ ಸಂಧಿ, ಜಶ್ವ ಸಂಧಿ, ಶುತ್ವ ಸಂಧಿ. ಯಾವುದು ಹಾಗಾದರೆ ಇಲ್ಲಿ? ಎಣ್ ಸಂಧಿ. ನೆಕ್ಸ್ಟ್ ಪ್ರಶ್ನೆ. ಅನುನಾಸಿಕ ಸಂಧಿಗೆ ಉದಾಹರಣೆ ಆದ ಪದವಿದು. ಇದು ಸಹ ಮಾರ್ಚ್ 2021ರಲ್ಲಿ ಕೇಳಿರುವಂತಹದ್ದು. ಯಾವುದು? ಸನ್ಮಾನ, ವಾಗ್ದೇವಿ, ಏಕೈಕ, ಸೂರ್ಯೋದಯ. ಆನ್ಸರು ಎ, ಸನ್ಮಾನ. ಇದು ಅನುನಾಸಿಕ ಸಂಧಿಗೆ ಉದಾಹರಣೆ ಆಗಿರುವಂತಹ ಪದ. ನೆಕ್ಸ್ಟ್
15ನೇ ಪ್ರಶ್ನೆ, ಮಾತಂತು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ನೋಡಿ, ನಾವು ನೋಡ್ತಾ ಬರ್ತಿದ್ವಿ, ಸಂಸ್ಕೃತ ಸಂಧಿಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಶ್ನೆಗಳು ಸಂಧಿಗಳಿಗೆ ಕೇಳ್ತಾ ಇದ್ದಾರೆ. ಇದು ಅಷ್ಟೇ, ಮಾತಂತು ಅನ್ನೋ ಪದವು ಜೂನ್ 2021ರಲ್ಲಿ ಕೇಳಿರುವಂಥದ್ದು. ಅನುನಾಸಿಕ, ಲೋಪ, ವೃದ್ಧಿ, ಎಣ್ ಸಂಧಿ. ಯಾವುದು? ಮಾತಂತು ಅನ್ನೋಂಥದ್ದು. ಇಲ್ಲಿ ಪದ ಯಾವುದಂತ ಗೊತ್ತಿದೆ, ಅದು ಕನ್ನಡ ಪದ ಆಗಿರೋದ್ರಿಂದ ಬಿ ಲೋಪ ಸಂಧಿಯಾಗಿದೆ. ಮಕ್ಕಳಿಗೆ ಕಂಡುಹಿಡಿತಿದ್ರಲ್ವಾ? ಓಕೆ. ನೆಕ್ಸ್ಟ್ 16ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಗುಣಸಂಧಿಗೆ ಉದಾಹರಣೆಯಾದ ಪದವಿದು. ಗುಣಸಂಧಿಗೆ ಇದು ಅಕ್ಟೋಬರ್ 2021ರಲ್ಲಿ ಕೇಳಿರುವಂತಹದ್ದು. ಇಲ್ಲಿ ಸನ್ಮಾನ, ಅಷ್ಟೈಶ್ವರ್ಯ, ಮಹರ್ಷಿ, ಮಹಾತ್ಮ. ಯಾವುದು? ಹೌದು, ನಿಮಗೆಲ್ಲ ಗೊತ್ತಿರುವಂತಹ ಪ್ರಶ್ನೆ. ಇದು ಈಜಿಯಾಗಿರುವಂಥ ಕಂಡಿಡಿಯೋದು ಸಿ ಮಹರ್ಷಿ ಎನ್ನುವಂಥದ್ದು ಪದ. ನೆಕ್ಸ್ಟ್ 17ನೇ ಪ್ರಶ್ನೆ ರೀತಿ, ಷಣ್ಮುಖ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಇದು ಪೂರ್ವ ಸಿದ್ಧತಾ ಪರೀಕ್ಷೆ 2022ರಲ್ಲಿ ಕೇಳುವಂಥ ಪ್ರಶ್ನೆ. ಆದೇಶ ಸಂಧಿ, ಲೋಪ ಸಂಧಿ, ವೃದ್ಧಿ ಸಂಧಿ, ಅನುನಾಸಿಕ ಸಂಧಿ. ಡಿ ಯಾವುದು? ಅನುನಾಸಿಕ ಸಂಧಿ. ನೋಡ್ರಿ, ಈ ಪದ ಸಹ ರಿಪೀಟ್ ಆಗಿರುವಂಥದ್ದು ಈ ಸಂಧಿ ಸಮೇತ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಸುರಾಸುರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಇದು ಮಾರ್ಚ್ 2022ರಲ್ಲಿ ಕೇಳಿರುವಂತಹದ್ದು. ಯಾವುದು? ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಸವರ್ಣ ದೀರ್ಘ ಸಂಧಿ. ಮಕ್ಕಳೇ, ಪದವನ್ನು ನೀವು ಈಸಿಯಾಗಿ ಇಲ್ಲಿ ಕಂಡುಹಿಡಿಬೇಕಾಗುತ್ತೆ. ಯಾಕೆ ಅಂತಂದರೆ ಇದು ಸಂಸ್ಕೃತ ಪದನ ಅಥವಾ ಕನ್ನಡ ಪದನ ಅಂತೇಳಿ. ಹಾಗಾದರೆ ಡಿ ಇದಕ್ಕೆ ಆನ್ಸರು ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ 19ನೇ ಪ್ರಶ್ನೆ, ಶುತ್ವ ಸಂಧಿಗೆ ಉದಾಹರಣೆಯಾದ ಪದ. ಶುತ್ವ ಸಂಧಿಗೆ ನಿಮಗೆಲ್ಲ ಗೊತ್ತಿದೆ. ಇದು ಮಾರ್ಚ್ 2018ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಆಗಿದೆ. ಅಷ್ಟ ಐಶ್ವರ್ಯ, ಬೃಹಶ್ಚತ್ರ, ಜ್ಞಾನೇಶ್ವರ, ಕೋಟ್ಯಾಧೀಶ್ವರ. ಯಾವುದು ಹಾಗಾದರೆ ಇದು? ಬೃಹಶ್ಚತ್ರ. ಬೃಹಶ್ಚತ್ರ ಇದಕ್ಕೆ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನಾವು ನೋಡ್ತಾ ಹೋಗೋಣ. ಯಾವುದು? 20ನೇ ಪ್ರಶ್ನೆ, ಮನ್ವಂತರ ಪದವು ಆಗಿರುವ ಸಂಧಿ. ಮನ್ವಂತರ ಅಂತ ಪದದಲ್ಲಿ ಆಗಿರುವಂಥ ಯಾವ ಸಂಧಿ? ಇದು ಪೂರ್ವ ಸಿದ್ಧತಾ ಪರೀಕ್ಷೆ 2018ರಲ್ಲಿ ಕೇಳಿರುವಂತಹದ್ದು. ಯಾವುದು? ಗುಣಸಂಧಿ, ಎಣ್ಸಂಧಿ, ವೃದ್ಧಿ ಸಂಧಿ, ಸವರ್ಣ ದೀರ್ಘ ಸಂಧಿ. ಬಿ ಯಾವುದು? ಇದಕ್ಕೆ ಎಣ್ ಸಂಧಿ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಯಾವುದು? 21ನೇ ಪ್ರಶ್ನೆ, ಕೈ ಹಿಡಿದು ಪದವು ವಿ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಇದು ಪೂರ್ವ ಸಿದ್ಧತಾ ಪರೀಕ್ಷೆ 2018ರಲ್ಲಿ ಕೇಳಲಾಗಿದೆ. ಹಾಗಾದರೆ ಯಾವುದು ಅಂತಂದರೆ ಇಲ್ಲಿ ನಿಮಗೆ ಗೊತ್ತಿರಬೇಕು. ಯಾವುದು? ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ, ಗುಣಸಂಧಿ. ಹಾಗಾದರೆ ನಿಮಗೆ ಇಲ್ಲಿ ಕನ್ನಡ ಪದ ಅಥವಾ ಇದು ಯಾವುದು? ಸಂಸ್ಕೃತ ಪದನ? ಹೌದು, ಎಲ್ಲ ನೋಡ್ತಾಗಿದೆ. ಯಾವ ಪದ ಇದು? ಕನ್ನಡ ಪದ, ಕನ್ನಡ ಸಂಧಿನೇ ಆಗಿರುತ್ತೆ. ಯಾವ ಸಂಧಿ ಅಂದರೆ ಬಿ ಆದೇಶ ಸಂಧಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ ನಾವು ನೋಡ್ತಾ ಹೋಗೋಣ. 22ನೇ ಪ್ರಶ್ನೆ ಈ ರೀತಿಯಾಗಿದೆ. 22, ಎಣ್ ಸಂಧಿಗೆ ಉದಾಹರಣೆಯಾದ ಪದ. ಇದು ಪೂರ್ವ ಸಿದ್ಧತಾ ಪರೀಕ್ಷೆ 2019ರಲ್ಲಿ ಕೇಳಿರುವಂತಹದ್ದು. ನಿಮಗೆ ಮಹರ್ಷಿ, ಅತ್ಯವಸರ, ವಾಗ್ದೇಯಿ, ತನ್ಮಯಿ. ನೋಡಿ, ಈ ಪ್ರಶ್ನೆ ಸಮೇತ ಇದು ರಿಪೀಟ್ ಆಗಿರೋಂಥ ನಿಮಗೆಲ್ಲ ಗೊತ್ತಾಯಿದೆ. ಯಾಕಂದರೆ ಎಣ್ ಸಂಧಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಯಾವುದು? ಅತ್ಯವಸಾರ ಅನ್ನೋಂಥದ್ದು. ನೆಕ್ಸ್ಟ್ 23ನೇ ಪ್ರಶ್ನೆ ಈ ರೀತಿಯಾಗಿದೆ. ದಿಗಂತ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ. ಇದು ಸಹ ಪೂರ್ವ ಸಿದ್ಧತಾ ಪರೀಕ್ಷೆ 2022ರಲ್ಲಿ ಕೇಳಿರುವಂಥದ್ದು. ಯಾವುದು ದಿಗಂತ ಅನ್ನೋದಕ್ಕೆ ಇಲ್ಲಿ ನೋಡ್ತಾ ಹೋಗೋಣ. ಆದೇಶ ಸಂಧಿ ಆಗಿದೆಯಾ, ಗುಣಸಂಧ್ಯಾ, ಜಸ್ವ ಸಂಧ್ಯಾ, ಅನುನಾಸಿಕ ಸಂಧಿ. ಯಾವುದು ಆಗಿದ್ರೆ ಇದರಲ್ಲಿ? ಜಸ್ವ ಸಂಧಿ. ಜಸ್ವ ಸಂಧಿಗಿದು ಉದಾಹರಣವಾದ ಪದ. ನೆಕ್ಸ್ಟ್ ಪದ ನೋಡ್ತೋಣ. 24, ಮಳೆಯಿಂದ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ. ಇದು ಜೂನ್ 2022ರಲ್ಲಿ ಈ ಪ್ರಶ್ನೆ ಕೇಳಲಾಗಿದೆ. ಯಾವುದು? ಲೋಪಸಂಧಿ, ಗುಣಸಂಧಿ, ಆದೇಶ, ಆಗಮ. ಇದು ಗುಣಸಂಧಿ ಅಂತ ಅಲ್ವೇ ಅಲ್ಲ, ನಿಮಗೆಲ್ಲ ಗೊತ್ತಿರುವಂತೆ. ಹಾಗಾದರೆ ಯಾವುದು ಇದರಲ್ಲಿ? ಹೌದು, ನೀವೆಲ್ಲ ಗೆಸ್ ಮಾಡಿರೋ ಹಾಗೆಯೇ ಡಿ ಆಗಮ ಸಂಧಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಮಳೆಗಾಲ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಇದು ಮಾರ್ಚ್ 2022ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಯಾವುದು ಅಂತಂದರೆ ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಗುಣಸಂಧಿ. ಮಳೆ ಪ್ಲಸ್ ಕಾಲ ಮಳೆಗಾಲ. ಯಾವುದು ಹಾಗಾದರೆ? ಯಾವುದು? ಆದೇಶ ಸಂಧಿ. ಆದೇಶ ಸಂಧಿ. ನೆಕ್ಸ್ಟ್ ಪ್ರಶ್ನೆ, ಮೈದೋರು ಪದವು ಈ ಸಂಧಿಗೆ ಉದಾಹರಣೆ. ಅದು ಸಹ ಮಾರ್ಚ್ 2023ರಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಯಾವುದು? ಆಗಮ, ಆದೇಶ, ಗುಣ, ಎಣ್ ಸಂಧಿ. ಮೈದೋರು ಯಾಕೆ ನಿಮ್ಗೆ ಗೊತ್ತಿದೆ, 26ನೇದಲ್ಲಿ ಕೇಳಿರುವಂಥದ್ದು. ಇದು ಕನ್ನಡ ಪದ ಆಗಿರೋದ್ರಿಂದ ಇದು ಯಾವುದು? ಆಗಮ ಅಥವಾ ಆದೇಶ. ಬಿ ಇದಕ್ಕೆ ಉತ್ತರ ಬಿ ಆದೇಶ ಸಂಧಿ. ನೆಕ್ಸ್ಟ್ ಪ್ರಶ್ನೆ, ದಿಗಂತ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ. ನೋಡ್ರಿ, ಪದ ರಿಪೀಟ್ ಆಗಿದೆ ಇಲ್ಲಿ ಸಹ. ಇದು ಮಾರ್ಚ್ 2023ರಲ್ಲಿ ಕೇಳಿದ್ದಾರೆ. ಇಲ್ಲಿ ಮೇಲ್ಗಡೆ ನಾನು ಕೇಳಿದೆ, ಇಲ್ಲಿ 23ನೇ ಪ್ರಶ್ನೆಯಲ್ಲಿ ಇದೆಯಲ್ವಾ, ಅದೇ ನೋಡಿ. ಗುಣಸಂಧಿ, ಜಸ್ವ ಸಂಧಿ, ವೃದ್ಧಿ ಸಂಧಿ, ಶುತ್ವ ಸಂಧಿ. ಯಾವುದು? ಜಸ್ವ ಸಂಧಿ.
ಯಾವುದು? ಜಶ್ವ ಸಂಧಿ. ಓಕೆ. 28ನೇ ಪ್ರಶ್ನೆ, ದೇವೇಂದ್ರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಇದು ಸಹ ಜೂನ್ 2023ರಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಯಾವುದು? ಇದು ಲೋಪಸಂಧಿ ಅಲ್ಲ, ಆಗಮ ಸಂಧಿ, ಗುಣಸಂಧಿ, ಆದೇಶ ಸಂಧಿ. ಈಸಿಯಾಗಿ, ಯಾಕೆಂದರೆ ದೇವೇಂದ್ರ ಪದ ಅನ್ನೋದು ಸಂಸ್ಕೃತ ಪದ ಆಗಿದೆ. ನಾವು ಹಾಗಾಗಿ ಇದನ್ನು ಈಸಿಯಾಗಿ ಕಂಡುಹಿಡಬಹುದು. ಯಾವ ಸಂಧಿ ಅಂತಂದರೆ ಸಿ, ಗುಣ ಸಂಧಿ. ನೆಕ್ಸ್ಟ್ ಪ್ರಶ್ನೆ ಈ ರೀತಿಯಾಗಿದೆ, ಅನುನಾಸಿಕ ಸಂಧಿಗೆ ಉದಾಹರಣೆ ಇದು ಅಕ್ಟೋಬರ್ 2024ರಲ್ಲಿ ಕೇಳಿರುವಂಥದ್ದು, ಕಳೆದ ವರ್ಷದಲ್ಲಿ ಕೇಳಿರುವಂತಹ ಪ್ರಶ್ನೆ. ಯಾವುದು ಅಂತಂದರೆ ಇಲ್ಲಿ ಅನುನಾಸಿಕ ದೇವೇಂದ್ರ, ಮಳೆಗಾಲ, ವಾಗ್ಮಯ, ದಿಗಂತ. ಯಾವುದು? ಇಲ್ಲಿ ಆನ್ಸರ್ ಕರೆಕ್ಟ್. ನೀವು ಗೆಸ್ ಮಾಡಿರೋದು ಯಾವುದು? ವಾಗ್ಮಯ. ವಾಗ್ಮಯ ಅನ್ನೋದು ಇದು ಅನುನಾಸಿಕ ಸಂಧಿಗೆ ಉದಾಹರಣೆ ಪದ. ನೆಕ್ಸ್ಟ್ ಇಲ್ಲಿ ಮತ್ತೆ ಅದೇ ಪ್ರಶ್ನೆ ರಿಪೀಟ್ ಆಗಿದೆ ನೋಡ್ರಿ. ಇಲ್ಲಿ ಅದು 30ನೇ ಪ್ರಶ್ನೆ, ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ನೋಡ್ರಿ, ಇಲ್ಲಿ ಮತ್ತೆ ವಾಗ್ದೇವಿ ಪದ ಕೇಳ್ತಾ ಇದ್ದಾರೆ. ಇದು ಮಾರ್ಚ್ 2024ರಲ್ಲಿ ಈ ಪ್ರಶ್ನೆ ಬಂದಿದೆ. ಯಾವುದು? ಆದೇಶ ಸಂಧಿ, ಜಶ್ವ ಸಂಧಿ, ಶಿತ್ವ ಸಂಧಿ, ಹಾಗೆಯೇ ಅನುನಾಸಿಕ ಸಂಧಿ. ಹಾಗಾದರೆ ಯಾವುದು ಇದರಲ್ಲಿ? ಜಶ್ವ ಸಂಧಿ. ಜಶ್ವ ಸಂಧಿ ಇದಕ್ಕೆ ಉತ್ತರ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಕೊನೆಯದಾಗಿ ನಮ್ಮ 3 ಪ್ರಶ್ನೆಗಳಿರೋದನ್ನು 4 ಪ್ರಶ್ನೆಗಳಿದ್ದಾವೆ, ನೋಡ್ತಾ ಹೋಗೋಣ. ಇಲ್ಲಿ ಮತ್ತೆ ಪ್ರಶ್ನೆ ನಾವು ನೋಡಿದಾಗ 31ನೇ ಪ್ರಶ್ನೆ, ಮದೋನ್ಮತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಇದು ಜೂನ್ 2024ರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಹಾಗಾದರೆ ಇದು ನೋಡ್ತಾ ಹೋಗೋಣ. ಲೋಪಸಂಧಿ, ಆದೇಶ ಸಂಧಿ, ಆಗಮ ಸಂಧಿ, ಗುಣ ಸಂಧಿ. ಹಾಗಾದರೆ ಈ ಪ್ರಶ್ನೆಗೆ ನೀವೆಲ್ಲ ಗೆಸ್ ಮಾಡಿರ್ತೀರ, ಯಾಕೆಂದರೆ ಇದು ಮದೋನ್ಮತ ಪದ ಅನ್ನೋದು ಯಾವುದು ಅಂತ ನಿಮಗೆಲ್ಲ ಗೊತ್ತಿದೆ. ಸಂಸ್ಕೃತ ಪದ ಆಗಿದ್ದರಿಂದ ಇದು ಸಂಸ್ಕೃತ ಸಂಧಿ ಆಗಿರುತ್ತದೆ. ಯಾವುದು? ಗುಣ ಸಂಧಿ. ನೆಕ್ಸ್ಟ್ ಪ್ರಶ್ನೆ 32, ವನೌಷಧಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಇಲ್ಲಿ ಪೂರ್ವಸಿದ್ಧತಾ ಪರೀಕ್ಷೆ 2024ರಲ್ಲಿ ಕೇಳಿರುವಂಥದ್ದು. ಇಲ್ಲಿ ಗುಣಸಂಧಿ, ಸವರ್ಣದೀರ್ಘ ಸಂಧಿ, ಜಶ್ವ ಸಂಧಿ, ಆದೇಶ ಸಂಧಿ. ಆದರೆ ಮಕ್ಕಳೇ, ಇಲ್ಲಿ ಯಾವುದೇ ರೀತಿಯಾದಂಥ ಪ್ರಶ್ನೆಗೆ ಇಲ್ಲಿ ಏನಾಗಿದೆ ಇಲ್ಲ. ಆಕ್ಚುಲಿ ಇದು ಪದದ ಸಂಧಿಗಳೇ ಕೇಳದೆ ಮಿಸ್ಸಾಗಿ ಕೇಳಿದರೆ ಅದು ಯಾವ ಪದ ಅಂತಂದರೆ ವೃದ್ಧಿ ಸಂಧಿ. ಅದು ವೃದ್ಧಿ ಸಂಧಿ. ಇಲ್ಲಿ ಸಂಧಿಗಳನ್ನೇ ಕೇಳಿದರೆ ತಪ್ಪಾಗಿ, ಹಾಗಾಗಿ ಇದೊಂದು ಗ್ರೇಸ್ ಇರುತ್ತೆ ನಿಮಗೆ. ತಪ್ಪಾಗಿರೋದ್ರಿಂದ ವೃದ್ಧಿ ಸಂಧಿಯಲ್ಲಿ ಆಗಿರುವಂತಹದ್ದು. ನೆಕ್ಸ್ಟ್ ಮಕ್ಕಳೇ, ನಾವು ನೋಡ್ತಾ ಹೋಗೋಣ. ಯಾವುದು ಅಂತಂದರೆ 2ನೇ ಹೆಡ್ಡಿಂಗಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದು. ಅದರಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ, ಊರೂರು ಲೋಪ ಸಂಧಿ ಆದರೆ ಕೈಯನ್ನು. ಹಾಗಾದರೆ ಯಾವ ಸಂಧಿದು ಕೈಯನ್ನು ಅನ್ನೋದು? ಕೈಯ ಪ್ಲಸ್ ಅನ್ನು ಕೈಯನ್ನು ಆಗಮ ಸಂಧಿ. ಆಗಮ ಸಂಧಿಯಾಗಿದೆ. ನೆಕ್ಸ್ಟ್ 2ನೇ ಪ್ರಶ್ನೆ ಈ ರೀತಿಯಾಗಿದೆ, ಶರಶ್ಚಂದ್ರ, ಶುತ್ವಚಂದ್ರೆ, ದಿಗಂತ. ನೋಡ್ರಿ, ದಿಗಂತ ಅನ್ನೋ ಪದ ಬಹಳಷ್ಟು ಸಲ ಇಲ್ಲಿ ಕೇಳಿರುವಂಥದ್ದು. ಯಾವುದು ಅಂತಂದರೆ ಯಾವುದು? ಜಶ್ವ ಸಂಧಿ. ಜಶ್ವ ಸಂಧಿ. ಇದು ಎಷ್ಟು 34 ಪ್ರಶ್ನೆಗಳು ಸಂಧಿಗಳಿಗೆ ಸಂಬಂಧಪಟ್ಟಂತೆ ಕೇಳಿದರೆ ಇದು ಭಾಳಷ್ಟು ಸಲ ಗೊತ್ತಾಗಿದೆ ನಿಮಗೆಲ್ಲ. ಯಾವ ಪ್ರಶ್ನೆ ರಿಪೀಟ್ ಆಗ್ಬೋದು ಅಂತೇಳಿ ನೀವು ಹೆಚ್ಚಿನದಾಗಿ ಇದು ನೋಡ್ಕೊಂಡ್ರೆ ಸಾಕು, ನಿಮಗೆ ಸಮಾಸದಿಂದ ಒಂದು ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ. ನೆಕ್ಸ್ಟ್ ಹೆಡ್ಡಿಂಗ್ ನಾವು ನೋಡ್ತಾ ಯಾವುದು? ಸಮಾಸ. ಸಮಾಸಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಖಂಡಿತ ನಿಮಗೆ ಕೇಳ್ತಾರೆ. ಮೊದಲನೇದಾಗಿ ಈ ಮೊದಲನೇ ಹೆಡ್ಡಿಂಗಲ್ಲಿ ಕೇಳಿರ್ತಾರೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಯಲ್ಲಿ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮ ಅಕ್ಷರದೊಂದಿಗೆ ಬರೆಯಿರಿ ಅಂತೇಳಿ ಕೇಳ್ತಾರೆ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ, ಸಮಾಸಗಳಿಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಇಲ್ಲಿ ಕಣ್ದೆರೆ ಪದವು ಈ ಸಮಸ್ಯೆಗೆ ಉದಾಹರಣೆಯಾಗಿದೆ. ಇದು ಮಾರ್ಚ್ 2018ರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ. ಕಣ್ದೆರೆ ಯಾವುದು? ಕ್ರಿಯಾ ಸಮಾಸ. ನೆಕ್ಸ್ಟ್ 2ನೇ ಪ್ರಶ್ನೆ, ಕರ್ಮಧಾರೆಯ ಸಮಸ್ಯೆಗೆ ಉದಾಹರಣೆ ಇದು ಜೂನ್ 2018ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಇದೆ ಕರ್ಮಧಾರೆಯ ಸಮಸ್ಯೆಗೆ ಕೇಳಿರುವಂಥದ್ದು. ಯಾವುದು? ನೈದ ವಸ್ತ್ರ, ಮಹೀಪತಿ, ಕಣ್ದೆರೆ, ಹೆದ್ದೊರೆ. ಯಾವುದು ಹಾಗಾದರೆ? ಹೆದ್ದೊರೆ ಕರ್ಮಧಾರೆಯ ಸಮಸ್ಯೆಗೆ. ನೆಕ್ಸ್ಟ್ ನಾವು 3ನೇ ಪ್ರಶ್ನೆಗಿದೆ, ಕ್ರಿಯಾ ಸಮಸ್ಯೆಗೆ ಉದಾಹರಣೆ ಯಾವುದು? ಕ್ರಿಯಾ ಸಮಸ್ಯೆಗೆ ಕೇಳ್ತಾರೆ. ಇಲ್ಲಿ ಬೆಟ್ಟದಾವರೆ, ಕಂಗೆಡು, ಕಡೆಗಣ್ಣು, ಆಕಲ್ಲು. ಯಾವುದು? ಕಂಗೆಡು. ಇದು ಕ್ರಿಯಾ ಸಮಸ್ಯೆಗೆ ಆಗಿರುವಂಥ ಒಂದು ಸಮಾಸ. ನೆಕ್ಸ್ಟು
4ನೇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಪದ. ಇದು ಮಾರ್ಚ್ 2019ರಲ್ಲಿ ಕೇಳಿರೋಂತಹ ಒಂದು ಪ್ರಶ್ನೆ. ಯಾವುದು? ಬೆಟ್ಟದಾವರೆ, ಮುಕ್ಕಣ್ಣು ಹಾಗೂ ಅಂಗೈ ನೇಯ್ದ ವಸ್ತ್ರ. ಯಾವುದು ಹಾಗಾದರೆ? ಬೆಟ್ಟದಾವರೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯ ಪದ. ಇದು ಮಾರ್ಚ್ 19ರಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿದೆ. ಹಾಗಾದರೆ ಇದಕ್ಕೆ ಉತ್ತರ ಯಾವುದು? ಗಾಂಡವಿ, ಸಾಕ್ಷಿ ಮಾಡಿ, ದನಹರಣ, ಪೆರ್ಮರ. ಇಲ್ಲಿ ಆಗಿದೆ ಕರ್ಮಧಾರೆಯ ಸಮಾಸಕ್ಕಾದರೆ ಯಾವುದು? ಪೆರ್ಮರ ಇದಕ್ಕೆ ಉತ್ತರ. ನೆಕ್ಸ್ಟು 6ನೇ ಒಂದು ಸಮಾಸ ಯಾವುದು ಪ್ರಶ್ನೆಗೆ? 6ನೇದು ಗಮಕ ಸಮಾಸಕ್ಕೆ ಉದಾಹರಣೆ. ಇದು ಗಮಕ ಸಮಾಸ. ಯಾವುದು ಗಮ ಸಮಸ್ಯೆ? ಎ ನಡುರಾತ್ರಿ, ಬಿ ಹನುಮ ಭೀಮ ರಾಮರು, ಸಿ ನೇಯ್ದ ವಸ್ತ್ರ, ಸಿ ಡಿ ಮೋಸ ಮಾಡು. ಇದು 2019ರಲ್ಲಿ ಕೇಳಿರುವಂಥದ್ದು. ಯಾವುದು ಅಂತಂದರೆ ಇದು ನೇಯ್ದ ವಸ್ತ್ರ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟು 7ನೇ ಒಂದು ಪ್ರಶ್ನೆ ನೋಡ್ತೋಗೋಣ. ಮೂಗಾವುದ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇದು ಜೂನು 2019ರಲ್ಲಿ ಈ ದಿಕ್ಕೆ ಪ್ರಶ್ನೆ ಕೇಳಲಾಗಿದೆ. ಯಾವುದು ಅಂತಂದರೆ ಮೂಗಾವುದಕ್ಕೆ ಎ ಕ್ರಿಯಾ ಸಮಾಸ, ಬಹುರ್ವಿ ಸಮಾಸ, ಸಿ ದ್ವಿಗು ಸಮಾಸ, ಡಿ ಗಮಕ ಸಮಾಸ. ಯಾವುದು? ಸಿ ದ್ವಿಗು ಸಮಾಸ. ನೆಕ್ಸ್ಟ್ 8ನೇ ಪ್ರಶ್ನೆ ಈ ರೀತಿಯಾಗಿದೆ. ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ಇದು ಜೂನ್ 2020ರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಆದರೆ 1ನೇದು ಎ ತಲೆನೋವು, ಬಿ ಮೈ ಮುಚ್ಚು, ಸಿ ಮುಕ್ಕಣ್ಣ, ಡಿ ಗಿರಿವನಗಳು. ಯಾವುದು ಅದಕ್ಕೆ ಸರಿಯಾದ ಉತ್ತರ? ನೀವೆಲ್ಲ ಗೆಸ್ ಮಾಡಿರುವಂತೆ ತಲೆ ನೋವು. ನೆಕ್ಸ್ಟ್ 9ನೇ ಪ್ರಶ್ನೆ. 9ನೇದು ಮುಕ್ಕಣ್ಣು ಪದವು ಈ ಸಮಸ್ಯೆಗೆ ಉದಾಹರಣೆ ಆಗಿದೆ. ನೋಡ್ರಿ ಮಕ್ಕಳೇ, ಇದು 2020ರಲ್ಲಿ ಕೇಳಿದ್ರಿ. ನೀವು ಒಂದು ಗಮನದಲ್ಲಿ ಇಟ್ಕೋಬೇಕು, ಈ ಪದ ನಿಮಗೆ ತುಂಬ ಸಲ ನಿಮಗೆ ಕನ್ಫ್ಯೂಸ್ ಮಾಡುವಂಥ ಒಂದು ಪದ ಆಗಿದೆ. ಯಾಕೆ ಅಂತಂದರೆ ಇಲ್ಲಿ ನೋಡೋದಾದರೆ ಇಲ್ಲಿ ಮುಕ್ಕಣ್ಣ, ಮುಕ್ಕಣ್ಣು ನೋಡ್ರಿ, ಈ ಎರಡೂ ನೋಡು, ಕಣ್ಣು ಕಣ್ಣ, ಇದು ಇದರಲ್ಲೇ ವ್ಯತ್ಯಾಸವಾಗಿ ನೀವು ಕಾಣಬೇಕು. ಮುಕ್ಕಣ್ಣ ಅಂದರೆ ಬೇರೆ, ಮುಕ್ಕಣ್ಣು ಅಂದ್ರೇನು ಬೇರೆ ಪದ ಆಗಿರುತ್ತೆ. ಹಾಗಾಗಿ ಇಲ್ಲಿ ಮುಕ್ಕಣ್ಣ ಅಂತಹ ಪದ ಬಂದಾಗ ನೀವು ಕಾಣಬೇಕು 3+ ಕಣ್ಣುಳ್ಳವನು ಯಾರು ಉಳ್ತಾನೋ ಅವರು ಮುಕ್ಕಣ್ಣ. 3+ ಕಣ್ಣಿದ್ರೆ ಅದು ಮುಕ್ಕಣ್ಣ. ಇದು ಯಾವ ಸಮಾಸ ಅಂತೇಳಿ ನೀವು ಈಜಿಯಾಗಿ ಕಂಡುಹಿಡಿದು. ಹಾಗಾದರೆ ಮುಕ್ಕಣ್ಣ ಅಂತ ಪದ ನೋಡಬೇಕಾದ್ರೆ ಇದು ಅಂಶಿನ, ದ್ವಂದ್ವ, ಕ್ರಿಯಾ, ದ್ವಿಗು. ಯಾವುದು? ದ್ವಿಗು. 3+ ಕಣ್ಣು, 3 ಕಣ್ಣು. ಮುಕ್ಕಣ್ಣ ಅಂತಂದರೆ ಶಿವ ಆಗ್ಬಿಡ್ತಾನೆ. ಹಾಗಾಗಿ ಮುಕ್ಕಣ್ಣು ಬೇರೆ, ಮುಕ್ಕಣ್ಣನೇ ಬೇರೆ ಆಗಿರುತ್ತೆ. ಓಕೆ. ನೆಕ್ಸ್ಟ್ ನಾವು 10ನೇ ಪ್ರಶ್ನೆ ನಾವು ನೋಡ್ತಾ ಹೋಗೋಣ. 10ನೇದು ಮೂಗಾವುದು ಈ ಪದವು ಸಮಾಸವಾಗಿದೆ. ನೋಡಿ ಪ್ರಶ್ನೆ ಇದು ರಿಪೀಟ್ ಆಗಿದೆ. ಹಾಗಾದರೆ ಮೂಗಾವುದು ಯಾವ ಸಮಾಸ? ಗೊತ್ತಿದೆ. ಯಾವುದು? ದ್ವಿಗು ಸಮಾಸ, ಗಮಕ, ಕ್ರಿಯಾ, ಅಂಶಿ ಸಮಾಸ. ಇದು ಮಾರ್ಚ್ 2020ರಲ್ಲಿ ಕೇಳಿರುವಂಥ ಪ್ರಶ್ನೆ. ಮೂಗಾವುದು ಯಾವುದು? ದ್ವಿಗು ಸಮಾಸ. ನೆಕ್ಸ್ಟ್ ನಾವು 11ನೇ ಪ್ರಶ್ನೆ ನಾವು ನೋಡ್ತಾ ಹೋಗೋಣ. 11ನೇದು ರೀತಿಯಾಗಿದೆ. ಕೈಗೊಳ್ಳುವುದು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಕೈಗೊಳ್ಳುವುದು ಅನ್ನೋ ಪದವು ಯಾವ ಸಮಾಸಕ್ಕೆ ಉದಾಹರಣೆ ಅಂದರೆ ಮಾರ್ಚ್ 2020ರಲ್ಲಿನೇ ಕೇಳಿರುವಂಥದ್ದು. ಯಾವುದು? ಕರ್ಮಧಾರಯ, ಅಂಶಿ, ಕ್ರಿಯಾ ಸಮಾಸ, ತತ್ಪುರುಷ ಸಮಾಸ. ಹೌದು. ಯಾವುದು? ಸಿ ಕ್ರಿಯಾ ಸಮಾಸವಾಗಿದೆ. ನೆಕ್ಸ್ಟ್ 12ನೇದು ಕಣ್ದರೆ ಈ ಸಮಸ್ಯೆಗೆ ಉದಾಹರಣೆ ಆಗಿದೆ. ನೋಡಿ ಎಷ್ಟು ಸಲ ಈ ಪದವನ್ನು ನಾವು ನೋಡ್ತಾ ಹೋಗ್ತಿದ್ವಿ. ಬಹಳ ರಿಪೀಟ್ ಆಗ್ತಾ ಇದೆ ಈ ಪದವು. ಸ್ವಲ್ಪ ಈ ಪದವನ್ನು ನೀವು ಗಮನಿಸಬೇಕು. ಇದು ಪದವನ್ನು ಮಾರ್ಚ್ 2021ರಲ್ಲಿ ಕೇಳಲಾಗಿದೆ. ಯಾವುದು? ತತ್ಪುರುಷ, ದ್ವಿಗು, ಗಮಕ, ಕ್ರಿಯಾ. ನೋಡ್ರಿ ಕನ್ನಡಿ ಬದಲು ಈಜಿಯಾಗಿ ಯಾವುದಿದು? ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 13ನೇದು ಕಡೆಗಣ್ಣು ಪದವು ಯಾವ ಸಮಾಸ ಉದಾಹರಣೆ ಇದು? ಎ ಅಂಶಿ ಸಮಾಸ, ಬಿ ಕ್ರಿಯಾ ಸಮಾಸ, ಬಹುರ್ವಿ ಸಮಾಸ, ಗಮಕ ಸಮಾಸ. ಹಾಗಾದರೆ ಇದನ್ನು ಮಾರ್ಚ್ 2021ರಲ್ಲಿ ಕೇಳಿದರೆ ಯಾವುದು? ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿರುವಂಥ ಪದ. ನೆಕ್ಸ್ಟ್ 14ನೇ ಪ್ರಶ್ನೆ. ಈ ಕೆಳಗಿನ ಪದಗಳಲ್ಲಿ ಕ್ರಿಯಾ ಸಮಸ್ಯೆಗೆ ಉದಾಹರಣೆ ಯಾವುದು? ನಿಮ್ಗೆ ಗೊತ್ತಿದೆ ಕ್ರಿಯಾ ಸಮಸ್ಯೆಗೆ ಈಜಿಯಾಗಿ ಕಂಡುಹಿಡಿಯೋದು. ಅದು ಜೂನ್ 2021ರಲ್ಲಿ ಇಮ್ಮಾವು ಅಲ್ಲ, ಹಾಗೆಯೇ ಕಡೆಗಣ್ಣಲ್ಲ, ಕಣ್ದೆರೆ, ತಲೆನೋವು. ಯಾವುದು? ಈಜಿಯಾಗಿ ಹೇಳ್ಬೋದು. ಯಾಕಂದರೆ ಅದು ಭಾಳಷ್ಟು ಸಲ ರಿಪೀಟ್ ಆಗಿದೆ. ಕಣ್ದೆರೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ತಲೆನೋವು ಪದವು ಈ ಸಮಸ್ಯೆಗೆ ಉದಾಹರಣೆಯಾಗಿದೆ. ಇದು ಅಕ್ಟೋಬರ್ 2021ರಲ್ಲಿ ಕರ್ಮಧಾರ್ಯ, ದ್ವಿಗು, ತತ್ಪುರುಷ, ಗಮಕ. ಯಾವುದು? ಸಿ ತತ್ಪುರುಷ ಸಮಾಸ. ಯಾವುದು? ತತ್ಪುರುಷ ಸಮಾಸ. ನೆಕ್ಸ್ಟ್ ನೋಡ್ತಾ ಹೋಗೋಣ. 16ನೇದು ಬೆಟ್ಟದಾವರೆ ಪದವು ಈ ಸಮಸ್ಯೆಗೆ ಉದಾಹರಣೆ ಆಗಿದೆ. ಇದು ಜೂನ್ 2022ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ.
ಕರ್ಮಧಾರೆಯ ದ್ವಿಗು ತತ್ಪುರುಷ ಗಮಕ. ಯಾವುದು? ಸಿ ತತ್ಪುರುಷ ಸಮಾಸ. ಡೆಫಿನೇಷನ್ ನೋಡ್ಕೊಂಡ್ರೆ ಸಾಕು, ನಿಮಗೆ ಈಸಿಯಾಗಿ ಕಂಡುಹಿಡಿಬೋದು ನೀವು. ನೆಕ್ಸ್ಟ್ ನೋಡಿ, ಈ ಪದವು ಮತ್ತೆ ರಿಪೀಟ್ ಆಗಿದೆ. ಬೆಟ್ಟದಾವರೆ ಪದವು ಈ ಸಮಸ್ಯೆಗೆ ಉದಾಹರಣೆಯಾಗಿದೆ. ಇದು ಪೂರ್ವಸಿದ್ಧತಾ ಪರೀಕ್ಷೆ 2022 ಕೇಳಿದರೆ ಯಾವುದು? ತತ್ಪುರುಷ ಸಮಾಸ. ನೆಕ್ಸ್ಟ್ ಪ್ರಶ್ನೆ ಯಾವುದೇ 18ನೇದು, ಅಂಶಿ ಸಮಸ್ಯೆಗೆ ಉದಾಹರಣೆಯಾದ ಪದವಿದು. ಇದು ಅಂಶಿ ಸಮಸ್ಯೆಗೆ ಪೂರ್ವಸಿದ್ಧತಾ ಪರೀಕ್ಷೆ 2018ರಲ್ಲಿ ಕೇಳಿರುವಂಥ ಪ್ರಶ್ನೆ ಯಾವುದು? ಮುಕ್ಕಣ್ಣು, ಕಾಲ್ಬಳೆ, ಕಡೆಗಣ್ಣು, ಕಂಗೆಡು. 18ನೇ ಪ್ರಶ್ನೆ ನಿಮಗೂ ಈಜಿಯಾಗಿ ಕನ್ನಡ. ಅಂಶಿ ಅಂತಂದರೆ ನೋಡಿ ಗೊತ್ತಿದೆ, ಯಾವುದು? ಸಿ ಕಡೆಗಣ್ಣು. ನೆಕ್ಸ್ಟ್ ಪ್ರಶ್ನೆ 18ನೇದು 19, ಹಿಂದಲೆ ಪದವು ಈ ಸಮಸ್ಯೆಗೆ ಉದಾಹರಣೆಯಾಗಿದೆ. ಇದು ಪೂರ್ವಸಿದ್ಧತಾ ಪರೀಕ್ಷೆ 2019ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆಯಾಗಿದೆ. ಯಾವುದು? ಅಂಶಿ, ದ್ವಂದ್ವ, ಕರ್ಮಧಾರೆಯ ಗಮಕ. ಗೊತ್ತಿದೆ, ಯಾವುದು? ಎ ಅಂಶಿ ಸಮಾಸ. ನೆಕ್ಸ್ಟ್ 20ನೇ ಪ್ರಶ್ನೆ ನಾವು ನೋಡ್ತಾ ಹೋಗೋಣ. 20 ಪ್ರಶ್ನೆ ಈ ರೀತಿಯಾಗಿದೆ. ಗಿರಿ, ವನ, ದುರ್ಗಗಳು ಪದದಲ್ಲಿರುವ ಸಮಾಸ. ಇದು ಪೂರ್ವಸಿದ್ಧತಾ ಪರೀಕ್ಷೆ 2020ರಲ್ಲಿ ಕೇಳಿರುವಂತಹದ್ದು. ಯಾವುದು? ತತ್ಪುರುಷ, ದ್ವಿಗು ಸಮಾಸ, ದ್ವಂದ್ವ ಸಮಾಸ, ಬಹುವ್ರೀಹಿ ಸಮಾಸ. ಹೌದು, ಯಾವುದಿದು? ದ್ವಂದ್ವ ಸಮಾಸ. ಯಾಕೆಂದರೆ ಯಾವುದು ಮುಖ್ಯ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲದ ಪದ, ಹಾಗಾಗಿ ಇದು ದ್ವಂದ್ವ ಸಮಾಸವಾಗಿದೆ. ನೆಕ್ಸ್ಟ್ ಪ್ರಶ್ನೆ 20 ನಾವು ಪದವು ಈ ಸಮಸ್ಯೆಗೆ ಉದಾಹರಣೆ ಆಗಿದೆ. ಇನ್ನು ಎಷ್ಟು ಸಲ ರಿಪೀಟ್ ಆಗ್ತಿದೆ ಪದ ಮಕ್ಕಳೇ ನೋಡ್ತಾ ಹೋಗ್ಬೇಕು ನೀವು. ಇದು ಮಾರ್ಚ್ 2022ರಲ್ಲಿ ಈ ಪದವು ಬಂದಿದೆ. ಯಾವುದು? ತತ್ಪುರುಷ, ಕ್ರಿಯಾ ಸಮಾಸ, ಅಂಶಿ ಸಮಾಸ, ದ್ವಿಗು ಸಮಾಸ. ಯಾವುದು? ತತ್ಪುರುಷ ಸಮಾಸ. ನೆಕ್ಸ್ಟ್ 22ನೇ ಪ್ರಶ್ನೆ, ಬೆಟ್ಟದಾವರೆ ಪದವು ಈ ಸಮಸ್ಯೆಗೆ ಉದಾಹರಣೆ ಆಗಿದೆ. ಮತ್ತೆ ರಿಪೀಟು ಮಾರ್ಚ್ 2023ರಲ್ಲಿ. ಯಾವುದು? ತತ್ಪುರುಷ ಸಮಾಸ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಅಂಗೈ 23ನೇದು, ಅಂಗೈ ಪದವು ಈ ಸಮಸ್ಯೆಗೆ ಉದಾಹರಣೆಯಾಗಿದೆ. ಇದು ಅಕ್ಟೋಬರ್ 24ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಅಂಗೈ ಯಾವುದು? ಡಿ ಅಂಶಿ ಸಮಾಸ. ನೆಕ್ಸ್ಟ್ ಪ್ರಶ್ನೆ 24ನೇ, ಕಣ್ದರೆ ಪದವು ಈ ಸಮಸ್ಯೆಗೆ ಉದಾಹರಣೆಯಾಗಿದೆ. ಮತ್ತೆ ರಿಪೀಟು ಮಾರ್ಚ್ 2024ರಲ್ಲಿ ಈ ಪದವನ್ನು ಕೇಳಿದ್ದಾರೆ. ಅಂಶಿ ಸಮಾಸ, ಕರ್ಮಧಾರೆಯ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ. ಯಾವುದು ಹಾಗಾದರೆ? ಕ್ರಿಯಾ ಸಮಾಸ. ಭಾಳಷ್ಟು ಸಲ ರಿಪೀಟ್ ಆಗಿರುವಂಥ ಪ್ರಶ್ನೆ. ನೆಕ್ಸ್ಟ್ ರಾಜೀವ ಸಖ ಪದವು ಈ ಸಮಸ್ಯೆಗೆ ಉದಾಹರಣೆಯಾಗಿದೆ. ಮಕ್ಕಳಿದು ಜೂನ್ 2024ರಲ್ಲಿ ಕೇಳಿರುವಂಥದ್ದು. ಕಳೆದ ವರ್ಷದಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆಯಾಗಿದೆ. ಯಾವುದು? ತತ್ಪುರುಷ ಸಮಾಸ, ಅಂಶಿ ಸಮಾಸ, ಬಹುವ್ರೀಹಿ ಸಮಾಸ, ಗಮಕ ಸಮಾಸ. ಯಾವುದು? ಸಿ ಬಹುವ್ರೀಹಿ ಸಮಾಸ. ನೆಕ್ಸ್ಟ್ ಕೊನೆಯ ಪ್ರಶ್ನೆ, ನೇಯ್ದ ವಸ್ತ್ರ ಪದವಿ ಸಮಸ್ಯೆಗೆ ಉದಾಹರಣೆ ಆಗಿದೆ. ಇದು ಪೂರ್ವಸಿದ್ಧತಾ ಪರೀಕ್ಷೆ 2024ರಲ್ಲಿ ಕೇಳಿರುವಂಥದ್ದು. ಯಾವುದು? ನೇಯ್ದ ವಸ್ತ್ರ, ಅಂಶಿ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ, ತತ್ಪುರುಷ ಸಮಾಸ. ಯಾವುದು? ಸಿ ಗಮಕ ಸಮಾಸ. ಮಕ್ಕಳೇ, ಮತ್ತೆ ಇಲ್ಲಿ 3ನೇ ಪದಕ್ಕೆ ಸಂಬಂಧಪಟ್ಟಂಥ ಪದದಲ್ಲಿ 2ನೇ ವಿಭಾಗದಲ್ಲಿ ಯಾವ ರೀತಿಯಾಗಿ ಕೇಳಿದ್ದಾರೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ಮೊದಲನೇದು ಹೊಗೆ ದೂರು ಅಂದರೆ ಕ್ರಿಯಾ ಸಮಾಸ. ಹಾಗಾದರೆ ಚಕ್ರ ಪ್ರಾಣಿ ಅನ್ನೋಂಥದ್ದು ಯಾವ ಸಮಾಸ? ಯಾವುದು? ನಿಮಗೆಲ್ಲ ಗೊತ್ತಿರುವಂತಹದ್ದೇ. ಯಾವುದು? ಬಹುವ್ರೀಹಿ ಸಮಾಸ. ಬಹುವ್ರೀಹಿ ಸಮಾಸ. ಇದು 2018ರಲ್ಲಿ ಕೇಳಿರುವಂತಹದ್ದು. ಹೌದಲ್ವಾ? ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಇಲ್ಲಿ 2ನೇದು ಇಮ್ಮಾವು. ಇದು ಕರ್ಮಧಾರ ಸಮಾಸ ಆದರೆ ಹಿಂದಲೆ ಯಾವ ಸಮಾಸ? ಹಿಂದಲೆ ಯಾವುದು? ಅಂಶಿ ಸಮಾಸ. ಇದು 2024ರಲ್ಲಿ ಕೇಳಿರುವಂಥದ್ದು. ನೆಕ್ಸ್ಟ್ ಮತ್ತೆ ಕೇಳಿದರೆ ಇಮ್ಮಾವು ಕರ್ಮಧಾರ ಸಮಾಸ, ಸಪ್ತ ಸ್ವರಗಳು. ಸಪ್ತ ಸ್ವರಗಳು ಯಾವುದು? 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 ದ್ವಿಗು ಸಮಾಸ. ದ್ವಿಗು ಸಮಾಸ. ಇದು ಮಾರ್ಚ್ 2021ರಲ್ಲಿ ಇದರ ವಿಭಾಗದಲ್ಲಿ ಕೇಳಿರುವಂತಹ ಪ್ರಶ್ನೆ. ನೆಕ್ಸ್ಟ್ ಅಂಗೈ ಅಂಶಿ ಸಮಾಸ ಆದರೆ ಮೈ ಮುಚ್ಚು ಯಾವ ಸಮಾಸ? ಮೈ ಮುಚ್ಚು. ಮೈ ಮುಚ್ಚು ಅನ್ನೋದು ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ. ಇದು ಮಾರ್ಚ್ 2022ರಲ್ಲಿ ಕೇಳಿರುವಂಥ ಪ್ರಶ್ನೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಯಾವುದು? 5 ಬೆಟ್ಟದಾವರೆ ತತ್ಪುರುಷ ಸಮಾಸ. ಕಣ್ದರೆ ಯಾವುದು? ಎಷ್ಟು ಸಲ ರಿಪೀಟ್ ಆಗಿದೆ ನೋಡ್ರಿ ಮಕ್ಕಳು ಇದು ಕಣ್ದರೆ ಅನ್ನೋದು. ಯಾವುದು? 2023 ಕೇಳಿದರೆ ಇದು ಸಹ ಅಷ್ಟೇ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಪದ. ಕ್ರಿಯಾ ಸಮಾಸಕ್ಕೆ ಇದನ್ನು. ನೆಕ್ಸ್ಟ್ ಅದೇ ಪ್ರಶ್ನೆ ರಿಪೀಟ್ ಆಗಿದೆ ಅಲ್ವಾ? ಯಾವುದು? ಆ ಕಲ್ಲು ಗಮಕ ಸಮಾಸ ಆದರೆ ಕಣ್ದರೆ ಯಾವ ಸಮಾಸ? ಇದು ಸಹ ಅಷ್ಟೇ ಕ್ರಿಯಾ
ಸಮಾಸ. ಇದು 2023ರಲ್ಲಿ ಕೇಳಿರುವಂಥ ಪ್ರಶ್ನೆ. ನೋಡಿದ್ರಲ್ಲ ಮಕ್ಕಳೇ, ಇಲ್ಲಿ ಟೋಟಲ್ 32 ಪ್ರಶ್ನೆಗಳು ಸಮಾಸಕ್ಕೆ ಸಂಬಂಧಪಟ್ಟಂತ ಕೇಳಿರುವಂಥದ್ದೇ. ಹಾಗಾಗಿ ನಾವು ಇದರಲ್ಲಿ ಹೆಚ್ಚಿನದಾಗಿ ಗಮನ ಕೊಟ್ಟರೆ ನಿಮಗೆ ಈಸಿಯಾಗಿ ನಾವು ಪ್ರಶ್ನೆಗಳ ಉತ್ತರಗಳನ್ನು ಬರೆದು ಹೋಗ್ಬೋದು. ನೆಕ್ಸ್ಟ್ ಹೆಡ್ಡಿಂಗ್ ನಾವು ನೋಡ್ತಾ ಹೋಗೋಣ. ಲೇಖನ ಚಿಹ್ನೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ್ಯಾವ ಪ್ರಶ್ನೆಗಳು ಬಂದಿರೋದಂತ ಗಮನಿಸ್ತಾ ಹೋಗೋಣ. ಮೊದಲನೇ ಹೆಡ್ಡಿಂಗ್ ರೀತಿ ಇದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮ ಅಕ್ಷರದೊಂದಿಗೆ ಬರೆಯಿರಿ ಅಂತೇಳಿ ಲೇಖನ ಚಿಹ್ನೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಲ್ಲಿ ಕೇಳಲಾಗಿದೆ. ಮೊದಲನೇ ಪ್ರಶ್ನೆ ರೀತಿಯಾಗಿದೆ. ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಇದು ಮಾರ್ಚ್ 2018ರಲ್ಲಿ ಈ ಪ್ರಶ್ನೆಗೆ ಕೇಳಿರುವಂತಹದ್ದು. ಹಾಗಾದರೆ ಯಾವ ಚಿಹ್ನೆ ಬಳಸ್ತಾರೆ? ವಾಕ್ಯವೇಷ್ಟಣ, ಉದ್ಧರಣ, ಆವರಣ, ಭಾವಸೂಚಕ. ಉತ್ತರ ಸಿ, ಆವರಣ ಚಿಹ್ನೆಯನ್ನು ಬಳಸ್ತಾರೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ. ಎರಡನೇದು, ಸಂಬೋಧನೆಯ ಮುಂದೆ ಹಾಗೂ ಕರ್ತೃ, ಕರ್ಮ, ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಬಳಸುವ ಲೇಖನ ಚಿಹ್ನೆ ಯಾವುದು? ಜೂನ್ 2018ರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಯಾವುದು ಅಂತಂದರೆ ಇಲ್ಲಿ ಅಲ್ಪ ವಿರಾಮ, ಅರ್ಧ ವಿರಾಮ, ಪೂರ್ಣ ವಿರಾಮ, ಉದ್ಧರಣ ಚಿಹ್ನೆ ಯಾವುದು? ಹಾಗಾದರೆ ಇದರಲ್ಲಿ ಎರಡನೇದಲ್ಲಿ ಅಲ್ಪ ವಿರಾಮ ಚಿಹ್ನೆ. ಅಲ್ಪ ವಿರಾಮ ಚಿಹ್ನೆ ನಾವು ಬಳಸ್ತಾ ಬರ್ತೀವಿ. ನೆಕ್ಸ್ಟ್ ಇಲ್ಲಿ ಮೂರನೇದು ನಾವು ನೋಡ್ತಾ ಹೋಗೋಣ. ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷಾ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸಿದಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ಯಾವ ಚಿಹ್ನೆಯನ್ನು ಬಳಸ್ತೀವಿ ನಾವು? ಯಾವುದು? ಉದ್ಧರಣ ಚಿಹ್ನೆಯನ್ನು ಅಥವಾ ಆವರಣ ಚಿಹ್ನೆಯನ್ನು ಅಥವಾ ವಾಕ್ಯವೇಷ್ಟನ ಚಿಹ್ನೆ ಅಥವಾ ವಿವರಣಾತ್ಮಕ ಚಿಹ್ನೆ. ಹೌದು, ಸಿ, ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸ್ತೀವಿ. ಇದು ಮಾರ್ಚ್ 2019ರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ನೆಕ್ಸ್ಟ್ ನಾಲ್ಕನೇದು, ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಚಿಹ್ನೆಯನ್ನು ಬಳಸಲೇಬೇಕು. ಇದು ಮಾರ್ಚ್ 2019 ಮತ್ತು ರಿಪೀಟ್ ಆಗಿರುವಂಥ ಒಂದು ಪ್ರಶ್ನೆ ಆಗಿದೆ. ಯಾವನ್ನು ಬಳಸ್ತೀವಿ ನಾವು? ನಾಲ್ಕನೇದರಲ್ಲಿ ಪೂರ್ಣ ವಿರಾಮ, ಅಲ್ಪ ವಿರಾಮ, ಅರ್ಧ ವಿರಾಮ, ವಿಭಾವ ಸೂಚಕ ಅಂತ ಕೇಳಿದ್ರೆ ಯಾವುದು? ಎ, ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸ್ತೀವಿ. ನೆಕ್ಸ್ಟ್ ಪ್ರಶ್ನೆ ಐದನೇದು, ಒಂದು ಅಭಿಪ್ರಾಯ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ. ಇದು ಜೂನ್ 2019ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಯಾವುದು? ಐದನೇದರಲ್ಲಿ ಭಾವಸೂಚಕ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ, ಉದ್ಧರಣ ಚಿಹ್ನೆ, ಹಾಗೆಯೇ ಮತ್ತೆ ವಾಕ್ಯ ವೇಷ್ಟನ ಚಿಹ್ನೆ. ಯಾವುದು? ಬಿ, ವಿವರಣಾತ್ಮಕ ಚಿಹ್ನೆಯನ್ನು ನಾವು ಬಳಸ್ತಾ ಬರ್ತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಆರನೇದು, ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷಾ ಪದಗಳನ್ನು ಬಳಸುವಾಗ ಬರುವ ಲೇಖನ ಚಿಹ್ನೆ. ಇದು ಜೂನ್ 2019ರಲ್ಲಿ ಸಹಾಯ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ಮತ್ತೆ ರಿಪೀಟ್ ಆಗಿರುವಂಥ ಒಂದು ಪ್ರಶ್ನೆ. ಯಾವುದು? ಇಲ್ಲಿ ವಾಕ್ಯ ವೇಷ್ಟನ ಚಿಹ್ನೆ ಬಳಸ್ತೀವಿ. ನೆಕ್ಸ್ಟ್ ಏಳನೇ ಪ್ರಶ್ನೆ, ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ಇದು ಜೂನ್ 2020ರಲ್ಲಿ ಕೇಳಿರುವಂಥ ಪ್ರಶ್ನೆ. ಯಾವುದು? ಏಳನೇದು ಅರ್ಧ ವಿರಾಮ, ಅಲ್ಪ ವಿರಾಮ, ಉದ್ಧರಣ, ಆವರಣ ಚಿಹ್ನೆ. ಸಿ, ಯಾವುದು? ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ. ನೆಕ್ಸ್ಟ್ ಎಂಟನೇದು, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ. ಇದು 2020ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಆಗಿದೆ. ಇಲ್ಲಿ ನೋಡ್ತಾ ಹೋಗೋಣ. ಯಾವ ಆಪ್ಷನ್ಸು? ಉದ್ಧರಣ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ, ಆವರಣ ಚಿಹ್ನೆ, ವಾಕ್ಯವೇಷ್ಟನ ಚಿಹ್ನೆ. ಯಾವುದು? ಬಿ, ವಿವರಣಾತ್ಮಕ ಚಿಹ್ನೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. 9ನೇದು, ಬಟ್ಟೆ ಗಿರಣಿ, ರಟ್ಟು, ಪೆನ್ಸಿಲ್ ತಯಾರಕ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಈ ವಾಕ್ಯದಲ್ಲಿ ಇರಬೇಕಾದ ಲೇಖನ ಚಿಹ್ನೆ. ಇದು ಸೆಪ್ಟೆಂಬರ್ 2020ರಲ್ಲಿ ಕೇಳಿರುವಂತಹದ್ದು. 9ನೇದು ಪ್ರಶ್ನೆ, ಅಲ್ಪ ವಿರಾಮ, ಅರ್ಧ ವಿರಾಮ, ಆವರಣ, ವಿವರಣ. ಹೌದು, ಯಾವುದು? ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 10ನೇ ಪ್ರಶ್ನೆ, ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು. ಯಾವ ಚಿಹ್ನೆ ಬಳಸ್ತೀವಿ ನಾವು? ಯಾವುದು? ಅರ್ಧ ವಿರಾಮ, ಪ್ರಶ್ನಾರ್ಥಕ, ಅಲ್ಪ ವಿರಾಮ, ಉದ್ಧರಣ. ಇದು ಮಾರ್ಚ್ 2020ರಲ್ಲಿ ಕೇಳಿದರೆ ಆನ್ಸರ್ ಇದಕ್ಕೆ ಎ, ಅರ್ಧ ವಿರಾಮ ಚಿಹ್ನೆ. ನೆಕ್ಸ್ಟ್ 11ನೇ ಪ್ರಶ್ನೆ ಈ ರೀತಿಯಾಗಿ ಇದೆ. 11ನೇ ಪ್ರಶ್ನೆಯಲ್ಲಿ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ
ಎಂದು ತೋರಿಸುವ ಸಂದರ್ಭದಲ್ಲಿ ಈ ಲೇಖನ ಚಿಹ್ನೆಯನ್ನು ಬಳಸುವರು. 11ಕ್ಕೆ ಯಾವ ಲೇಖನ ಚಿಹ್ನೆ ಬಳಸ್ತೀವಿ ಅಂದರೆ ಅಲ್ಪ ವಿರಾಮ, ಆವರಣ, ವಿವರಣ, ಅರ್ಧ ವಿರಾಮ. ಇದು ಮಾರ್ಚ್ 2020 ಕೇಳಿದರೆ ಯಾವುದು ಅಂತಂದರೆ ಸಿ ಆವರಣ ಚಿಹ್ನೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಅನೇಕ ಉಪವಾಕ್ಯಗಳೊಂದು ಪ್ರಧಾನ ವಾಕ್ಯ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗೆಲ್ಲ ಬಳಸುವ ಲೇಖನ ಚಿಹ್ನೆ ರಿಪೀಟ್ ಆಗಿರುವಂಥದ್ದು ಮಾರ್ಚ್ 2020 ಕೇಳಿದ್ದಾರೆ. ಯಾವುದು ಅಂತಂದರೆ ಪೂರ್ಣ ವಿರಾಮ, ಅರ್ಧ ವಿರಾಮ, ಅಲ್ಪ ವಿರಾಮ, ಭಾವಸೂಚಕ. ಯಾವುದು ಬಿ ಅರ್ಧ ವಿರಾಮ ಚಿಹ್ನೆ. ನೆಕ್ಸ್ಟ್ ಪ್ರಶ್ನೆ, ಆ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಈ ಪ್ರಶ್ನೆ ಸಹ ರಿಪೀಟ್ ಆಗಿದೆ ಮಾರ್ಚ್ 2021 ಕೇಳಿದರೆ. ಯಾವುದು ನಿಮಗೆಲ್ಲ ಗೊತ್ತು, ಅಲ್ಪ ವಿರಾಮ, ಆವರಣ, ಉದ್ಧರಣ, ಭಾವಸೂಚಕ. ಬಿ ಇದಕ್ಕೆ ಉತ್ತರ ಆವರಣ ಚಿಹ್ನೆ. ನೆಕ್ಸ್ಟ್ ಪ್ರಶ್ನೆ 14ನೇದು, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತಿದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ. ಇದು 2021 ಕೇಳಿರುವಂತಹದ್ದು. ಇಲ್ಲಿ ಭಾಳಷ್ಟು ಇದೊಂದು ಪ್ರಶ್ನೆ ಸಹ ರಿಪೀಟ್ ಆಗಿರುವಂತಹದ್ದು. 14ನೇದು ಯಾವುದು ಅಂತಂದರೆ ವಿವರಣಾತ್ಮಕ, ಸಿ ವಿವರಣಾತ್ಮಕ ಚಿಹ್ನೆ. ನೆಕ್ಸ್ಟು 15ನೇ ಪ್ರಶ್ನೆ, ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸಬೇಕಾದ ಲೇಖನ ಚಿಹ್ನೆ. ರಿಪೀಟ್ ಆಗಿದೆ ನೋಡ್ರಿ ಮಕ್ಕಳಿದು ಜೂನ್ 2021 ಅದಕ್ಕೆ ರಿಪೀಟ್ ಆಗಿರುವಂಥ ಪ್ರಶ್ನೆ ಯಾವುದಂತ ಗೊತ್ತಿದೆ ನಿಮಗೆಲ್ಲ. ಯಾವುದು ಯಾವುದು ಆವರಣ ಚಿಹ್ನೆ, ಸಿ ಆವರಣ ಚಿಹ್ನೆ. ನೆಕ್ಸ್ಟ್ ಪ್ರಶ್ನೆ 16ನೇದು, ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸಬೇಕಾದ ಲೇಖನ ಚಿಹ್ನೆ. ಇದು 21 ಕೇಳಿರುವಂತಹ ಪ್ರಶ್ನೆ. ಯಾವುದು ಅಂತಂದರೆ ವಿವರಣಾತ್ಮಕ, ಉದ್ಧರಣ, ವಾಕ್ಯವೇಷ್ಟನ, ಅಲ್ಪ ವಿರಾಮ. ಯಾವುದು ಇದರಲ್ಲಿ ಉದ್ಧರಣ ಚಿಹ್ನೆ, ಬಿ ಉದ್ಧರಣ ಚಿಹ್ನೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬೈ ಬೆಳೆಸುವಂಥ ಚಿಹ್ನೆ ಆಗಿದೆ. ಈಗ ಮತ್ತೆ 2 ಸಲ ಕೇಳಿದ ನೋಡೋದಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಸಿದ್ಧತಾ ಪರೀಕ್ಷೆ 2022 ಮತ್ತು 2024 ಇದು ರಿಪೀಟ್ ಆಗಿದೆ ಪ್ರಶ್ನೆ. ಯಾವುದು ಬಿ ಉದ್ಧರಣ ಚಿಹ್ನೆ. ನೆಕ್ಸ್ಟ್ ಪ್ರಶ್ನೆ ನಾವು 18ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನಾ ರೂಪದ ಪದ ವಾಕ್ಯಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು. ಮಾರ್ಚ್ 2022 ಕೇಳಿದರೆ ಪ್ರಶ್ನೆ ಸೂಚಕ ಅಂತ ಬಂದ ತಕ್ಷಣ ಗೊತ್ತಾಗುತ್ತೆ ಯಾವುದು ಅಂತೇಳಿ. ಯಾವುದು ಸಿ ಪ್ರಶ್ನಾರ್ಥಕ ಚಿಹ್ನೆ ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್ 19ನೇ ಪ್ರಶ್ನೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿರಬೇಕಾದ ಲೇಖನ ಚಿಹ್ನೆ ಯಾವುದು? ಇದು ಮಾರ್ಚ್ 18 ಕೇಳಿರುವಂಥ ಒಂದು ಪ್ರಶ್ನೆ. ಇಲ್ಲಿ ಯಾವುದಂತ ನಿಮ್ಗೆ ಗೊತ್ತಿರಬೇಕು. ಅಲ್ಪ ವಿರಾಮ, ಆವರಣ, ಅರ್ಧ ವಿರಾಮ ಮತ್ತು ಪ್ರಶ್ನಾರ್ಥಕ. ಯಾವುದು ಸಿ ಅರ್ಧ ವಿರಾಮ ಚಿಹ್ನೆ. ನೆಕ್ಸ್ಟ್ ನಾವು ಪ್ರಶ್ನೆ ನೋಡೋಣ. 20ನೇದು, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿರಬೇಕಾದ ಚಿಹ್ನೆ ರಿಪೀಟ್ ಆಗಿದೆ ಮತ್ತೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ. ಯಾವುದು ಸಿ ಅರ್ಧ ವಿರಾಮ ಚಿಹ್ನೆ. ನೆಕ್ಸ್ಟ್ 21ನೇದು, ಒಂದು ಪದವನ್ನು ವಾಕ್ಯವನ್ನು ಹೇಳೋದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗ್ತದೆ. ನೋಡಿರಿ ಎಷ್ಟು ಸಲ ರಿಪೀಟ್ ಆಗ್ತದೆ. ಇದು ಪೂರ್ವ ಸಿದ್ಧತಾ ಪರೀಕ್ಷೆ 2019 ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಯಾವುದಿದು ಬಿ ಆವರಣ ಚಿಹ್ನೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. 22ನೇದು, ಇದು ನೋಡಿ ಮತ್ತೆ ರಿಪೀಟ್ ಆಗಿದೆ. ಒಂದು ಪದವನ್ನು ವಾಕ್ಯವನ್ನು ಹೇಳೋದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಇದು ಮತ್ತೆ ರಿಪೀಟ್ ಆಗಿದೆ ಪೂರ್ವ ಸಿದ್ಧತಾ ಪರೀಕ್ಷೆ 2020 ಯಾವುದು ಬಿ ಆವರಣ ಚಿಹ್ನೆ. ನೆಕ್ಸ್ಟ್ 23ನೇದು ನೋಡ್ತಾ ಹೋಗೋಣ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಲೇಖನ ಚಿಹ್ನೆಯನ್ನು ಬಳಸುವರು. 23ನೇ ಪ್ರಶ್ನೆ. ಇದು ಜೂನ್ 2022 ರಿಪೀಟ್ ಆಗಿರುವಂಥದ್ದು ಪ್ರಶ್ನೆ ಆಗಿದೆ. ಹಾಗಾದರೆ 23 ನಿಮಗೆಲ್ಲ ಗೊತ್ತಿದೆ. ಯಾವುದು ಬಿ ವಿವರಣ ಚಿಹ್ನೆ. ನೆಕ್ಸ್ಟ್ ನಾವು 24ನೇದು, ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ. ನೋಡ್ರಿ ಭಾಳ ಸಲ ರಿಪೀಟ್ ಆಗಿರೋಂಥ ಪ್ರಶ್ನೆ. ಇದನ್ನು ಅಷ್ಟೇ ಮಾರ್ಚ್ 2022 ಆಗಿದೆ. ಈ ಪ್ರಶ್ನೆಗೆ ಉತ್ತರ ಯಾವುದಂತ ನಿಮಗೆಲ್ಲ ಗೊತ್ತಿದೆ. ಯಾವುದು 24ನೇ ಪ್ರಶ್ನೆಗೆ ಉತ್ತರ ಉದ್ಧರಣ ಚಿಹ್ನೆ ಎ. ನೆಕ್ಸ್ಟ್ ಪ್ರಶ್ನೆ 25ನೇದು, ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗೆಲ್ಲ ಬಳಸುವ ಲೇಖನ ಚಿಹ್ನೆ. ನಿಮಗೆಲ್ಲ ಗೊತ್ತಿದೆ. 25ನೇ ಪ್ರಶ್ನೆ ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಇದು ಸಹ ಯಾವುದು ಅಂತಂದರೆ ಇಲ್ಲಿ ಅರ್ಧ ವಿರಾಮ ಚಿಹ್ನೆ. ಇದು ಮಾರ್ಚ್ 2023 ಬಂದಿರುವಂಥ ಪ್ರಶ್ನೆ.
ನೆಕ್ಸ್ಟ್ 25 ಒಂದು ಪದವನ್ನು ವಾಕ್ಯವನ್ನು ಹೇಳುವುದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಎಷ್ಟು 5-6 ಸಲ ಈ ಒಂದು ಪ್ರಶ್ನೆಯನ್ನು ರಿಪೀಟ್ ಆಗಿ ಕೇಳ್ತಾ ಇದ್ದಾರೆ. ಹಾಗಾಗಿ ನೀವು ನೋಡ್ಕೊಳ್ಬೇಕು ಈ ಒಂದು ಚಿಹ್ನೆಗಳ ಬಗ್ಗೆ. ಸಿ ಇದ್ಯಾವುದು ಆವರಣ ಚಿಹ್ನೆ ಮಾರ್ಚ್ 2023ರಲ್ಲಿ ಕೇಳಿರುವಂತಹದ್ದು. ನೆಕ್ಸ್ಟು ಇದು ಅಷ್ಟೇ 27 ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ಇದು ಜೂನ್ 2023ರಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಯಾವುದು ಅಂತಂದರೆ ಉದ್ಧರಣ ಚಿಹ್ನೆ ಎ. ನೆಕ್ಸ್ಟ್ ಪ್ರಶ್ನೆ 28 ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ಅಕ್ಟೋಬರ್ 24ರಲ್ಲಿ ಈ ಚಿಹ್ನೆಯನ್ನು ಇದು ಕೇಳ್ತಾ ಹೋಗಿದರೆ ಯಾವುದು ಅಂತಂದರೆ ಇಲ್ಲಿ ಬಿ ಉದ್ಧರಣ ಚಿಹ್ನೆ. ನೆಕ್ಸ್ಟ್ ಪ್ರಶ್ನೆ 29 ಅನೇಕ ಉಪವಾಕ್ಯಗಳು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದೆಲ್ಲ ಬಳಸುವ ಲೇಖನ ಚಿಹ್ನೆ. ಮಾರ್ಚ್ 2024ರಲ್ಲಿ ಈ ಪ್ರಶ್ನೆಯನ್ನು ಕೇಳಿದರೆ ಯಾವುದು ಅರ್ಧ ಸಿ ಅರ್ಧ ವಿರಾಮ ಚಿಹ್ನೆ. ಇನ್ನೆಷ್ಟು 30ನೇ ಪ್ರಶ್ನೆ ಒಂದು ಅಭಿಪ್ರಾಯ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ. ಜೂನ್ 2024ರಲ್ಲಿ ಕೇಳ್ತಾ ಹೋಗಿದರೆ ಯಾವುದು ಅಂತಂದರೆ ಇದು ಡಿ ವಿವರಣಾತ್ಮಕ ಚಿಹ್ನೆ. ಇಷ್ಟು ನಾವು ನೋಡ್ತಾ ಬಂದ್ವಿ ಒಂದು ಲೇಖನ ಚಿಹ್ನೆಗಳಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಹೆಡ್ಡಿಂಗ್ ನಾವು ನೋಡ್ತಾ ಹೋಗೋಣ ತತ್ಸಮ ತದ್ಭವ. ಮಕ್ಕಳೇ ಈ ವಿಭಾಗದಲ್ಲಿ ಖಂಡಿತ ನಿಮಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಹಾಗಾಗಿ ಇವೆಲ್ಲವನ್ನು ನೀವು ಒಂದು ಸತಿ ನೋಡಿದ್ರೆ ಸಾಕು, ನಿಮಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಟಾಗಿ ಬರೀಬಹುದು. ನೋಡ್ತಾ ಹೋಗೋಣ ಮೊದಲನೇ ಹೆಡ್ಡಿಂಗಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀರಿ ಅಂತೇಳಿ ಈ ಭಾಗದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳಿದ್ದಾರೆ ಅನ್ನೋದ್ರ ಬಿಟ್ಟು ನಾವು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ವ್ಯಾಪಾರಿ ಪದದ ತದ್ಭವ ರೂಪ. ಇದು ಮಾರ್ಚ್ 2018ರಲ್ಲಿ ಕೇಳಿದರೆ ಯಾವುದು ಬಿಕಾರಿ, ಬಿಹಿಮಾರಿ, ಬೆಹಾರಿ, ಬಿಹಾರಿ. ಯಾವುದು ಹಾಗಾದರೆ ಸಿ ಬೇಹಾರಿ ಅಂತೇಳ್ಬಿಟ್ಟು ನೀವು ಬೇಹಾರಿ ಅಂತೇಳಿ ಪದವನ್ನು ಗುರುತಿಸಿ ಬರಬೇಕು. ನೆಕ್ಸ್ಟ್ ನಾವು ಪದ ನೋಡ್ತಾ ಹೋಗೋಣ. ಎರಡನೇದು ಪಾದುಕ ಪದದ ತದ್ಭವ ರೂಪ. ಪಾದಕ ಪದ ತದ್ಭವ ರೂಪ ಯಾವುದು? ಪೀಠಿಗೆ, ಅವುಹಿಗೆ, ಅವಗೆ, ಆವಿಗೆ. ಇದಕ್ಕೆ ಆನ್ಸರ್ ಅದು ಡಿ ಹಾವಿಗೆ. ಇದು ಮಾರ್ಚ್ 2021ರಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಮೂರನೇದು ಕಲಶ ಪದದ ತದ್ಭವ ರೂಪ. ಇದು ಜೂನ್ 2021ರಲ್ಲಿ ಕೇಳಿದ್ದಾರೆ. ಯಾವುದು? ವರುಸ, ಅಂಕುಶ, ಕಳಸ, ಕಲ್ಮಶ. ಯಾವುದು ಇದಕ್ಕೆ? ಕಳಸ. ಸಿ ಉತ್ತರ, ಸರಿಯಾದ ಉತ್ತರ. ನೆಕ್ಸ್ಟ್ 4ನೇ ಪ್ರಶ್ನೆ ವೈಶಾಖ ಪದದ ತದ್ಭವ ರೂಪ. ವೈಶಾಖ ಅನ್ನೋಂಥ ಪದ ತದ್ಭವ ರೂಪ ಯಾವುದು? ಇದು 24ರಲ್ಲಿ ಕೇಳಿರದೆ. ಬೇಸಗೆ, ವರುಸ, ಬಿಸುಗೆ, ಜೂದು. ಹಾಗಾದರೆ ಯಾವುದಕ್ಕೆ ಇದಕ್ಕೆ? ಎ ಬೇಸಿಗೆ. ನೋಡಿರಿ ಇದರಲ್ಲಿ ಕಡಿಮೆ, ಆದರೆ ಇಲ್ಲಿ ಜಾಸ್ತಿ ಕೇಳ್ತಾರೆ. ಎರಡನೇ ಹೆಡ್ಡಿಂಗ್ ಇದೆಯಲ್ವಾ, ಇಲ್ಲಿ ಹೆಚ್ಚಿನದಾಗಿ ಪ್ರಶ್ನೆಗಳು ಇದರಲ್ಲಿ ಸಂಬಂಧಪಟ್ಟಂತೆ ಬಂದಿದ್ದಾವೆ. ಎರಡನೇ ಹೆಡ್ಡಿಂಗಲ್ಲಿ ಈ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೀರಿ. ಈ ಭಾಗದ ತತ್ಸಮ ತದ್ಭವಗಳು ಹೆಚ್ಚಿನದಾಗಿ ನಿಮಗೆ ಬರ್ತವೆ ಮಕ್ಕಳೇ. ನೀವು ಚೆನ್ನಾಗಿ ಇದನ್ನು ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ. ಇಲ್ಲಿ ಪದಗಳನ್ನು ಬರೀಬೇಕಾದ್ರೆ ನೋಡ್ತಾ ಹೋಗೋಣ. ಮೊದಲನೇ ಪದ ಯುದ್ಧ, ಜುದ್ಧ. ಹಾಗಾದರೆ ಪ್ರಸಾದ ಯಾವುದು? ಯಾವುದು? ಅಸಾದ ಅಂತ ಬರೀಬೇಕು. ಪ್ರಸಾದ, ಅಸಾದ. ನೆಕ್ಸ್ಟು ಪ್ರಶ್ನೆ ಈ ರೀತಿಯಾಗಿದೆ. ವಂದ್ಯ, ಭಂಜೆ. ಕೋಕಿಲ ಯಾವುದು? ಕೋಗಿಲೆ, ಕೋಗಿಲೆ. ನೆಕ್ಸ್ಟ್ ಪದ ತವಸಿ, ತಪಸ್ವಿ. ಬೇಹಾರಿ. ನೋಡ್ರಲ್ಲಿ ಕೇಳಿದ್ರಲ್ಲ ಬೇಹಾರಿ ಅಂತೇಳಿ. ಹಾಗಾದರೆ ಯಾವುದು? ವ್ಯಾಪಾರಿ, ವ್ಯಾಪಾರಿ ಅಂತ ಬರಿಬೇಕು ನೀವು. ನೆಕ್ಸ್ಟು ವಂದ್ಯ, ಭಂಜೆ. ದೃಷ್ಟಿ, ದಿಟ್ಟಿ ಅಂತ. ದೃಷ್ಟಿ, ದಿಟ್ಟಿ. ನೆಕ್ಸ್ಟು ದಿಟ್ಟಿ, ದೃಷ್ಟಿ. ನೋಡ್ರಿಲ್ಲೇ ಕೇಳಿದ್ದಾರೆ ನೋಡ್ರಲ್ಲಿ ದೃಷ್ಟಿ, ದಿಟ್ಟಿ ಅಂತ. ಹಾಗೆ ನೆಕ್ಸ್ಟು ತಪಸಿ. ಯಾರು? ತಪಸಿ ಅಂದರೆ ತಪಸ್ವಿ, ತಪಸ್ವಿ, ತಪಸ್ವಿ ಅಂತ ಬರಿಬೇಕು. ನೆಕ್ಸ್ಟ್ 6ನೇದು ಅರ್ಕ, ಎಕ್ಕ. ವಂದ್ಯ, ಕರೆಕ್ಟ್. ವಂದ್ಯ, ಭಂಜೆ, ಭಂಜೆ. ನೆಕ್ಸ್ಟ್ ವಿದ್ಯಾಧರ, ಬಿಜ್ಜೋದರ. ಸಂಸ್ಕೃತ ಯಾವುದು? ಸಕ್ಕದ, ಸಂಸ್ಕೃತ, ಸಕ್ಕದ.
ಇದರ ಒಂದು ತದ್ಭವ ರೂಪ. ನೋಡಿರಿ ಮಕ್ಕಳೇ, ನಿಮ್ಗೊಂದು ನಿಮಿಷ ನಾನು ಹೇಳೋದು ಮರ್ತುಬಿಟ್ಟೆ. ಇದು ಯಾವ ಒಂದು ಇಸ್ವಿಯಲ್ಲಿ ಸಹ ಕೇಳಿದ್ರೆ ಅಂತೇಳಿ ನಿಮ್ಗೆ ಹೇಳ್ಬೇಕಾಯ್ತು. ನೋಡಿರಿ, ಜೂನ್ 2018, 19, 20, ಮಾರ್ಚ್ 18, 20ರಲ್ಲಿ ಈ ಪ್ರಶ್ನೆ ಕೇಳಿದರೆ, ಹಾಗೆ ಇದನ್ನು ಮಾರ್ಚ್ 2024ರಲ್ಲೇ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ನಾವು ನೋಡ್ತಾ ಹೋಗೋಣ. ಯುದ್ಧ, ಜುದ್ಧ, ಪ್ರಸಾದ. ನೋಡಿರಿ, ಇದು ಮೊದಲ ಕೇಳಿದ್ರಲ್ಲ, ಇಲ್ಲಿ ರಿಪೀಟ್ ಆಗಿರುವಂಥ ಪ್ರಶ್ನೆ. ಇದು ಮಾರ್ಚ್ 2020ರಲ್ಲಿ ಕೇಳಿದ್ದಾರೆ. ಯಾವುದು ಪ್ರಸಾದ? ಅಸಾದ. ನೆಕ್ಸ್ಟ್ 9ನೇ ಪಾದಕ ಹಾವಿಗೆ. ವೈಶಾಖ. ವೈಶಾಖ ನಿಮಗೆಲ್ಲ ಗೊತ್ತಿದೆ, ಅಲ್ಲಿ ಕೇಳಿದಿರಲ್ವ, ಯಾವುದು? ಬೇಸಗೆ. ಇದು ಮಾರ್ಚ್ 2021ರಲ್ಲಿ ಕೇಳಿರುವಂತಹ ಪ್ರಶ್ನೆ. ನೆಕ್ಸ್ಟ್ 10ನೇದು ಅರ್ಕ, ಎಕ್ಕ. ದೃಷ್ಟಿ. ನೋಡಿ, ಇಲ್ಲಿನೂ ಈ ಒಂದು ಪದ ರಿಪೀಟ್ ಆಗಿದೆ. ಇದು ಯಾವಷ್ಟರಲ್ಲಿ? ಮಾರ್ಚ್ 2021 ಕೇಳಿದರೆ ದೃಷ್ಟಿ, ದಿಟ್ಟಿ. ನೆಕ್ಸ್ಟ್ ವಿದ್ಯೆ, ಬಿಜ್ಜೆ. ಪ್ರಸಾದ. ಯಾವುದು? ಮಾರ್ಚ್ 2022ರಲ್ಲಿ ಕೇಳಿದರೆ ಪ್ರಸಾದ, ಅಸಾದ. ನೋಡಿ, ಎಷ್ಟು ಸಲ ಪದ ರಿಪೀಟ್ ಆಗಿದೆ. ಅಸಾದ. ನೋಡ್ಬೇಕು, ಈ ಪದಗಳು ನೀವೆಲ್ಲ ನೋಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಪದ ವಿದ್ಯಾಧರ, ಬಿಜ್ಜೋದರ. ವೈಶಾಖ. ನೋಡಿ, ಪದ ಮತ್ತೆ ರಿಪೀಟ್ ಆಗಿದೆ ಮಾರ್ಚ್ 2022ರಲ್ಲಿ. ಯಾವುದು? ವೈಶಾಖ, ಬೇಸಗೆ. ನೆಕ್ಸ್ಟ್ ಪದ, ಇದು ಪದವನ್ನು 2018 ಮತ್ತು 2018ರಲ್ಲಿ 2 ಸಹ ಪೂರ್ವಸಿದ್ಧತಾ ಪರೀಕ್ಷೆ ಮತ್ತು ಮಾರ್ಚ್ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್ 13 ವ್ಯಯ, ಬಿಯ. ವಿದ್ಯಾಧರ. ಪೂರ್ವಸಿದ್ಧ ಪರೀಕ್ಷೆಯಲ್ಲಿ ಕೇಳಿರೋ ವಿದ್ಯೋಧರ. ಯಾವುದು? ಬಿಜ್ಜೋದರ. ಈ ರೀತಿ ಬರಿಬೇಕು. ನೆಕ್ಸ್ಟ್ ವಂದ್ಯ, ಭಂಜೆ. ವ್ಯಯ. ಇದು ಪದವನ್ನು ಕೇಳಿದ್ದಾರೆ ಎಷ್ಟರಲ್ಲಿ? ಪೂರ್ವಸಿದ್ಧತಾ ಪರೀಕ್ಷೆ 2020ರಲ್ಲಿ. ಹಾಗಾದರೆ ಇಲ್ಲಿ ವ್ಯಯ, ಬಿಯ ಅಂತೇಳಿ ಬರಿಬೇಕು ನೀವು. ವ್ಯಯ, ಬಿಯ. ನೆಕ್ಸ್ಟು 15 ವಂದ್ಯ, ಭಂಜೆ. ಕುಟಾರ. ಇದು ಜೂನ್ 2022ರಲ್ಲಿ ಕೇಳುವಂಥ ಪ್ರಶ್ನೆ. ಕುಟಾರ, ಕೊಡಲಿ ಅಂತ ಬರಿಬೇಕು. ನೆಕ್ಸ್ಟ್ ಪ್ರಶ್ನೆ ವರ್ಷ, ವರುಷ. ಕಾರ್ಯ. ಭಾಳ ಈಸಿಯಾಗಿರುವಂತಹ ಪ್ರಶ್ನೆ. ಯಾವುದು? ಕಾರ್ಯ. ಇದು ಎಷ್ಟರಲ್ಲಿ? 2022ರಲ್ಲಿ. ಕಾರ್ಯ, ಕಜ್ಜ. ನೆಕ್ಸ್ಟ್ ಪ್ರಶ್ನೆ ವೈಶಾಖ, ಬೇಸಿಗೆ. ಪಾದಕ. ಮಾರ್ಚ್ 2023ರಲ್ಲಿ. ಯಾವುದು? ಪಾದಕ, ಹಾವಿಗೆ. ಯಾವುದು? ಹಾವಿಗೆ ಅಂತ ಬರಿಬೇಕು. ನೆಕ್ಸ್ಟ್ ಪ್ರಶ್ನೆ 18ನೇ ಸ್ಥಾನ, ತಾಣ. ವಂದ್ಯ 2023ರಲ್ಲಿ. ಯಾವುದು? ವಂದ್ಯ. ನಿಮಗೆಲ್ಲ ಗೊತ್ತಿದೆ. ಯಾವುದು? ವಂದ್ಯ, ಭಂಜೆ ಅಂತ ಬರಿಬೇಕು. ನೆಕ್ಸ್ಟ್ ಪ್ರಶ್ನೆ ವೈಶಾಖ, ಬೇಸಿಗೆ, ಕುಟಾರ. ಕುಟಾರ ಅನ್ನೋದು ಅಕ್ಟೋಬರ್ 24ರಲ್ಲಿ ಕೇಳಿದರೆ, ಕುಟಾರ ಅನ್ನೋದ್ರೆ ಮತ್ತೆ ಕೊಡಲಿ ಅಂತ ಬರಿಬೇಕು. ನೆಕ್ಸ್ಟ್ ಪ್ರಶ್ನೆ ಕೋಕಿಲ, ಕೋಗಿಲೆ. ವರ್ಣ. ಮಾರ್ಚ್ 24ರಲ್ಲಿ ಕೇಳಿದರೆ ವರ್ಣ ಅಂದರೆ ಯಾವುದು? ಬಣ್ಣ ಅಂತ ಬರಿಬೇಕು. ನೆಕ್ಸ್ಟು ಚೀರ, ಸೀರೆ. ಯುದ್ಧ. ಇದು ಜೂನು 2024ರಲ್ಲಿ ಕೇಳಿದರೆ ಯುದ್ಧ, ಜುದ್ಧ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ಅರ್ಕ, ಎಕ್ಕ. ಕುಟಾರ. ನೋಡ್ರಿ, ಈ ಪದ ಅಂತ ಎಷ್ಟು ಸಲ ಕೇಳಿದರೆ, ಮತ್ತೆ ಪೂರ್ವಸಿದ್ಧತಾ ಪರೀಕ್ಷೆ 2024 ಕೇಳಿದರೆ ಯಾವುದು? ಕುಟಾರ, ಕೊಡಲಿ ಅಂತ ಬರಿಬೇಕು ಮಕ್ಕಳೇ ನೀವು. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. 23ನೇದು ಅಂಕುಶ, ಅಂಕುಶ. ಅರ್ಕ. ಇದು ಜೂನ್ 2028ರಲ್ಲಿ ಕೇಳಿದ್ರು. ಅರ್ಕ, ಎಕ್ಕ. ನೆಕ್ಸ್ಟ್ ಪ್ರಶ್ನೆ ವೈಶಾಖ, ಬೇಸಿಗೆ. ಕೋಕಿಲ. ಮಾರ್ಚ್ 2019ರಲ್ಲಿ ಕೋಕಿಲ, ಕೋಗಿಲೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಯಾವುದು?
ಕಾವ್ಯ ಕಬ್ಬ. ವ್ಯಾಪಾರಿ ಜೂನ್ 2019 ಕೇಳಿದರೆ ವ್ಯಾಪಾರಿ ಬೆಹಾರಿ. ನೆಕ್ಸ್ಟ್ ಪ್ರಶ್ನೆ ಯಾವುದು ಕೊನೆಯದಾಗಿ 22 ಪುಣ್ಯ ಹೊಣ್ಯ ಚೀರ 2022 ಕೇಳಿದರೆ ಚೀರ ಸೀರೆ. ನೋಡಿದ್ರಲ್ಲ ಮಕ್ಕಳೇ, ತತ್ಸಮ ತದ್ಭವಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಪ್ರಶ್ನೆಗಳು ಬರ್ತವೆ. ನೀವು ಈ ರೀತಿಯಾಗಿ ನೀವು ಓದ್ತಾ ಹೋದಾಗ ನಿಮಗೆ ಈಸಿಯಾಗಿ ಬರೆಯುತ್ತಾ ಹೋಗ್ಬೋದು. ನೆಕ್ಸ್ಟ್ ಹೆಡ್ಡಿಂಗ್ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಹೆಡ್ಡಿಂಗ್ ಯಾವುದು? ಅವ್ಯಯಗಳು. ಅವ್ಯಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳಿದ್ದಾರೆ ಅಂತೇಳಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಒಂದು ಹೆಡ್ಡಿಂಗಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದು ನಾವು ನೋಡ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿದಾಗ ನಮಗೆ ಸಿಗ್ತಾ ಹೋಗ್ತವೆ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಕ್ರಿಯಾರ್ಥಕ ಅವ್ಯಯಕ್ಕೆ ಉದಾಹರಣೆಯಾಗಿರುವ ಪದ. ಇಲ್ಲಿ ಅವ್ಯಯಗಳಿಗೆ ಸಂಬಂಧಪಟ್ಟಂತೆ ನೀವು ನೋಡ್ಕೊಳ್ಬೇಕು. ಇದು ಮಾರ್ಚ್ 2018 ಕೇಳಿರುವಂತಹ ಪ್ರಶ್ನೆ ಅವ್ಯಯಗಳಿಗೆ ಸಂಬಂಧಪಟ್ಟಂತೆ. ಎ ನೀನೇ, ಬಿ ಆದ್ದರಿಂದ, ಸಿ ಚೆನ್ನಾಗಿ, ಡಿ ಸಾಕು. ಯಾವುದು ಇದಕ್ಕೆ ಆನ್ಸರು? ಡಿ ಸಾಕು ಅನ್ನೋಂಥದ್ದು ಇದು ಕ್ರಿಯಾರ್ಥಕ ಅವ್ಯಯಕ್ಕೆ ಸಂಬಂಧಪಟ್ಟಂಥ ಪದವಾಗಿದೆ. ನೆಕ್ಸ್ಟ್ ಪದ ನಾವು ನೋಡ್ತಾ ಹೋಗೋಣ. ಎರಡನೇದು, ಯಾವುದಾದ್ರೂ ಒಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯವನ್ನು ಹೀಗೆನ್ನುವರು. ಇದು ಸಹ ಮಾರ್ಚ್ 2018 ಕೇಳಿದರೆ ಯಾವುದು? ಕ್ರಿಯಾರ್ಥಕ ಅವ್ಯಯ. ಹಾಗೆಯೇ ಎರಡನೇದು ಸಂಬಂಧಾರ್ಥಕ ಅವ್ಯಯ, ಸಿ ಅವಧಾರಣಾರ್ಥಕ ಅವ್ಯಯ, ಡಿ ಸಾಮಾನ್ಯ ಅವ್ಯಯ. ಇದಕ್ಕೆ ಆನ್ಸರು ಡಿ ಸಾಮಾನ್ಯ ಅವ್ಯಯ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಅವ್ಯಯಗಳನ್ನು ಹೀಗೆ ಎನ್ನುತ್ತೇವೆ. ಇದು ಜೂನ್ 2018 ನಡೆದಿರುವಂಥ ಒಂದು ಪ್ರಶ್ನೆಯಲ್ಲಿ ಕೇಳಲಾಗಿದೆ. ಯಾವುದು? ಕ್ರಿಯಾರ್ಥಕ, ಅನುಕರಣ, ಸಾಮಾನ್ಯ, ಇದು ಸಂಬಂಧಾರ್ಥಕ ಅವ್ಯಯ. ಇದ್ಯಾವುದು? ಸಿ ಸಾಮಾನ್ಯ ಅಂತೇಳಿ ನೀವು ಗುರುತನ್ನು ಹಾಕಬೇಕು. ನಾಲ್ಕನೇದು ಕೇಳಿದರೆ ಯಾವುದಾದರೂ ಕ್ರಿಯೆ ನಡೆದ ರೀತಿ ಹೇಳುವಂಥ ಅವ್ಯಯಗಳನ್ನು ಹೀಗೆನ್ನುವರು. ಇದು ಜೂನ್ 2018 ಮತ್ತೆ ರಿಪೀಟ್ ಆಗಿರೋ ಪ್ರಶ್ನೆ ಗೊತ್ತಿದೆ. ಅನುಕರಣವ್ಯಯ, ಸಂಬಂಧಾರ್ಥಕವ್ಯಯ, ಸಾಮಾನ್ಯವಯ, ಯಾವುದು? ಡಿ ಭಾವಸೂಚಕ ಅವ್ಯಯ ಅಂತೇಳ್ಬಿಟ್ಟು ಇಲ್ಲಿ ಕೇಳಿದ್ದಾರೆ. ಹಾಗಾದರೆ ನಿಮಗೆಲ್ಲ ಗೊತ್ತಿದೆ, ಯಾಕೆಂದರೆ ಈ ಪ್ರಶ್ನೆ ಸಹ ಒಂದು ರಿಪೀಟ್ ಆಗಿರುವಂತಹ ಒಂದು ಪ್ರಶ್ನೆ ಆಗಿರೋದ್ರಿಂದ ಈಸಿಯಾಗಿ ನೀವು ಗುರ್ತು ಮಾಡ್ತಾ ಹೋಗ್ಬೋದು. ಯಾವುದು? ಸಿ ಸಾಮಾನ್ಯ ಅವ್ಯಯ. ನೆಕ್ಸ್ಟ್ 5ನೇ ಪ್ರಶ್ನೆ ಈ ರೀತಿಯಾಗಿದೆ. ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯವಾಗಿ ಹೇಳುವ ಸಂದರ್ಭದಲ್ಲಿ ಈ ಅವ್ಯಯವನ್ನು ಬಳಸಲಾಗುತ್ತದೆ. ಇದು ಮಾರ್ಚ್ 2019 ಕೇಳಿರುವಂಥ ಒಂದು ಪ್ರಶ್ನೆಯಾಗಿದೆ. ಇಲ್ಲಿ ನೋಡ್ತಾ ಹೋಗೋಣ. ಅನುಕರಣ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಹಾಗೆ ಸಂಬಂಧಾರ್ಥಕ ಅವ್ಯಯ, ಡಿ ಅವಧಾರಣಾರ್ಥಕ ಅವ್ಯಯ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ನಾವು 6ನೇ ಪ್ರಶ್ನೆ ನೋಡೋಣ. ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳನ್ನು ಹೀಗೆಂದು ಕರೆಯಲಾಗಿದೆ. ಇದು ಮಾರ್ಚ್ 2019 ಕೇಳಿರುವಂತಹ ಒಂದು ಪ್ರಶ್ನೆ. ಇಲ್ಲಿ ನೋಡ್ತಾ ಹೋಗೋಣ. ಭಾವಸೂಚಕ ಅವ್ಯಯ, ಬಿ ಅನುಕರಣವ್ಯಯ, ಸಿ ಕ್ರಿಯಾರ್ಥಕ ಅವ್ಯಯ, ಹಾಗೆಯೇ ಡಿ ಸಂಬಂಧಾರ್ಥಕ ಅವ್ಯಯ. ಹಾಗಾದಕ್ಕೆ ಸರಿಯಾದ ಉತ್ತರ ಸಿ ಕ್ರಿಯಾರ್ಥಕ ಅವ್ಯಯ ಪದವಾಗಿದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 7ನೇದು, ಸೊಗಸಾಗಿ ಪದವು ಅವ್ಯಯದ ಗುಂಪಿಗೆ ಸೇರಿದೆ. ಇದು ಜೂನ್ 2019 ಈ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡ್ತಾ ಹೋಗೋಣ ಅವ್ಯಯ ಆಪ್ಷನ್ಸ್ಗಳನ್ನು. ಎ ಕ್ರಿಯಾರ್ಥಕ ಅವ್ಯಯ, ಬಿ ಸಮಾನಾರ್ಥಕ ಅವ್ಯಯ, ಹಾಗೆಯೇ ಸಿ ಸಂಬಂಧಾರ್ಥಕ ಅವ್ಯಯ, ಡಿ ಅವಧಾರಣ ಅರ್ಥಕ ಅವ್ಯಯ ಅಂತೇಳಿ ಕೇಳಿದರೆ ಹೌದು, ಇದು ಈಸಿಯಾಗಿ ಕಂಡುಹಿಡಬಹುದು. ಯಾವುದಿದು? ಬಿ ಸಾಮಾನ್ಯಾರ್ಥಕ ಅವ್ಯಯ ಪದವಾಗಿದೆ. ನೆಕ್ಸ್ಟ್ 8ನೇದು ನೋಡ್ತಾ ಹೋಗೋಣ. ಡಿ ಅವರೇ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಮಕ್ಕಳೇ, ಇದು ಭಾಳಷ್ಟು ನೀವು ನೋಡ್ತಾ ಹೋಗ್ಬೇಕು, ಯಾಕಂದರೆ ಇದರಲ್ಲಿ ಸಾಕಷ್ಟು ಸಲ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಜೂನ್ 2020 ಈ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡ್ತಾ ಹೋಗೋಣ. ಎ ಸಾಮಾನ್ಯಾರ್ಥಕ ಅವ್ಯಯ, ಬಿ ಕ್ರಿಯಾರ್ಥಕ ಅವ್ಯಯ, ಸಿ ಸಂಬಂಧಾರ್ಥಕ ಅವ್ಯಯ, ಡಿ ಅವಧಾರಣಾರ್ಥಕ ಅವ್ಯಯ. ಹೌದು, ಇದು ಆನ್ಸರು ಡಿ ಅವಧಾರಣಾರ್ಥಕ ಅವ್ಯಯ ಪದವಾಗಿದೆ. ನೆಕ್ಸ್ಟ್ 9ನೇ ಪ್ರಶ್ನೆ ಈ ರೀತಿ. ರೊಯ್ಯನೆ, ಸುಯ್ಯನೆ ಪದಗಳು ಈ ಅವ್ಯಯಕ್ಕೆ ಉದಾಹರಣೆವಾಗಿದೆ. ಈ ಪದವನ್ನು ಸೆಪ್ಟೆಂಬರ್ 2020 ಕೇಳಲಾಗಿದೆ. ಯಾವುದು? ಸಮಾನಾರ್ಥಕ ಅವ್ಯಯ, ಅನುಕರಣವ್ಯಯ, ಅವಧಾರಣಾರ್ಥಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ. ಪದ ನೋಡಿದ ತಕ್ಷಣ ನೀವು ಈಸಿಯಾಗಿ ಕಂಡುಹಿಡಿಬೋದು. ಇದು ಪದ ಒಂದು ಯಾವುದು? ಅನುಕರಣ ಅವ್ಯಯ. ಹೌದು, ಬಿ ಅನುಕರಣ ಅವ್ಯಯ. ನೆಕ್ಸ್ಟು 10ನೇದು, ಒಂದು ನಿಶ್ಚಯಾರ್ಥದಲ್ಲಿರುವ ಅವ್ಯಯವನ್ನು ಹೀಗೆ ಎನ್ನುವರು. ಹೌದು, ಈ ಪದವನ್ನು ಎಷ್ಟರಲ್ಲಿ ಕೇಳಿದರೆ? ಮಾರ್ಚ್ 2020 ಕೇಳಿದರೆ. ನೋಡ್ತಾ ಹೋಗೋಣ ಇದಕ್ಕೆ ಆಪ್ಷನ್ಸ್ಗಳನ್ನು. ಒಂದು ಸಾಮಾನ್ಯಾರ್ಥಕ ಅವ್ಯಯ,
ಕ್ರಿಯಾರ್ಥಕ ಅವಯ, ಅವಧಾರಣಾರ್ಥಕ ಅವಯ, ಅನುಕರಣ ಅವಯ. ಅದರ ಉತ್ತರ ಯಾವುದು ಇದಕ್ಕೆ? ಸಿ ಅವಧಾರಣಾರ್ಥಕ ಅವಯ ಪದವಾಗಿದೆ. ನೆಕ್ಸ್ಟ್ 11ನೇ ಪ್ರಶ್ನೆ ಈ ರೀತಿದೆ. ಹೌದು, ಅಲ್ಲ ಪದಗಳು ಈ ಅವ್ಯಯಕ್ಕೆ ಉದಾಹರಣೆಯಾಗಿವೆ. ಇದು ಮಾರ್ಚ್ 2022 ಕೇಳಿದರೆ ಇದಕ್ಕೆ ಸಂಬಂಧಪಟ್ಟಂಥ ಉತ್ತರ ನೋಡ್ತಾ ಹೋಗೋಣ. ಯಾವುದಂತ? ಎ ಅವಧಾರಣಾರ್ಥಕ ಅವಯ, ಕ್ರಿಯಾರ್ಥಕ ಅವಯ, ಸಾಮಾನ್ಯ ಅರ್ಥಕ ಅವಯ, ಡಿ ಭಾವಸೂಚಕ ಅವ್ಯಯವಾಗಿದೆ. ಯಾವುದಾಗಿದ್ರೆ ಇದರಲ್ಲಿ? ಬಿ ಕ್ರಿಯಾರ್ಥಕ ಅವ್ಯಯ ಪದವಾಗಿದೆ. ನೆಕ್ಸ್ಟ್ 12ನೇ ಪದ ಧಗ ಧಗ ಪದ ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಇದು ಮಾರ್ಚ್ 2021 ಈ ಪದವನ್ನು ಕೇಳಲಾಗಿದೆ. ಗೊತ್ತಾಗ್ತಿದೆ ಪದ ನೋಡಿದ ತಕ್ಷಣ. ಅನುಕರಣ ಅವ್ಯಯನ, ಸಮಾನಾರ್ಥಕ ಅವ್ಯಯನ, ಕ್ರಿಯಾರ್ಥಕ ಅವ್ಯಯನ, ಭಾವಸೂಚಕ ಅವ್ಯಯನ ಅಂತೇಳಿ ಪದ ನೋಡಿದ ತಕ್ಷಣ ಕನ್ನಡ ಬಂದಿದೆ. ಯಾವುದಂತ? ಎ ಅನುಕರಣ ಅವ್ಯಯ ಪದವಾಗಿದೆ. ನೆಕ್ಸ್ಟ್ 13ನೇ ಪ್ರಶ್ನೆ ಸಾಕು ಪದವು ಈ ಅವ್ಯಯಕ್ಕೆ ಉದಾಹರಣವಾಗಿದೆ. ಈ ಪ್ರಶ್ನೆ ರಿಪೀಟ್ ಆಗಿದೆ ನೋಡ್ರಿ, ಹಾಗಾಗಿ ನಾವು ನೋಡ್ತಾ ಹೋಗ್ಬೇಕು. ಇದು ಮಾರ್ಚ್ 2021 ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಯಾವುದು ಹಾಗಾದರೆ? ಅನುಕರಣ ಅವ್ಯಯನ, ಕ್ರಿಯಾರ್ಥಕ ಅವ್ಯಯ, ಸಂಬಂಧಾರ್ಥಕ ಅವ್ಯಯ, ಅವಧಾರಣ ಅರ್ಥಕ ಅವ್ಯಯ. ಇದಕ್ಕೆ ಉತ್ತರ ಯಾವುದು? ಬಿ ಕ್ರಿಯಾರ್ಥಕ ಅವ್ಯಯ. ನೆಕ್ಸ್ಟ್ ಪದ ನೋಡ್ತಾ ಹೋಗೋಣ. 14ನೇ ಪ್ರಶ್ನೆ ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳು. ಇದು ಮಾರ್ಚ್ 2021 ಕೇಳಿರುವಂತಹ ಒಂದು ಪ್ರಶ್ನೆಯಾಗಿದೆ. ಹಾಗಾದರೆ ಇದಕ್ಕೆ ಉತ್ತರ ನಾವು ನೋಡ್ತಾ ಹೋಗೋಣ. ಯಾವುದಂತ? ಏನು? ಎ ಭಾವಸೂಚಕ ಅವ್ಯಯಗಳು, ಕ್ರಿಯಾರ್ಥಕ ಅವ್ಯಯಗಳು, ಅನುಕರಣ ಅವ್ಯಯಗಳು, ಸಮಾನಾರ್ಥಕ ಅವ್ಯಯ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದರೆ ಇದು ಬಿ ಕ್ರಿಯಾರ್ಥಕ ಅವ್ಯಯಗಳ ಪದ ಆಗಿದೆ. ನೆಕ್ಸ್ಟ್ 18ನೇದು ನೋಡ್ತಾ ಹೋಗೋಣ. ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವ ಅವ್ಯಯಗಳನ್ನು ಹೀಗೆನ್ನುತ್ತೇವೆ. ಇದು ರಿಪೀಟ್ ಆಗಿರುವಂಥ ಪ್ರಶ್ನೆ. ಜೂನ್ 2021 ಪುನಃ ಕೇಳಿದರೆ ಈ ಪ್ರಶ್ನೆಗೆ ನೋಡ್ತಾ ಹೋಗೋಣ. ಎ ಅವಧಾರಣಾರ್ಥಕ ಅವಯ, ಬಿ ಅನುಕರಣ ಅವಯ, ಸಾಮಾನ್ಯ ಅವಯ, ಕ್ರಿಯಾರ್ಥಕ ಅವಯ. ಗೊತ್ತಿದ್ದು ಯಾವುದು? ಆನ್ಸರು ಸಿ ಸಾಮಾನ್ಯ ಅವ್ಯಯ ಪದವಾಗಿದೆ. ನೆಕ್ಸ್ಟ್ 16ನೇ ಪ್ರಶ್ನೆ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವ ಪದಗಳನ್ನು ಹೀಗೆನ್ನುವರು. ನೋಡ್ರಿ, ಈ ರೀತಿಯಾಗಿ ಸಹ ಅಪ್ಲೈಡ್ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳ್ಬಿಡ್ತಾರೆ ನಿಮಗೆ. ಇದು ಎಷ್ಟರಲ್ಲಿ? ಅಕ್ಟೋಬರ್ 2021 ಕೇಳಿದರೆ. ನೋಡ್ತಾ ಹೋಗ್ತಾ ಪದ ನೋಡ್ತಾ ಅಷ್ಟೇ. ಸಾಮಾನಾರ್ಥಕ ಅವಯ, ಭಾವಸೂಚಕ ಅವಯ, ಅನುಕರಣ ಅವ್ಯಯಗಳು, ಹಾಗೆಯೇ ಕ್ರಿಯಾರ್ಥಕ ಅವ್ಯಯಗಳು. ಹಾಗಾದರೆ ನೋಡಿದ ತಕ್ಷಣ ಹೇಳ್ಬೋದು ಇದು ಯಾವುದು? ಅನುಕರಣೆ ಗೊತ್ತಿದೆ. ನಿರ್ದಿಷ್ಟ ಅರ್ಥವಿಲ್ಲ ಧ್ವನಿ ವಿಶೇಷಣಗಳು ಅಂತ ಕೇಳಿದ ತಕ್ಷಣ ಅದು ಯಾವುದು ಅಂದರೆ ಸಿ ಅನುಕರಣ ಅವ್ಯಯ ಪದವಾಗಿದೆ. ನೆಕ್ಸ್ಟ್ 17ನೇ ಪ್ರಶ್ನೆ ಈ ರೀತಿಯಾಗಿದೆ. ಸಂಬಂಧಾರ್ಥಕ ಅವ್ಯಯಕ್ಕೆ ಉದಾಹರಣೆಯಾದ ಪದವಿದು. ಇದು ಪೂರ್ವಸಿದ್ಧತಾ ಪರೀಕ್ಷೆ 2020 ಕೇಳಲಾಗಿದೆ. ಇದು ಚೆನ್ನಾಗಿ, ಸಾಕು, ಸುಯ್ಯನೆ, ಡಿ ಅಥವಾ. ಹಾಗಾದರೆ ಯಾವುದಿದು? ಸಂಬಂಧ ಅಂದ ತಕ್ಷಣ ಇದು ಒಂದು ಪದ ಮತ್ತು ಇನ್ನೊಂದು ಪದ ಸಂಬಂಧ ಕಲ್ಪಿಸುವಂಥ ಪದ ಆಗಿರ್ಬೇಕು. ಹಾಗಾದರೆ ಯಾವುದಿದು? ಡಿ ಅಥವಾ. ನೆಕ್ಸ್ಟ್ ಪದ ನೋಡ್ತಾ ಹೋಗೋಣ. 18ನೇ ಪ್ರಶ್ನೆ ಮನಸ್ಸಿನಲ್ಲಿ ಉಂಟಾಗುವ ಕೋಪ, ಹರ್ಷ, ದುಃಖ, ಮೆಚ್ಚುಗೆ, ಆಕ್ಷೇಪ, ತಿರಸ್ಕಾರ ಇತ್ಯಾದಿ ಭಾವಗಳನ್ನು ವ್ಯಕ್ತಪಡಿಸುವಾಗ ಅರ್ಥವಿಲ್ಲದ ಕೆಲವು ಪದಗಳನ್ನು ಬಳಸುತ್ತೇವೆ. ಅಂತಹ ಪದಗಳನ್ನು ಹೀಗೆನ್ನುವರು. ಇದು ಮಾರ್ಚ್ 2022 ಕೇಳಿದರೆ ಆ ಪದದ ವಾಕ್ಯವನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವುದಂತೇಳಿ ನಿಮಗೆ ಈಸಿಯಾಗಿ ಕಂಡುಹಿಡಿಯಬಹುದು. ಯಾವುದು ಅಂದರೆ ಇದು ಎ ಭಾವಸೂಚಕ ಅವ್ಯಯ ಪದವಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. 19 ಬೇಗನೆ ಪದವು ಈ ಅವ್ಯಯಕ್ಕೆ ಸೇರಿದೆ. ಬೇಗನೆ ಪದ ಇದು ಮಾರ್ಚ್ 2028 ಈ ಪ್ರಶ್ನೆಯನ್ನು ಕೇಳಲಾಗಿದೆ. 19ನೇ ಪ್ರಶ್ನೆ ಪದ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ. ಸಾಮಾನಾರ್ಥಕ ಅವಯ, ಅನುಕರಣ ಅವಯ, ಭಾವಸೂಚಕ ಅವಯ, ಕ್ರಿಯಾರ್ಥಕ ಅವಯ. ಹಾಗಾದರೆ ಯಾವುದಿದು? ಎ ಸಾಮಾನಾರ್ಥಕ ಅವಯ ಪದವಾಗಿದೆ. ನೆಕ್ಸ್ಟ್ 20ನೇದು ಅನುಕರಣ ಅವ್ಯಯಕ್ಕೆ ಉದಾಹರಣೆಯಾಗಿರುವ ಪದ. ಮಾರ್ಚ್ 2022 ಕೇಳಿರುವಂತಹ ಪ್ರಶ್ನೆ. ಪದದ ಅರ್ಥ ಕೇಳಬೇಕು. ದಗ ದಗ, ಬೇಗನೆ, ಸಾಕು, ಅದುವೇ. ಗೊತ್ತಾಯ್ತು ಪದ ನೋಡಿದ ತಕ್ಷಣ ಅದು ದಗ ದಗ ಅನ್ನುವಂಥದ್ದೇ ಪದ ಏನಾಗಿದ್ದು ಅನುಕರಣ ಅವ್ಯಯಕ್ಕೆ. ಎ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ 21ನೇ ಪ್ರಶ್ನೆ ಈ ರೀತಿಯಾಗಿದೆ. ಕ್ರಿಯಾರ್ಥಕ ಅವ್ಯಯಕ್ಕೆ ಉದಾಹರಣೆ ಆಗಿರುವ ಪದ. ಮಾರ್ಚ್ 2023 ಈ ಪದವನ್ನು ಕೇಳಿದರೆ ಯಾವುದು? ನೀನೇ, ಸಾಕು, ಬೇಗನೆ, ಆದ್ದರಿಂದ. ಕ್ರಿಯಾರ್ಥಕ ಅಂತ ಗೊತ್ತಾಗುತ್ತೆ ನಿಮಗೆ. ಯಾವುದು? ಬಿ ಸಾಕು ಅನ್ನುವಂತಹ ಪದ. ನೆಕ್ಸ್ಟ್ 22ನೇ ಪದ ರಿಪೀಟ್ ಆಗಿದೆ ನೋಡ್ರಿ. ದಗ ದಗ ಪದವು ಈ ಅವ್ಯಯಕ್ಕೆ ಸೇರಿದ ಪದ. ಮಾರ್ಚ್ 2023 ಕೇಳಿದರೆ ಹೌದು ಯಾವುದಿದ್ರು ಅಲ್ಲಿ ಏನಂತ ಅನುಕರಣ ಪದ ಯಾವುದು ಅಂತ ಕೇಳಿದರು. ಅದರಲ್ಲಿ ಅನುಕರಣ ಪದ ಕೊಟ್ಟು ಇದು ಯಾವ ಒಂದು ಅವ್ಯಯಕ್ಕೆ ಸೇರಿದೆ ಅಂತ ಕೇಳಿದರೆ ಅದರ ಇದು ಯಾವ ಉತ್ತರ ಯಾವುದು?
ಬಿ ಅನುಕರಣ ಅವ್ಯಯ ಪದವಾಗಿದೆ. ನೆಕ್ಸ್ಟ್ ಪದ ನಾವು ಪ್ರಶ್ನೆ ನೋಡ್ತಾ ಹೋಗೋಣ. 23ನೇದು ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯ. ಇದು ಜೂನ್ 2023ರಲ್ಲಿ ಕೇಳಿರುವಂತಹ ಪ್ರಶ್ನೆ. ನೋಡ್ತಾ ಹೋಗೋಣ. ಎ ಅನುಕರಣವ್ಯಯ, ಕ್ರಿಯಾರ್ಥಕ ಅವ್ಯಯ, ಸಾಮಾನ್ಯ ಅರ್ಥಕ ಅವ್ಯಯ, ಭಾವಸೂಚಕ ಅವ್ಯಯ. ನೋಡಿದ ತಕ್ಷಣ ಹೇಳ್ಬೋದು ನಾವು ಇದು ಯಾವುದು ಅಂತ. ಯಾವುದು? ಬಿ ಕ್ರಿಯಾರ್ಥಕ ಅವ್ಯಯ ಪದ. ನೆಕ್ಸ್ಟ್ 24ನೇದು ಕ್ರಿಯಾರ್ಥಕ ಅವ್ಯಯಕ್ಕೆ ಉದಾಹರಣೆ ಇದು. ಇಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆ 2022ರಲ್ಲಿ ಕೇಳಿದರೆ. 24ನೇದು ಚೆನ್ನಾಗಿ, ಸಾಕು ಅಥವಾ ಅದುವೇ. ಯಾವುದು? ಕ್ರಿಯಾರ್ಥ ಬಿ ಸಾಕು ಪದವಾಗಿದೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಇದು ರಿಪೀಟ್ ಆಗಿರೋ ಪ್ರಶ್ನೆ. ಬೇಗನೆ ಪದವು ಈ ಅವ್ಯಯಕ್ಕೆ ಸೇರಿದೆ. ಇದು ಅಕ್ಟೋಬರ್ 24ರಲ್ಲಿ ಈ ಪದವನ್ನು ಕೇಳಿದರೆ. ಹೌದು, ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸಾಮಾನ್ಯ ಅರ್ಥಕ ಅವ್ಯಯ ಪದವಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ ನಾವು. 20 ಸೊಗಸಾಗಿ ಪದವು ಅವ್ಯಯಕ್ಕೆ ಸೇರಿದೆ. ಇದು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಪದವನ್ನು ಕೇಳಿದರೆ ಸೊಗಸಾಗಿ ಪದವು ಯಾವುದಂತ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಯಾವುದು? ಸಾಮಾನ್ಯ ಅರ್ಥಕವ್ಯಯ, ಅನುಕರಣವ್ಯಯ, ಕ್ರಿಯಾರ್ಥಕವ್ಯಯ, ಅವಧಾರಣ ಅರ್ಥಕವ್ಯಯ. ಸೊಗಸಾಗಿ ಯಾವುದು? ಎ ಸಾಮಾನ್ಯ ಅರ್ಥಕ ಅವ್ಯಯ ಪದವಾಗಿದೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಪದವನ್ನು. ಇದು 3ನೇ ಪದಕ್ಕೆ ಸಂಬಂಧಪಟ್ಟಂತೆ 2 ಮಾತ್ರ ಕೇಳಲಾಗಿದೆ. 1ನೇದು ಆದ್ದರಿಂದ ಸಂಬಂಧಾರ್ಥಕ ಅವ್ಯಯ ಆದರೆ ಚುರು ಚುರು. ಇದು ಯಾವ 3ನೇ ಪದಕ್ಕೆ ಸಂಬಂಧಪಟ್ಟಂತೆ ಪದವನ್ನು ಬರೀಬೇಕಿದೆ. ಜೂನು 2018ರಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವುದು ಅಂತಂದರೆ ಇದು ಪದ 1 ಅನುಕರಣ ಅವ್ಯಯ. ಅನುಕರಣ ಅವ್ಯಯ ಅಂತೇಳಿ ಬರಿಬೇಕು ಮಕ್ಕಳೇ ನೀವು. ನೆಕ್ಸ್ಟ್ ಪ್ರಶ್ನೆ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಯಾವುದು? 2ನೇದು ಚೆನ್ನಾಗಿ ಸಾಮಾನ್ಯ ಅವ್ಯಯ ಆದರೆ ಆದ್ದರಿಂದ. ಇದು ಪೂರ್ವ ಸಿದ್ಧತಾ ಪರೀಕ್ಷೆ 2019ರಲ್ಲಿ ಕೇಳಿದರೆ. ಆದ್ದರಿಂದ ಅನ್ನೋದು ಸಂಬಂಧಾರ್ಥಕ ಅವ್ಯಯ. ಸಂಬಂಧಾರ್ಥಕ ಅವ್ಯಯ ಅಂತೇಳಿ ನೀವು ಪದವನ್ನು ಬರಿಬೇಕಾಗುತ್ತೆ. ಮಕ್ಕಳೇ ನಾವು ನೆಕ್ಸ್ಟ್ ವಿಭಾಗವನ್ನು ವ್ಯಾಕರಣ ವಿಭಾಗದಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ವಿಭಾಗ ಯಾವುದು ಅಂತಂದರೆ ವಾಕ್ಯ ಪ್ರಭೇದ. ಇದ್ರ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆ ನಾವು ಗಮನಿಸ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಯಾವುದು ಅಂತಂದರೆ ಸೇಮ್ ಇದೇ ರೀತಿ ಮೇನ್ ಆಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಯಲ್ಲಿ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳನ್ನು ಹೆಚ್ಚು ಸೂಕ್ತ ಉತ್ತರನ ಆರಿಸಿ ಕ್ರಮಾಕ್ಷರವನ್ನು ಬರೀರಿ ಅಂತೇಳಿ ಇರುತ್ತೆ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯ. ಇದು ಮಾರ್ಚ್ 2018ರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಹಾಗಾದರೆ ಯಾವುದು ಇದಕ್ಕೆ ಸರಿಯಾದ ಉತ್ತರ? ಡಿ ಮಿಶ್ರ ವಾಕ್ಯ. ಯಾವುದು? ಮಿಶ್ರ ವಾಕ್ಯ ಅಂತೇಳಿ ಇದಕ್ಕೆ ಉತ್ತರ ನಾವು ಬರಿತಾ ಹೋಗಬೇಕು. ನೆಕ್ಸ್ಟ್ 2ನೇ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಹೀಗೆಂದು ಕರೆಯುತ್ತಾರೆ. ಮಾರ್ಚ್ 2018ರಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಯಾವುದು ಅಂತಂದರೆ ಸರಿಯಾದ ಉತ್ತರ ಇದಕ್ಕೆ ಎ ಸಾಮಾನ್ಯ ವಾಕ್ಯ ಅಂತೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ 3ನೇದು ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಈ ವಾಕ್ಯವು ಇಂತಹ ವಾಕ್ಯ ಅಂತೇಳಿ ನೀವು ಇಲ್ಲಿ ಗುರುತಿಸಬೇಕು. ಇದು ಜೂನ್ 2018ರಲ್ಲಿ ಇದನ್ನು ಪ್ರಶ್ನೆಯನ್ನು ಕೇಳಲಾಗಿದೆ. 3ನೇದಕ್ಕೆ ಸರಿಯಾದ ಉತ್ತರ ಬಿ ಸಾಮಾನ್ಯ ವಾಕ್ಯವಾಗಿದೆ. ನೆಕ್ಸ್ಟ್ 4ನೇ ಪ್ರಶ್ನೆ ಈ ರೀತಿಯಾಗಿದೆ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ದರೆ ಅದು. ಇದು ಮಾರ್ಚ್ 2019 ಮತ್ತು ಮಾರ್ಚ್ 2022ರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸಿ ಮಿಶ್ರ ವಾಕ್ಯ ಅಂತೇಳಿ ಕರಿತಾ ಬರ್ತೀವಿ. ನೆಕ್ಸ್ಟ್ 5ನೇ ಪ್ರಶ್ನೆ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯವನ್ನು ಹೀಗೆಂದು ಕರೆಯುತ್ತಾರೆ. ಇದು ಮಾರ್ಚ್ 2019ರಲ್ಲಿ ಈ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ 5ನೇದಕ್ಕೆ ಸರಿಯಾದ ಉತ್ತರ ಯಾವುದು? ಬಿ ಮಿಶ್ರ ವಾಕ್ಯ ಅಂತೇಳಿ ಕರಿತಾ ಬರ್ತೀವಿ. ನೆಕ್ಸ್ಟ್ ಪ್ರಶ್ನೆ 6ನೇದು. ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು. ಈ ವಾಕ್ಯವು ಇದು ಸಂಬಂಧಪಟ್ಟ ಪ್ರಶ್ನೆ 2019ರಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಮಹಾಶಕ್ತನ ದೇವರು ಸಪ್ತಲೋಕಗಳ ಪ್ರೀತಿಯಿಂದ ಕಾಪಾಡುವನು. ಇದೊಂದು ದೇವರು ಇದು ಒಂದು ಸಾಮಾನ್ಯ ವಾಕ್ಯವಾಗಿದೆ ಅಂತೇಳಿ ನಾವು ಗುರುತಿಸಬಹುದು. ನೆಕ್ಸ್ಟ್ 7ನೇ ಪ್ರಶ್ನೆ ಈ ರೀತಿಯಾಗಿದೆ. ಬೀದರ್ನಲ್ಲಿ ಕಾಲರ ವ್ಯಾಪಕವಾಗಿ ಹಬ್ಬಿತ್ತು. ಈ ವಾಕ್ಯವು ಡ್ಯಾಶ್ ಇದು
ಯಾವ ವಾಕ್ಯಕ್ಕೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ. ಜೂನ್ 2019ರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಇದೊಂದು ಏನಾಗಿದೆ, ಸಾಮಾನ್ಯ ಬಿ ಸಾಮಾನ್ಯ ವಾಕ್ಯವಾಗಿದೆ. ಹೌದು, ಸಾಮಾನ್ಯ ವಾಕ್ಯವಾಗಿದೆ. ನೆಕ್ಸ್ಟ್ ಪ್ರಶ್ನೆ ಈ ರೀತಿಯಾಗಿದೆ. ಕುವೆಂಪುರವರು ಶ್ರೀರಾಮನ ದರ್ಶನಂ ಮಹಾಕಾವ್ಯವನ್ನು ರಚಿಸಿದ್ದಾರೆ. ಇದು ಜೂನ್ 2020ರಲ್ಲಿ ಈ ಪ್ರಶ್ನೆಯನ್ನು ಕೇಳಲಿದೆ. ಇದಕ್ಕೆ ಸರಿಯಾದ ಉತ್ತರ ಒಂದು ಸಾಮಾನ್ಯ ವಾಕ್ಯ. ನೋಡಿ, ಸಾಮಾನ್ಯ ವಾಕ್ಯದ ಮೇಲೆ ಹೆಚ್ಚಾದಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದರೆ ಇದ್ರ ಬಗ್ಗೆ ನೀವು ಸ್ವಲ್ಪ ಹೆಚ್ಚಿನಾಗಿ ಗಮನ ಹರಿಸಬೇಕು. ನೆಕ್ಸ್ಟ್ 9ನೇ ಪ್ರಶ್ನೆ ಮಹಾಶಕ್ತನ ದೇವರು ಸಮಸ್ತ ಲೋಕ ಪ್ರೀತಿಯಿಂದ ಕಾಪಾಡುವನು. ಈ ವಾಕ್ಯವು ರಿಪೀಟ್ ಆಗಿರುವಂತಹ ಒಂದು ಪ್ರಶ್ನೆಯಾಗಿದೆ. ಇದು ಸಹ 9ನೇದಿಗೆ ಯಾವುದಪ್ಪ ಅಂತಂದರೆ ಯಾವುದು ಸಾಮಾನ್ಯ ವಾಕ್ಯ ಅಂತೇಳಿ ಗುರುತಿಸ್ತಾಬೋದು. ಬಿ ಸಾಮಾನ್ಯ ವಾಕ್ಯ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ. ಇದು ಸೆಪ್ಟೆಂಬರ್ 2020ರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಡಿ ಸಾಮಾನ್ಯ ವಾಕ್ಯ. ನೋಡಿ, ಭಾಳಷ್ಟು ಪ್ರಶ್ನೆಗಳು ಇದರಲ್ಲಿ ಕೇಳಿರುವಂಥದ್ದು. 11ನೇ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ವಾಕ್ಯವಿದು. ಇದು ಜೂನ್ 2022ರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಅದು ಯಾವುದಪ್ಪ ಅಂದರೆ ಡಿ ಮಿಶ್ರ ವಾಕ್ಯ. ನೆಕ್ಸ್ಟ್ ಪ್ರಶ್ನೆ 12ನೇದು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂತಹ ವಾಕ್ಯ ಈಗೇನವರು. ಈ ಪ್ರಶ್ನೆ ಮತ್ತೆ ರಿಪೀಟ್ ಆಗಿರುವಂತಹ ಪ್ರಶ್ನೆ ಮಾರ್ಚ್ 2020ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಇದು ಸಹ ಯಾವುದು ಮಿಶ್ರ ಡಿ ಮಿಶ್ರ ವಾಕ್ಯವಾಗಿದೆ. ನೆಕ್ಸ್ಟ್ ಪ್ರಶ್ನೆ 13ನೇ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂತಹ ವಾಕ್ಯವನ್ನು ಈಗೆನ್ನುವರು. ನೋಡಿ, ಎಷ್ಟು ಸಲ ಮಿಶ್ರ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಸಹ ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ. ಮಾರ್ಚ್ 2021ರಲ್ಲಿ ಪ್ರಶ್ನೆಯನ್ನು ಸಹ ಕೇಳಲಾಗಿದ್ದರೆ ಇದಕ್ಕೆ ಸಹ ಉತ್ತರ ಯಾವುದು ಅಂತಂದರೆ ಡಿ ಮಿಶ್ರ ವಾಕ್ಯ. ನೋಡಿರಿ, ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. 14ನೇ ಪ್ರಶ್ನೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ. ಈ ಪ್ರಶ್ನೆ ಸಹ ಒಂದು ರಿಪೀಟ್ ಆಗಿರುವಂತಹ ಪ್ರಶ್ನೆವಾಗಿದೆ. ಅದ್ಯಾವುದು ಅಂತಂದರೆ ಡಿ ಬಿ ಸಾಮಾನ್ಯ ವಾಕ್ಯ. ನೆಕ್ಸ್ಟ್ 15ನೇ ಪ್ರಶ್ನೆ ಈ ರೀತಿಯಾಗಿದೆ. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತು. ಈ ವಾಕ್ಯವು ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿದ ಈ ಪ್ರಶ್ನೆಯನ್ನು. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು? ಸಿ ಸಾಮಾನ್ಯ ವಾಕ್ಯ. ನೆಕ್ಸ್ಟ್ ಪ್ರಶ್ನೆ 16ನೇದು ಕಾರವಾರದ ಮಲೇರಿಯಾ ಹಬ್ಬಿತು, ಆದ್ದರಿಂದ ವೀರೇಶ್ವರ ಪಾಠಕರು ಮಲೇರಿಯಾದಿಂದ ಬಳಲಬೇಕಾಯಿತು. ಈ ವಾಕ್ಯವು ನೋಡಿರಿ, ಇಲ್ಲಿ ಸ್ವಲ್ಪ ನೀವು ಕಂಟಿನ್ಯೂಸ್ ಕೇಳ್ತಾ ಹೋಗಿರುವಂಥದ್ದು. ಇದು ಪೂರ್ವಸಿದ್ಧತಾ ಪರೀಕ್ಷೆ 2020ರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಯಾವುದಪ್ಪ ಅಂದರೆ ಇದು ಸಿ ಮಿಶ್ರ ವಾಕ್ಯ. ನೋಡ್ರಿ, ಅದರಲ್ಲಿ ಹಬ್ಬಿತ್ತು ಅಲ್ಲದಕ್ಕೆ ಅದು ಸಾಮಾನ್ಯ ವಾಕ್ಯ ಇದ್ದರೆ ಮತ್ತು ಕಂಟಿನ್ಯೂಸ್ ಆಗಿರೋದ್ರ ಪದವು ಆದ್ದರಿಂದ ಪದ ಕಂಟಿನ್ಯೂಸ್ ಆಗಿರೋದ್ರೆ ಇದೊಂದು ಏನಾಗುತ್ತೆ ಮಿಶ್ರ ವಾಕ್ಯವಾಗಿದೆ. ನೆಕ್ಸ್ಟ್ ಪ್ರಶ್ನೆ 17ನೇ ಪ್ರಶ್ನೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರೋ ವಾಕ್ಯ. ಮಾರ್ಚ್ 2023ರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಒಂದು ಡಿ ಸಾಮಾನ್ಯ ವಾಕ್ಯ. ನೆಕ್ಸ್ಟ್ ಪ್ರಶ್ನೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯಗಳಿದ್ದರೆ ಅದು. ಜೂನ್ 2023ರಲ್ಲಿ ಈ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಡಿ ಸಂಯೋಜಿತ ವಾಕ್ಯ. ನೆಕ್ಸ್ಟ್ ಪ್ರಶ್ನೆ ಒಂದು ಅಥವಾ ಅನೇಕ ಉಪವಾಕ್ಯಗಳೊಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದು ಡ್ಯಾಶ್. ಇದು ಮಾರ್ಚ್ 2023ರಂದು ಕೇಳಿರುವಂತಹ ಪ್ರಶ್ನೆ. ಭಾಳಷ್ಟು ಸಲ ರಿಪೀಟ್ ಆಗಿರೋ ಪ್ರಶ್ನೆ. ಇದಕ್ಕೆ ಉತ್ತರ ಸಿ ಮಿಶ್ರ ವಾಕ್ಯ. ನೆಕ್ಸ್ಟ್ ಪ್ರಶ್ನೆ ಈ ವರ್ಷ ಮಳೆ ಚೆನ್ನಾಗಿ ಬಂದಿದ್ದರಿಂದ ಕೆರೆಗಳು ತುಂಬಿದವು. ಇದು ಈ ಪ್ರಕಾರ ವಾಕ್ಯವಾಗಿದೆ. ಯಾವ ಪ್ರಕಾರ ವಾಕ್ಯ? ಇದಕ್ಕೆ ಸರಿಯಾದ ಉತ್ತರ ಯಾವುದು? ಬಿ ಸಾಮಾನ್ಯ ವಾಕ್ಯ. ನೆಕ್ಸ್ಟ್ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯ. ಇದು ಎಷ್ಟು ಭಾಳಷ್ಟು ಸಲ ರಿಪೀಟ್ ಆಗಿದೆ. ಇದು ಆಗಸ್ಟ್ 23ರಲ್ಲಿ 24ರಲ್ಲಿ ನಡೆದಂಥ ಒಂದು ಪರೀಕ್ಷೆಯಲ್ಲಿ ಕೇಳಾದಂಥ ಪ್ರಶ್ನೆ. ಇದು ಉತ್ತರ ಸರಿಯಾದ ಉತ್ತರ ಸಿ ಮಿಶ್ರ ವಾಕ್ಯ. ನೆಕ್ಸ್ಟ್ ಪ್ರಶ್ನೆ 22 ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರೋ ವಾಕ್ಯ. ನೋಡಿ, ಭಾಳಷ್ಟು ಸಲ ಕೇಳಿದರೆ ಜೂನ್ 2024 ಸಹ ಈ ಪ್ರಶ್ನೆಯನ್ನು ಕೇಳಿರುವಂತಹದ್ದು. ಹಾಗಾಗಿ ನೀವು ಹೆಚ್ಚಿನದಾಗಿ ಈ ಪ್ರಶ್ನೆಗೆ ಗಮನ ಹರಿಸಬೇಕು. ಎ ಇದಕ್ಕೆ ಸರಿಯಾದ ಉತ್ತರ ಮಿಶ್ರ ವಾಕ್ಯ. ನೆಕ್ಸ್ಟು 23ನೇ ಪ್ರಶ್ನೆ ಈ ರೀತಿಯಾಗಿದೆ. ಸ್ವತಂತ್ರ ವಾಕ್ಯಗಳಿಗೆ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯಗಳಿಗೆ ಅದು. ನೋಡಿ, ಇಲ್ಲೂ ಸಹ ಈ ಕ್ವಶನ್ ಏನಾಗಿದೆ ರಿಪೀಟ್ ಆಗಿದೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ. ಮಕ್ಕಳು ಈ ಪ್ರಶ್ನೆ ನೀವು ಹೆಚ್ಚಿನದಾಗಿ ಗಮನಿಸಬೇಕಾಗಂತೇಳಿ ನಾನು ಕೇಳ್ಕೊಳ್ತೀನಿ. ಯಾಕೆಂದರೆ ಇದರಲ್ಲಿ ಸಾಕಷ್ಟು ಸಾರಿ ಕೇಳಿದ್ದಾರೆ. ಇದಕ್ಕೆ ಉತ್ತರ ಡಿ ಸಂಯೋಜಿತ ವಾಕ್ಯ. ನೆಕ್ಸ್ಟ್ ಪ್ರಶ್ನೆ ಶಾನುಭೋಗರು ಊರು ಕೇರಿಕೊಳ್ಳಲು ಬೇಗ ಬೇಗ ನಡೆದರು, ಆದರೆ ಆಗಲೇ ರಾತ್ರಿ ಹೆಚ್ಚೆ ಇಟ್ಟೈತು. ಈ ವಾಕ್ಯವು
ಇದು ಜೂನ್ 2018ರಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಸಿ ಸಂಯೋಜಿತ ವಾಕ್ಯವಾಗಿದೆ. ಮಕ್ಕಳೇ, ನಾವು ನೆಕ್ಸ್ಟ್ ಹೆಡ್ಡಿಂಗಲ್ಲಿ ನೋಡ್ತಾ ಹೋಗೋಣ. ತದ್ದಿತಾಂತ ಮತ್ತು ಕೃದಂತಗಳಿಗೆ ಸಂಬಂಧಪಟ್ಟಂಥ ಒಂದು ವಿಭಾಗ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಖಂಡಿತ ನಿಮಗೆ ಕೇಳ್ತಾರೆ, ಹಾಗಾಗಿ ಇದರಲ್ಲಿ ಗಮನಿಸಬೇಕು. ಇದರಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಚಂದ್ರನಂತೆ ಪದವು ವಿ ವ್ಯಾಕರಣಾಂಶದ ಗುಂಪಿಗೆ ಸೇರಿದೆ. ಇಲ್ಲಿ ಚಂದ್ರನ ಅಂತೆ. ಮಕ್ಕಳೇ, ನೀವು ಕೃದಂತ ಮತ್ತು ತದ್ದಿತಾಂತ ಪದಗಳನ್ನು ಕಂಡುಹಿಡಿಬೇಕಾದ್ರೆ ಇಲ್ಲಿ ಇದು ನಾಮಪದವಾಗಿದ್ದರೆ ಅದು ತದ್ದಿತಾಂತ ಆಗಿರುತ್ತದೆ, ಅದು ಕ್ರಿಯಾಪದವಾಗಿದ್ದರೆ ಅದು ಕೃದಂತವಾಗಿರುತ್ತೆ. ಈ ರೀತಿಯಾಗಿ ಅದರಲ್ಲಿ ಕೃದಂತ ಅವ್ಯಯ ಭಾವನಾಮಗಳು ನೀವು ಕಂಡುಹಿಡಿತಾ ಹೋಗ್ಬೋದು, ಇಲ್ಲಿ ಗೊತ್ತಾಗ್ಬಿಡುತ್ತೆ. ಹಾಗಾದರೆ ಇಲ್ಲಿ ಚಂದ್ರನಂತೆ ಪದವು ಇದು ಈ ಕೆಳಗಿನ ಯಾವ ವ್ಯಾಕರಣಾಂಶಕ್ಕೆ ತಂದರೆ ಇದು ಎ ತದ್ದಿತಾಂತ ಅವ್ಯಯ. ಈ ಪದವನ್ನು ಮಾರ್ಚ್ 18ರಲ್ಲಿ ಕೇಳಿರುವಂತಹದ್ದು. ನೆಕ್ಸ್ಟು ಎ ಎರಡನೇ ಪ್ರಶ್ನೆ, ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಪದ. ಇದು ಮಾರ್ಚ್ 18ರಲ್ಲಿ ಕೇಳಿರುವಂಥ ಪ್ರಶ್ನೆ. ಇದಕ್ಕೆ ಸರಿಯಾದಂತಹ ಉತ್ತರ ಜಾಣತನ. ನೆಕ್ಸ್ಟ್ ಪ್ರಶ್ನೆ, ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಆಗಿರುವ ಪದವಿದು. ಇದು ಮಾರ್ಚ್ 19ರಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಸಿ ಕಪ್ಪು. ನೆಕ್ಸ್ಟ್ ಪ್ರಶ್ನೆ, ಕೃದಂತ ಭಾವನಾಮಕ್ಕೆ ಉದಾಹರಣೆ. ಇದು ಮಾರ್ಚ್ 19ರಲ್ಲಿ ಕೇಳಿದರೆ ಈ ಪ್ರಶ್ನೆ. ಇದಕ್ಕೆ 4ನೇದಕ್ಕೆ ಸರಿಯಾದ ಉತ್ತರ ಯಾವುದು? ಸಿ ಓಟ. ನೆಕ್ಸ್ಟ್ ಪ್ರಶ್ನೆ 5ನೇದು, ತದ್ದಿತಾಂತ ನಾಮಕ್ಕೆ ಉದಾಹರಣೆ ಆಗಿರುವ ಪದವಿದು. ಇದು ಜೂನ್ 2019ರಲ್ಲಿ ಕೇಳಿರುವಂಥ ಪ್ರಶ್ನೆ. ಇದಕ್ಕೆ 5ನೇದಕ್ಕೆ ಸರಿಯಾದ ಉತ್ತರ ಸಿ ಕನ್ನಡಿಗ. ನೆಕ್ಸ್ಟ್ ಪ್ರಶ್ನೆ 6ನೇ, ಕೃದಂತ ಭಾವನಾಮಕ್ಕೆ ಉದಾಹರಣವಾದ ಪದವಿದು. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು? ವಿ ತಿನ್ನುವ. ನೆಕ್ಸ್ಟ್ ಪ್ರಶ್ನೆ, ತದ್ದಿತಾಂತ ನಾಮಕ್ಕೆ ಉದಾಹರಣೆ ಇದು. 7ನೇ ಪ್ರಶ್ನೆ, ಇದಕ್ಕೆ ಸರಿಯಾದಂತಹ ಉತ್ತರ ನೋಡಿರಿ. ಇಲ್ಲಿ ಕೃದಂತ ಭಾವನಕ್ಕೆ ಉದಾಹರಣೆ ಪದ ಇದು ಜೂನ್ 2019ರಲ್ಲಿ ಕೇಳಿದರೆ, ಹಾಗೆ ತದ್ದಿತಾಂತ ನಾಮಕ್ಕೆ ಉದಾಹರಣೆ ಪದ ಇದು ಜೂನ್ 2020ರಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಜಾಣತನ. ನೆಕ್ಸ್ಟು 8ನೇ ಪ್ರಶ್ನೆ, ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆಯಾಗ ಪದವಿದು. ತದ್ದಿತಾಂತ ಭಾವನಕ್ಕೆ ಇದು ಸೆಪ್ಟೆಂಬರ್ 2020ರಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಎ ಜಾಣತನ. ಇದು ಸಹ ಇಲ್ಲಿ ಕೇಳಿರುವಂತಹದ್ದು ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಪ್ರಶ್ನೆ 9ನೇ ಪ್ರಶ್ನೆ ಈ ರೀತಿಯಾಗಿದೆ. ಕೃದಂತ ಭಾವನಾಮಕ್ಕೆ ಉದಾಹರಣೆ ಪದ. ಇದು ಮಾರ್ಚ್ 18ರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಇಲ್ಲಿ 9ನೇದಕ್ಕೆ ಸರಿಯಾದ ಉತ್ತರ ಕೃದಂತ ಭಾವನಾಮ. ಕೃದಂತ ಭಾವನಾಮಕ್ಕೆ ಯಾವುದು ಅಂತಂದರೆ ಮಾಟ. ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 10ನೇದು, ಕೃದಂತ ಭಾವನಾಮಕ್ಕೆ ಉದಾಹರಣೆ ಪದವಿದು. ಮತ್ತೆ ಈ ಸಲ ಇಲ್ಲಿ ಪದವನ್ನು ಕೇಳ್ತಾ ಹೋಗಿದ್ದಾರೆ. ಈ ಪದದಲ್ಲಿ ನೋಡ್ತಾ ಹೋದಾಗ ಕೃದಂತ ಭಾವನಕ್ಕೆ ಜೂನ್ 2018ರಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಎ ನೋಟ. ನೆಕ್ಸ್ಟ್ ಪ್ರಶ್ನೆ 11ನೇದು, ಹಣವಂತ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಇದು ಪೂರ್ವಸಿದ್ಧತಾ ಪರೀಕ್ಷೆ 2018ರಲ್ಲಿ ಕೇಳಿರುವಂತಹ ಪ್ರಶ್ನೆ. 11ನೇದಕ್ಕೆ ಸರಿಯಾದ ಉತ್ತರ ಎ ತದ್ದಿತಾಂತ ನಾಮಪದ. ನೆಕ್ಸ್ಟ್ 12ನೇದು, ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆಯಾದ ಪದವಿದು. ಪೂರ್ವಸಿದ್ಧತಾ ಪರೀಕ್ಷೆ 2019. ಇದಕ್ಕೆ ಸರಿಯಾದ ಉತ್ತರ ಬಿ ಚಂದ್ರನಂತೆ. ನೆಕ್ಸ್ಟು 13ನೇದು, ಬಳೆಗಾರ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಇದು ಮಾರ್ಚ್ 2022ರಲ್ಲಿ ಕೇಳಿದರೆ ಇದಕ್ಕೆ 13ನೇ ಪರೀಕ್ಷೆ ಸರಿಯಾದ ಉತ್ತರ ಯಾವುದಂದರೆ ಎ ತದ್ದಿತಾಂತ ನಾಮ. ನೆಕ್ಸ್ಟ್ 14ನೇ ಪ್ರಶ್ನೆ, ಚಂದ್ರನಂತೆ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಈ ಪದ ಭಾಳಷ್ಟು ಸಲ ರಿಪೀಟ್ ಆಗಿದೆ, ಹಾಗಾಗಿ ಈ ಪದವನ್ನು ಹೆಚ್ಚಾಗಿ ನೋಡ್ಕೊಳ್ಬೇಕು. ಮಾರ್ಚ್ 2023ರಲ್ಲಿ ಕೇಳಿದರೆ ಪ್ರಶ್ನೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು? ತದ್ದಿತ ಅವ್ಯಯ. ನೆಕ್ಸ್ಟ್ 15ನೇ ಪ್ರಶ್ನೆ ನೋಡ್ತಾ ಹೋಗೋಣ. 15ನೇ ಪ್ರಶ್ನೆ ಈ ರೀತಿಯಾಗಿದೆ. ಇಲ್ಲಿ ಕೊರೆತ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಇದು ಮಾರ್ಚ್ 2024ರಲ್ಲಿ ಕಳೆದ ವರ್ಷದಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಿ ಕೃದಂತ ಭಾವನಾಮ. ನೆಕ್ಸ್ಟ್ 15ನೇ ಪ್ರಶ್ನೆ, ನಿಷೇಧ ಕೃದಂತಕ್ಕೆ ಸೂಕ್ತ ಉದಾಹರಣೆಯನ್ನು ಪದವನ್ನು ಹೇಳಿ ಅಂತೇಳಿ ಇದು ಮಾರ್ಚ್ 18ರಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಎ ಬಾಳದ. ಹಾಗೆಯೇ 3ನೇ ಪದಕ್ಕೆ ಸಮರಿ ಒಂದು ಪದವನ್ನು ಬರೀರಿ ಅಂತೇಳಿ ಸಹ ಕೇಳ್ತಾ ಹೋಗ್ತಾರೆ. ಇಲ್ಲಿ ನೋಡ್ತಾ ಹೋಗ್ಬೇಕು. ಮೊದಲನೇ ಕ್ವಶನು, ಕನ್ನಡಿಗ ತದ್ದಿತಾಂತ ನಾಮ ಆದರೆ ಪೆರ್ಮೆ ಇದೇನಾಗುತ್ತೆ? ಗೊತ್ತಿದೆ ನಿಮಗೆಲ್ಲ, ತದ್ದಿತಾಂತ ಭಾವನಾಮವಾಗಿರುತ್ತೆ. ಇಲ್ಲಿ ಬರಿಬೇಕು ತದ್ದಿತಾಂತ ಭಾವನಾಮ ಅಂತೇಳಿ. ನೆಕ್ಸ್ಟು 2ನೇದು, ಪೆರ್ಮೆ ತದ್ದಿತಾಂತ ಭಾವನಾಮ ಆದರೆ ಮಾಡಲಿಕ್ಕೆ ಎನ್ನುವಂಥದ್ದು ಏನಾಗಿರುತ್ತೆ? ಇದ್ಯಾವುದು? ಕೃದಂತ ಅವ್ಯಯ ಪದವಾಗಿದೆ. ಕೃದಂತ ಅವ್ಯಯ ಅಂತೇಳಿ ಬರಿಬೇಕು ನೀವಿಲ್ಲಿ. ನೆಕ್ಸ್ಟ್ 3ನೇದು, ಹಿರಿಮೆ ತದ್ದಿತಾಂತ ಭಾವನಾಮ. ನೆನಪು ಹಾಗಾದರೆ ಯಾವುದಿದು? ಇದು ಅಷ್ಟೇ
ಯಾವುದು? ಕೃದಂತ ಭಾವನಾಮ. ಕೃದಂತ ಭಾವನಾಮ. ನೆಕ್ಸ್ಟು 4ನೇದು ಓಡುವುದರ ಭಾವ ಓಟ, ನೋಡುವುದರ ಭಾವ ಈಸಿಯಾಗಿ ಅದೇ ಯಾವುದು? ನೋಟ. ಕರೆಕ್ಟ್, ನೋಟ ಅಂತ ಬರಿಬೇಕು. ನೆಕ್ಸ್ಟ್ 5ನೇದು ಸಿರಿತನ ತದ್ದಿತಂತ ಭಾವನಾಮ. ಹಂಚಿಕೆ, ಹಂಚಿಕೆ ಅನ್ನೋದು ಯಾವುದು? ಕೃದಂತ ಭಾವನಾಮ. ಹಂಚಿಕೆ ಅನ್ನೋದು ಕೃದಂತ ಭಾವನಾಮ ಅಂತೇಳಿ ಬರಿಬೇಕು. ನಾನು ಶಾರ್ಟಾಗಿ ಬಾ ಅಂತ ಬರೆದಿರ್ತೀನಿ, ಅದು ಕೃದಂತ ಭಾವನಾಮ ಅಂತೇಳಿ ನೀವು ತಿಳ್ಕೊಳ್ಬೇಕು. ನೆಕ್ಸ್ಟು 6ನೇದು ಬಳೆಗಾರ ತದ್ದಿತಂತ ನಾಮ. ಜಾಣತನ, ಈಸಿಯಾಗಿ ನೀವು ಗೆಸ್ ಮಾಡ್ಬೋದು. ಜಾಣತನ ಯಾವುದು? ತದ್ದಿತಂತ ಭಾವನಾಮ. ತದ್ದಿತಂತ ಭಾವನಾಮ ಅಂತ ಬರಿಬೇಕು. ನೆಕ್ಸ್ಟ್ ಜಾಣತನ ತದ್ದಿತಂತ ಭಾವನಾಮ ಅಂದರೆ ನೆನಪು. ನೆನಪು ಯಾವುದು? ರಿಪೀಟ್ ಆಗಿದೆ ನೋಡ್ರಿ ಪ್ರಶ್ನೆ ಸಮೇತ. ಹೌದು, ಯಾವುದು? ಕೃದಂತ ಭಾವನಾಮ ಅಂತೇಳಿ ಬರಿಬೇಕು. ಪ್ರಶ್ನೆ ಇದು ರಿಪೀಟ್ ಆಗಿರುವಂಥದ್ದು. ನೆಕ್ಸ್ಟ್ ಹಿರಿಮೆ ತದ್ದಿತಂತ ಭಾವನಾಮ. ಆಡಲಿಕ್ಕೆ ನೋಡ್ರಿ, ಇದು ಸಹ ಪದವೇನಾಗಿದೆ? ರಿಪೀಟ್ ಆಗಿದೆ. ಯಾವ್ದು ಮಾಡಲಿಕ್ಕೆ? ಕೃದಂತ ಅವ್ಯಯ ಅಂತೇಳಿ ಬರಿಬೇಕು ನೀವು. ಕೃದಂತ ಅವ್ಯಯ ನೋಡಿ, ಈ ಪ್ರಶ್ನೆಗಳು ಜೂನು 2020, ಮಾರ್ಚ್ 2020ರಲ್ಲಿ ಪೂರ್ವಸಿದ್ಧತಾ ಪರೀಕ್ಷೆ 2018, ಪೂರ್ವಸಿದ್ಧತೆ 2020, ಮಾರ್ಚ್ 2023, ಜೂನ್ 2023, ಜೂನ್ 2018ರಲ್ಲಿ ಪದಗಳನ್ನು ಕೇಳಿರುವಂತಹದ್ದು. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಪ್ರಶ್ನೆ 9ನೇದು ಜಾಣತನ ಅಂದರೆ ತದ್ದಿತಂತ ಭಾವನಾಮ. ಹಾಗಾದರೆ ಬಳೆಗಾರ ತದ್ದಿತಂತ ಭಾವನಾಮ, ತದ್ದಿತಂತ ನಾಮ. ಇದು ತದ್ದಿತಂತ ನಾಮಪದ ಅಂತೇಳಿ ಬರಿಬೇಕು. ಇದು ತದ್ದಿತಂತ ನಾಮ ಅಂತೇಳಿ ಬರಿಬೇಕು. ಇದು ಮಾರ್ಚ್ 2019ರಲ್ಲಿ ಕೇಳಿರೋಂಥ ಪ್ರಶ್ನೆ. 10ನೇದು ಮಾಡುತ್ತಾ ಕೃದಂತ ಅವ್ಯಯ ಕನ್ನಡಿಗ. ಕರೆಕ್ಟ್, ಯಾವುದು? ತದ್ದಿತಂತ ನಾಮ. ನೆಕ್ಸ್ಟ್ ಇದು ಜೂನ್ 2019ರಲ್ಲಿ ಕೇಳಿರೋಂಥ ಪ್ರಶ್ನೆ. 11ನೇದು ಓಡಿದ ಕೃದಂತ ನಾಮ ನೆನಪು. ಇದು 2020ರಲ್ಲಿ ಈ ಪದವನ್ನು ಕೇಳಿದರೆ ನೆನಪದ ಕೃದಂತ ಭಾವನಾಮ ಅಂತೇಳಿ ಬರಿಬೇಕು. ಮಕ್ಕಳೇ, ಈ ಪ್ರಶ್ನೆಗಳು ಖಂಡಿತವಾಗಿ ನಿಮಗೆ ಕೇಳ್ತಾರೆ. ನೆಕ್ಸ್ಟ್ ಹೆಡ್ಡಿಂಗ್ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಹೆಡ್ಡಿಂಗ್ ಯಾವುದಂದರೆ ನಾಮಪದಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳಿದ್ದಾರೆ ಅಂತೇಳಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ 4 ಆಯ್ಕೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಮೊದಲನೇದು ರಾಹುಲ ಪದವು ನಾಮಪದ ಗುಂಪಿಗೆ ಸೇರಿದೆ. ಮಾರ್ಚ್ 2018ರಲ್ಲಿ ಕೇಳಿದರೆ ಯಾವುದು ಅಂತ ನಿಮ್ಗೆ ಗೊತ್ತಿದೆ. ಯಾವುದರಲ್ಲಿ? ರಾಹುಲ್ ಅನ್ನೋದು ಸಿ ಅಂಕಿತ ನಾಮಕ್ಕೆ ಉದಾಹರಣೆ. ನೆಕ್ಸ್ಟ್ ವ್ಯಾಪಾರಿ ಪದವು ಈ ನಾಮಪದ ಗುಂಪಿಗೆ ಸೇರಿದೆ. ಮಾರ್ಚ್ 2018ರಲ್ಲಿ ಪದವನ್ನು ಕೇಳಿದರೆ ವ್ಯಾಪಾರಿ. ರಾಹುಲ್ ಆದರೆ ಅಂಕಿತ ನಾಮ, ಹಾಗಾದರೆ ವ್ಯಾಪಾರಿ ಆದರೆ ಯಾವುದು? ಡಿ ಅನ್ವರ್ಥ ನಾಮಪದ. ನೆಕ್ಸ್ಟ್ ಪ್ರಶ್ನೆ ಆತ್ಮಾರ್ಥಕ ಸರ್ವನಾಮ. ಸರ್ವನಾಮಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿದೆ. ಸರ್ವನಾಮಗಳ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಆತ್ಮಾರ್ಥಕ ಸರ್ವನಾಮ ಯಾವುದು? ನಿಮ್ಮ, ತಮ್ಮ, ನೀವು, ಅವರು. ಹಾಗಾದರೆ ಇದಕ್ಕೆ ಸರಿಯಾದ ಆನ್ಸರ ಬಿ ತಮ್ಮ. ಇದು 18ರಲ್ಲಿ ಕೇಳಿರೋದು. ಜೂನ್ 2018ರಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್ 4ನೇ ಪ್ರಶ್ನೆ ಇಲ್ಲೂ ಸಹ ರಿಪೀಟ್ ಆಗಿದೆ. ಯಾವುದು? ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಪದ ಯಾವುದು? ಇದು ಜೂನ್ 2018ರಲ್ಲಿ ಮತ್ತೆ ಪುನಃ ಕೇಳಿದರೆ. ಹಾಗಾದರೆ ಯಾರು, ತಾವು, ನೀವು, ನಾವು. ಆದರೆ ಇದರಲ್ಲಿ ಬಿ ಯಾವುದು? ತಾವು ಅನ್ನೋದು ಇದು ಆತ್ಮಾರ್ಥಕ ಸರ್ವನಾಮ. 5ನೇ ಪ್ರಶ್ನೆ ಸಹದೇವ ಪದವು ನಾಮಪದಕ್ಕೆ ಸೇರಿದೆ. ಇದು ಜೂನ್ 2018ರಲ್ಲಿ ಕೇಳಿರೋಂಥ ಪ್ರಶ್ನೆ. ಸಹದೇವ ಯಾವುದಿದು? ಡಿ ಅಂಕಿತ ನಾಮ. ಹೌದು, ಇದಕ್ಕೆ ಡಿ ಅಂಕಿತ ನಾಮ. ನೆಕ್ಸ್ಟ್ ಪ್ರಶ್ನೆ ಸಿ ಅನ್ವರ್ತನಾಮ ಪದಕ್ಕೆ ಉದಾಹರಣೆ ಪದವಿದು. ಅನ್ವರ್ತನಾಮ ಯಾವುದಕ್ಕೆ ಸರಿಯಾದ ಆನ್ಸರು? ಅನ್ವರ್ತನ ಅಂತಂದರೆ ನಿಮಗೆಲ್ಲ ಗೊತ್ತಿರುವಂತಹ ಪದ. ಇದು ಡಿ ವಿಜ್ಞಾನಿ. ನೆಕ್ಸ್ಟ್ ಪದ 7ನೇ ಪ್ರಶ್ನೆ ಪೂಜಾರಿ ಪದವು ನಾಮಪದಕ್ಕೆ ಗುಂಪಿಗೆ ಸೇರಿದೆ. ಮಾರ್ಚ್ 2019ರಲ್ಲಿ ಕೇಳಿರುವಂಥ ಪ್ರಶ್ನೆ. ಇಲ್ಲಿ ಯಾವುದು ಅಂತಂದರೆ ಇದು ಸಹ ಮುಖ್ಯವಾಗಿ ಪೂಜಾರಿ ಅನ್ನೋದು ಡಿ ಅನ್ವರ್ಥ ನಾಮಪದವಾಗಿದೆ. ನೆಕ್ಸ್ಟ್ ಪ್ರಶ್ನೆ ಅನ್ವರ್ಥ ನಾಮಪದಕ್ಕೆ ಉದಾಹರಣೆ ಪದವಿದು. ಇದು ಈಜಾಗಿ ಕಂಡುಹಿಡಿತಾರೆ ನೀವೆಲ್ಲ ಅನ್ವರ್ಥ ನಾಮಗಳ ಬಗ್ಗೆ. ಹಾಗಾಗಿ ಇಲ್ಲಿ ಅನ್ವರ್ಥ ನಾಮಪದಕ್ಕೆ ಉದಾಹರಣೆ ಆಗಿರುವಂತಹ ಪದ ಎ ವಿಜ್ಞಾನಿ. ಇದು 19ರಲ್ಲಿ ಕೇಳಿರುವಂತಹ ಪ್ರಶ್ನೆ. ನೆಕ್ಸ್ಟ್ 9ನೇ ಪ್ರಶ್ನೆ ದೇಶ ಪದವು ನಾಮಪದಕ್ಕೆ ಸೇರಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ದೇಶ ಅನ್ನೋ ಪದ ಕೇಳಿದರೆ ಇದು ಯಾವ ನಾಮಪದಕ್ಕೆ ಸೇರಿದೆ ಅಂತಂದರೆ ಎ ಕರೆಕ್ಟಾದ ಉತ್ತರ ಯಾವುದು? ರೂಢ ನಾಮ. ನೆಕ್ಸ್ಟ್ ನೋಡ್ತಾ ಹೋಗೋಣ ನಾವು 10ನೇ ಪ್ರಶ್ನೆ. 10ನೇ ಪ್ರಶ್ನೆ ಈ ರೀತಿಯಾಗಿದೆ. ನಾಮಪದಗಳಲ್ಲಿ ಗುಣವಾಚಕಕ್ಕೆ ಉದಾಹರಣೆ ಇದು ಯಾವುದು? ಜೂನ್ 2020ರಲ್ಲಿ ಕೇಳಿದರ ಪ್ರಶ್ನೆ ಆಗಿದೆ. ಇದು 10ನೇದು ಯಾವುದು? ಬಿ ಹಳತು ಅನ್ನುವಂಥದ್ದು ಗುಣವಾಚಕಕ್ಕೆ ಸಂಬಂಧಪಟ್ಟಂತಹ ಪದವಾಗಿದೆ. ನೆಕ್ಸ್ಟ್ 11ನೇ
ಪ್ರಶ್ನೆ, ಒಳ್ಳೆಯ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆವಾಗಿದೆ. ಇದು ಜೂನ್ 2020ರಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಡಿ, ಗುಣವಾಚಕ ಪದ. ನೆಕ್ಸ್ಟು 12ನೇದು, ವ್ಯಾಪಾರಿಯಾದ ಅನಂತಮೂರ್ತಿಯವರು ತಮ್ಮ ಊರು ಸಿದ್ದಾನಪುರಕ್ಕೆ ನಡೆದೇ ಹೋದರು. ಈ ವಾಕ್ಯದಲ್ಲಿರುವಂತಹ ಸರ್ವನಾಮ ಪದ ಯಾವುದು? ಸರ್ವನಾಮ ಈಜಾಗಿ ಹೇಳ್ಬೋದು. ಇದು ಯಾವುದು? ಸಿ, ತಮ್ಮ. ನೆಕ್ಸ್ಟ್ 13ನೇ ಪ್ರಶ್ನೆ, ನಾಮಪದಗಳ ಗುಣವಾಚಕಗಳ ಗುಂಪಿಗೆ ಸೇರಿರೋ ಪದವಿದು. ಗುಣವಾಚಕ ಪದಕ್ಕೆ ಯಾವುದು ಸೇರಿದೆ? ಇದು ಮಾರ್ಚ್ 2020ರಲ್ಲಿ ಪ್ರಶ್ನೆ ಕೇಳಿದರೆ ಯಾವುದು ಇದರಲ್ಲಿ ಗುಣವಾಚಕ ಅಂದರೆ ಎ, ಒಳ್ಳೆಯ. ನೆಕ್ಸ್ಟು 14, ವ್ಯಾಪಾರಿಯು ನಷ್ಟ ಅನುಭವಿಸಿ ನಗರದಿಂದ ಹಳ್ಳಿಗೆ ವಲಸೆ ಹೋದನು. ಈ ವಾಕ್ಯದಲ್ಲಿರುವಂಥ ಅನ್ವರ್ಥನಾಮ ಪದ ಮಾರ್ಚ್ 2020ರಲ್ಲಿ ಪದವನ್ನು ಕೇಳಿದರೆ ಹೌದು. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು? 14 ಪ್ರಶ್ನೆಗೆ ಸರಿಯಾದ ಉತ್ತರ ವ್ಯಾಪಾರಿ. ಇದು ಅನ್ವರ್ಥ ನಾಮ. ನೆಕ್ಸ್ಟ್ ಪದ 15, ಅವರು ತನ್ನ ಚೀಲದಿಂದ ಕನ್ನಡಕವನ್ನು ತೆಗೆದು ಮಹೇಶನಿಗೆ ಕೊಟ್ಟರು. ಈ ವಾಕ್ಯದಲ್ಲಿರುವ ಸರ್ವನಾಮ ಪದವನ್ನು ಬರೀರಿ ಅಂತೇಳಿದರೆ ಹಾಗಾದರೆ ಇದರಲ್ಲಿ ಸರ್ವನಾಮ ಪದ ಯಾವುದು ಅಂದರೆ ಮಾರ್ಚ್ 2020ರಲ್ಲಿ ಕೇಳಿದರೆ ಇಲ್ಲಿ ಡಿ, ಅವರು ಅನ್ನುವಂಥದ್ದು ಸರ್ವನಾಮ ಪದ. ನೆಕ್ಸ್ಟ್ 16ನೇ ಪ್ರಶ್ನೆ, ಅನ್ವರ್ಥನಾಮ ಪದಕ್ಕೆ ಉದಾಹರಣೆವಾಗಿದೆ. ಇದು ಮಾರ್ಚ್ 2019ರಲ್ಲಿ ಕೇಳಿದರೆ ಯಾವುದು? ಅನ್ವರ್ಥ ನಾಮ. ಅನ್ವರ್ಥನಾಮ ಪದಕ್ಕೆ ಉದಾಹರಣೆ ಪದ ಯಾವುದಂದರೆ ಎ, ವ್ಯಾಪಾರಿ. ನೆಕ್ಸ್ಟ್ ಪ್ರಶ್ನೆ, ಅನ್ವರ್ಥನಾಮ ಪದಕ್ಕೆ ಉದಾಹರಣೆವಾಗಿದೆ. ಮತ್ತೆ ಇಲ್ಲಿ ಪದವನ್ನು ರಿಪೀಟ್ ಆಗಿದೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ. ಅದು ಬಿ, ಸರಿಯಾದ ಉತ್ತರ ಯಾವುದು? ವ್ಯಾಪಾರಿ. ನೆಕ್ಸ್ಟ್ ಇದು ರೂಢನಾಮ ಪದವಾಗಿದೆ. ಇದು ಪೂರ್ವ ಸಿದ್ಧತಾ ಪರೀಕ್ಷೆ 2019ರಲ್ಲಿ ಕೇಳಿದರೆ ಯಾವುದು ಇದಕ್ಕೆ ಸರಿಯಾದ ಉತ್ತರ? ಸಿ, ನದಿ. ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ 19 ರೂಢನಾಮಕ್ಕೆ ಉದಾಹರಣೆಯಾದ ಪದವಿದು. ಇಲ್ಲಿ ಮತ್ತೆ ರಿಪೀಟ್ ಆಗಿದೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ 2020ರಲ್ಲಿ ಯಾವುದು? ಎ, ನದಿ. ನೆಕ್ಸ್ಟ್ 20ನೇ ಪ್ರಶ್ನೆ ಈ ರೀತಿಯಾಗಿದೆ, ವ್ಯಾಪಾರಿ ಪದವು ನಾಮಪದ ಗುಂಪಿಗೆ ಸೇರಿದೆ. ಜೂನ್ 2023ರಲ್ಲಿ ನೋಡಿ. ಪದ ಭಾಳಷ್ಟು ಸಲ ರಿಪೀಟ್ ಆಗಿರುವಂಥ ಪದ, ಹಾಗಾಗಿ ನೋಡ್ತಾ ಹೋಗ್ಬೇಕು ಇದನ್ನು. ಯಾವುದು? ಸಿ, ಅನ್ವರ್ಥ ನಾಮ. ನೆಕ್ಸ್ಟ್ ಪದ 20ನೇದು, ಆತ್ಮಾರ್ಥಕ ಸರ್ವನಾಮಕ್ಕೆ ಪದವಿದು. ಜೂನ್ 2023ರಲ್ಲಿ ಈ ಪದವನ್ನು ಕೇಳಿದರೆ ಆತ್ಮಾರ್ಥಕ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಎ, ತಾನು ಅನ್ನುವಂಥದ್ದು ಪದ ಆತ್ಮಾರ್ಥಕ ಸರ್ವನಾಮ ಪದಕ್ಕೆ ಉದಾಹರಣೆ ಆಗಿರೋ ಪದ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. 3ನೇ ಪದಕ್ಕೆ ಸಂಬಂಧಪಟ್ಟಂಥ ವಿಭಾಗದಲ್ಲಿ ಕಾಣ್ತಾ ಹೋಗೋಣ. ಇಲ್ಲಿ ನೋಡ್ತಾ ಹೋದರೆ ನಮಗೆ ಮೊದಲನೇ ಪ್ರಶ್ನೆಯೂ 12 ಅನ್ನೋದು ಸಂಖ್ಯಾವಾಚಕ ಹೋಗಿದ್ರೆ ಮೂಡಣ ಅನ್ನುವಂಥದ್ದು ಯಾವ ವಿಭಾಗಕ್ಕೆ ಸೇರಿದೆ? ಯಾವುದಿದು? ದಿಕ್ಕು ಸೂಚಕ ಪದವಾಗಿದೆ. ಇದುಗಳನ್ನು ದಿಕ್ಕುಗಳನ್ನು ಹೇಳುವಂತಹದ್ದು. ನೆಕ್ಸ್ಟ್ ಪ್ರಶ್ನೆ, ಪರ್ವತ ರೂಢನಾಮ ಧರ್ಮರಾಯ. ಕರೆಕ್ಟ್. ಯಾವುದು? ಅಂಕಿತ ನಾಮ ಅಂತೇಳಿ ನೀವು ಬರಿಬೇಕು. ನೆಕ್ಸ್ಟು ನದಿ ರೂಢನಾಮ ವಿಜ್ಞಾನಿ. ಗುಡ್. ಯಾವುದು? ಭಾಳಷ್ಟು ಸಲ ಕೇಳಿದರೆ ಇದೊಂದು ಯಾವುದು? ಅನ್ವರ್ಥ ನಾಮ ಅಂತೇಳಿ ಬರಿಬೇಕು. ಅನ್ವರ್ಥ ನಾಮ ಅಂತ. ನೆಕ್ಸ್ಟು ಹಲವು ಅನ್ನೋದು ಪರಿಮಾಣವಾಚಕ. ತೆಂಕಣ ಅನ್ನೋದು ಯಾವುದು? ದಿಕ್ಕು ಸೂಚಕ. ದಿಕ್ಕು ಸೂಚಕ ಅಂತ ಬರಿಬೇಕು ನೀವು. ನೆಕ್ಸ್ಟ್ 5ನೇದು ಪರ್ವತ ರೂಢನಾಮ ವಿದ್ವಾಂಸ. ಇದು ಸಹ ಯಾವುದು? ಅನ್ವರ್ಥ. ಅನ್ವರ್ಥ ನಾಮಪದಕ್ಕೆ ಸಂಬಂಧಪಟ್ಟಂತೆ ನೋಡಿ. ಈ ಪ್ರಶ್ನೆಗಳನ್ನು ಸೆಪ್ಟೆಂಬರ್ 20, 23, 24, 24ರಲ್ಲಿ ಇವು 3ನೇ ಪದಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ ಮಕ್ಕಳೇ. ನೆಕ್ಸ್ಟ್ ನಾವು ವಿಭಾಗಕ್ಕೆ ಹೋಗೋಣ. ಯಾವುದು ಅಂತಂದರೆ ನೆಕ್ಸ್ಟ್ ವಿಭಾಗ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಬಂದೇ ಬರ್ತವೆ. ಹಾಗಾದರೆ ಇದು 4 ಆಯ್ಕೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಯಲ್ಲಿ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ. ಮೊದಲನೇದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಕಾರಕಾರ್ಥಕ. ನೋಡಿ, ಕಾರಕಾರ್ಥಗಳ ಬಗ್ಗೆ ಖಂಡಿತ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ನೀವು ನೋಡ್ತಾ ಹೋಗಿದ್ದು ಮಾರ್ಚ್ 2018ರಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾ ಹೋಗಿದ್ದಾರೆ. ನೀವು 7 ವಿಭಕ್ತಿಗಳು ಪ್ರತ್ಯಯಗಳು ಮತ್ತು ಕಾರಕಾರ್ಥಗಳನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಈಸಿಯಾಗಿ ಇದರಲ್ಲಿ ಸಹ ಒಂದು ಅಂಕವನ್ನು ಪಡಿತಾ ಹೋಗ್ಬೋದು. ಹಾಗಾದರೆ ಚತುರ್ಥಿ ವಿಭಕ್ತಿ ಕಾರಕಾರ್ಥಕ ಯಾವುದು ಅಂತಂದರೆ ಎ, ಸಂಪ್ರದಾನ. ನೆಕ್ಸ್ಟ್ ಪ್ರಶ್ನೆ, ಸಂಬಂಧಕಾರಕವನ್ನು ತಿಳಿಸುವ ವಿಭಕ್ತಿ ಪ್ರತ್ಯಯ ಇದು. ಸಂಬಂಧಕಾರ ತಿಳಿಸೋದ ವಿಭಕ್ತಿ ಪ್ರತ್ಯಯ ಬಗ್ಗೆ ಹೇಳಬೇಕು. ಇದು ಮಾರ್ಚ್ 2018ರಲ್ಲಿ ಕೇಳಿರುವಂಥ ಪ್ರಶ್ನೆ. ಇದಕ್ಕೆ 2ನೇದಕ್ಕೆ ಯಾವುದು? ಸಂಬಂಧ ಕಾರಕಾರ್ಥಕ. ನೆಕ್ಸ್ಟ್ ಪ್ರಶ್ನೆ, ಸಾವಿತ್ರಿಯೋಳ್ ಪದದಲ್ಲಿರೋ ವಿಭಕ್ತಿ ಇದು ಯಾವುದು? 2018ರಲ್ಲಿ ಕೇಳಿದರೆ ಪ್ರಶ್ನೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಡಿ, ಸಪ್ತಮಿ. ನೆಕ್ಸ್ಟ್ ಪ್ರಶ್ನೆ, ಕಾರ್ಯಂ ಪದವು ಈ ವಿಭಕ್ತಿಯಲ್ಲಿದೆ. ಇದು ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳು ಸಹ ನೀವು ನೆನಪಿಟ್ಕೊಂಡಿರಬೇಕು. ಹಾಗಾಗಿ ಕಾರ್ಯಂ ಅನ್ನಂತಹ ವಿಭಕ್ತಿ ಪ್ರತ್ಯಯ ಯಾವುದಿದೆ ಅಂತೇಳಿ 2018ರಲ್ಲಿ ಕೇಳಿದರೆ ಇದು ಮುಖ್ಯವಾಗಿ ಉತ್ತರ ಬಿ, ದ್ವಿತೀಯ
ವಿಭಕ್ತಿ ಪ್ರತ್ಯಯ ವಿಭಕ್ತಿ. ನೆಕ್ಸ್ಟ್ 5ನೇ ಸಪ್ತಮಿ ವಿಭಕ್ತಿ ಪ್ರತ್ಯಯ ಕಾರಕಾರ್ಥಕ. ನೋಡಿ ಇದರಲ್ಲಿ ಭಾಳಷ್ಟು ಸಲ ಕೇಳಿರುವಂತಹ ಪ್ರಶ್ನೆ ಆಗಿದೆ. ಮಾರ್ಚ್ 19ರಲ್ಲಿ ಕೇಳಿದರೆ ಸಪ್ತಮಿ ವಿಭಕ್ತಿಯಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿದೆ. ಇದು ಯಾವುದಂದರೆ ಸಿ ಅಧಿಕರಣ. ನೆಕ್ಸ್ಟು 6ನೇದು ಬಲಗಾಲಿನಿಂದ ಎಂಬ ಪದದಲ್ಲಿರುವ ವಿಭಕ್ತಿ. ಮಾರ್ಚ್ 19ರಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಇಲ್ಲಿ 6ನೇದಕ್ಕೆ ಸರಿಯಾದ ಉತ್ತರ ಯಾವುದು? ಡಿ ತೃತೀಯ ವಿಭಕ್ತಿ. ನೆಕ್ಸ್ಟ್ ಊರನ್ನು ಪದದಲ್ಲಿರುವ ವಿಭಕ್ತಿ. ಇದು ಮಾರ್ಚ್ 19ರಲ್ಲಿ ಜೂನ್ 19ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಊರನ್ನು ಅನ್ನು ಅಂತಹ ಪದವನ್ನು ಬಂದಿರೋದ್ರಿಂದ ಇಲ್ಲಿ ಯಾವುದು ಅಂತಂದರೆ ಸಿ ದ್ವಿತೀಯ ವಿಭಕ್ತಿ. ನೆಕ್ಸ್ಟ್ ಪ್ರಶ್ನೆ ಪಂಚಮಿ ವಿಭಕ್ತಿಯ ಪ್ರತ್ಯಯವಿದು. ನೋಡಿ ವಿಭಕ್ತಿ ಪ್ರತ್ಯಯ ಬಗ್ಗೆ ಕೇಳಿದ್ರಲ್ಲಿ ಜೂನ್ 2019ರಲ್ಲಿ ಪಂಚಮಿ ವಿಭಕ್ತಿಯ ಪ್ರತ್ಯಯ ಯಾವುದು ಅಂತಂದ್ರೆ ಇಲ್ಲಿ ಅತ್ತಣಿಂ ಡಿ ಅತ್ತಣಿಂ ಅನ್ನೋಂಥದ್ದು ಪಂಚಮಿ ವಿಭಕ್ತಿಯ ಪ್ರತ್ಯಯವಾಗಿದೆ. ನೆಕ್ಸ್ಟ್ ಪ್ರಶ್ನೆ 9ನೇದು ನೋಡ್ತಾ ಹೋಗೋಣ. 9ನೇದು ತೃತೀಯ ವಿಭಕ್ತಿ ಕಾರಕಾರ್ಥಕ ಯಾವುದು ಅಂತೇಳಿ ಜೂನ್ 20ರಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು? ಬಿ ಕರ್ಣಾರ್ಥ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. 10ನೇದು ಕೌರವನ ದೆಸೆಯಿಂದ ಕೇಡಾಯಿತು ಈ ವಾಕ್ಯದಲ್ಲಿ ಬಳಕೆಯಾಗಿರೋ ವಿಭಕ್ತಿ ಅಂತೇಳಿ ಕೇಳಿದರೆ ಜೂನ್ 20ರಲ್ಲಿ ಯಾವುದು? ಇದರಲ್ಲಿ 10ನೇದಕ್ಕೆ ಸಂಬಂಧಪಟ್ಟಂಥ ಸರಿಯಾದ ಉತ್ತರ ಇಲ್ಲಿ ದೆಸೆಯಿಂದ ಅನ್ನೋದಕ್ಕೆ ಆಗಿರೋದ್ರಿಂದ ಇದು ಸಿ ಪಂಚಮಿ ವಿಭಕ್ತಿ. ನೆಕ್ಸ್ಟ್ ತೃತೀಯ ವಿಭಕ್ತಿ ಕಾರಕಾರ್ಥಕ. ತೃತೀಯ ವಿಭಕ್ತಿ ಕಾರಕಾರ್ಥಕ ಅಂತೇಳ್ಬಿಟ್ಟು ಯಾವುದು ಅಂತ ಕೇಳಿದರೆ ಜೂನ್ 2022ರಲ್ಲಿ ಇಲ್ಲಿ ತೃತೀಯ ವಿಭಕ್ತಿ ಕಾರಕಾರ್ಥಕ ಯಾವುದು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಡಿ ಕರ್ಣಾರ್ಥ. ನೆಕ್ಸ್ಟ್ 12ನೇದು ಹಳಗನ್ನಡದಲ್ಲಿ ಅಧಿಕರಣ ಕಾರಕಾರ್ಥಕ ವಿಭಕ್ತಿ ಪ್ರತ್ಯಯ. ಸೆಪ್ಟೆಂಬರ್ 20ರಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಿ ವರ್ಲ್ಡ್. ನೆಕ್ಸ್ಟು 13ನೇದು ಹಳಗನ್ನಡದಲ್ಲಿ ಕರ್ಣಕಾರಕದ ವಿಭಕ್ತಿ ಪ್ರತ್ಯಯ. ಇದು ಮಾರ್ಚ್ 20ರಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಯಾವುದು ಅಂತಂದರೆ ಎ ಇಂದಂ. ನೆಕ್ಸ್ಟು 14ನೇದು ಅಪದಾನ ಕಾರಕಾರ್ಥಕ ಈ ವಿಭಕ್ತಿಯಾಗಿದೆ. ಇದು ಮಾರ್ಚ್ 20ರಲ್ಲಿ ಸಹ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಯಾವುದು ಅಂತಂದರೆ ಬಿ ಪಂಚಮಿ. ನೆಕ್ಸ್ಟು 15ನೇದು ಹಳೆಗನ್ನಡದ ಪಂಚಮಿ ವಿಭಕ್ತಿ ಪ್ರತ್ಯಯವಿದು. ಇದು ಮಾರ್ಚ್ 2021ರಲ್ಲಿ ಕೇಳಿದರೆ ಈ ಪ್ರಶ್ನೆಯನ್ನು ಯಾವುದು ಅಂತಂದರೆ ಸಿ ಅತ್ತಣಿಂ. ನೆಕ್ಸ್ಟ್ 16 ಸಾವಿತ್ರಿಯೋಳ್ ಪದದಲ್ಲಿರುವ ವಿಭಕ್ತಿ ಮಾರ್ಚ್ 21ರಲ್ಲಿ ಇದು ಯಾವುದಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಸಿ ಸಪ್ತಮಿ. ನೆಕ್ಸ್ಟ್ 17ನೇದು ಹಳೆಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ. ನೋಡಿ ಈ ಪದ ಭಾಳಷ್ಟು ಸಲ ರಿಪೀಟ್ ಆಗಿದೆ. ಇದು ಮಾರ್ಚ್ 2021ರಲ್ಲಿ ಪುನಃ ಕೇಳಿರುವಂಥದ್ದು ಹಳೆಗನ್ನಡ ಸಪ್ತಮಿ ವಿಭಕ್ತಿ ಯಾವುದಂದರೆ ಸಿ ವರ್ಲ್ಡ್. ನೆಕ್ಸ್ಟ್ ಹಳೆಗನ್ನಡ ದ್ವಿತೀಯ ವಿಭಕ್ತಿ ಪ್ರತ್ಯಯ. ನೋಡಿ ಇದರಲ್ಲಿ ಸಹ ಕೇಳಿದರೆ ಪ್ರಶ್ನೆ ಇದಕ್ಕೆ ಸರಿಯಾದಂತಹ ಉತ್ತರ ಡಿ ಹಮ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಪ್ರಶ್ನೆ 19ನೇದು ಹಳೆಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ. ನೋಡಿ ಎಷ್ಟು ಸಲ ರಿಪೀಟ್ ಆಗಿದೆ ಪ್ರಶ್ನೆ. 21ರಲ್ಲಿ ಕೇಳಿದರೆ ಪುನಃ ಇದನ್ನು ಯಾವುದು ಹಳೆಗನ್ನಡದ್ದು ಅಂತಂದರೆ ಸರಿಯಾದ ಉತ್ತರ ಇದಕ್ಕೆ ಡಿ ಯಾವುದು ವರ್ಲ್ಡ್. ನೆಕ್ಸ್ಟ್ ಪ್ರಶ್ನೆ ಸಾವಿತ್ರಿಯೋಳ್ ಪದದ ವಿಭಕ್ತಿ. ನೋಡಿ ಯಾವ ವಿಭಕ್ತಿ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಇಲ್ಲಿ ಕೇಳುತ್ತಿದ್ದರೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸಿ ಸಪ್ತಮಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಯಾವುದು? ಲಿಖಿ 21ನೇದು ಲಿಖಿತಮಂ ಈ ಪದದಲ್ಲಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತೇಳಿ ಕೇಳಿದರೆ ಇದು ಪೂರ್ವಸಿದ್ಧತಾ ಪರೀಕ್ಷೆ 2018ರಲ್ಲಿ ಕೇಳಿರುವಂಥದ್ದು. ಇದು ಬಿ ದ್ವಿತೀಯ. ನೆಕ್ಸ್ಟ್ ಬಾಲ್ಯದೋಳ್ ಪದವು ವಿಭಕ್ತಿಯಲ್ಲಿದೆ. ಪೂರ್ವಸಿದ್ಧತಾ ಪರೀಕ್ಷೆ 2019ರಲ್ಲಿ ಕೇಳಿದರೆ ಯಾವುದು ಅಂತಂದರೆ ಇದು ಸಪ್ತಮಿ. ಯಾವುದು? ಸಪ್ತಮಿ. ನೆಕ್ಸ್ಟ್ 22ನೇದು ಚತುರ್ಥಿ ವಿಭಕ್ತಿಗೆ ಉದಾಹರಣೆಯಾದ ಪ್ರತ್ಯಯವಿದು. ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೇಳಿರುವಂತಹ ಪ್ರಶ್ನೆ 23ನೇ ಪ್ರಶ್ನೆ. 23ರಲ್ಲಿ ಯಾವುದು? ಬಿ ಗೆ ಕೆ ಅನ್ನೋದು ಚತುರ್ಥಿ ವಿಭಕ್ತಿಗೆ ಸಂಬಂಧಪಟ್ಟಂತೆ ಮಾರ್ಚ್ 2022ರಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಸಾವಿತ್ರಿ ಅಲ್ಲಿ ಈ ಪದದ ವಿಭಕ್ತಿ ಹೆಸರು. ಇದು ಹೊಸಗನ್ನಡದಲ್ಲಿ ಕೇಳಿದ್ದಾರೆ. ಹಾಗಾಗಿ ಹೊಸಗನ್ನಡದ ನೀವು ನೋಡ್ಕೋಬೇಕು. ಇದು ಮಾರ್ಚ್ 2022ರಲ್ಲಿ ಕೇಳಿದರೆ ಯಾವುದು ಸಾವಿತ್ರಿಯಲ್ಲಿ ಅನ್ನೋದು ಇದಕ್ಕೆ ಡಿ ಸಪ್ತಮಿ ಅಲ್ಲಿ ಅಂತ ಇರೋದ್ರಿಂದ ಅದು ಹಳಗನ್ನಡ ಒಳ್ಳು, ಹೊಸಗನ್ನಡದಲ್ಲಿ ಅಲ್ಲಿ ಅಂತ ಬರುತ್ತೆ. ನೋಡ್ತಾ ಹೋಗ್ಬೇಕು ನೀವು ಅದು. ನೆಕ್ಸ್ಟು 25ನೇ ಪ್ರಶ್ನೆ ಏನಿದೆ? ತೃತೀಯ ವಿಭಕ್ತಿಯ ಕಾರಕಾರ್ಥಕ ಅಂತ ಕೇಳಿದರೆ ಮಾರ್ಚ್ 2023ರಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಎ ಕರ್ಣಾರ್ಥ.
ನೆಕ್ಸ್ಟ್ 26ನೇ ಪ್ರಶ್ನೆ, ಸಾವಿತ್ರಿಗೆ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಮಾರ್ಚ್ 2023ರಲ್ಲಿ ಕೇಳಿದರೆ ಇಲ್ಲಿ ಗೆ ಬಂದಿರೋದ್ರಿಂದ ಯಾವುದಿದು? ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸಾವಿತ್ರಿಗೆ. ಸಾವಿತ್ರಿಗೆ ಅನ್ನೋದ ಪದದಲ್ಲಿ ಡಿ ಚತುರ್ಥಿ. ನೆಕ್ಸ್ಟ್ 27 ಷಷ್ಠಿ ವಿಭಕ್ತಿ ಕಾರಕಾರ್ಥಕ ಜೂನ್ 2023ರಲ್ಲಿ ಕೇಳಿದರೆ ಕಾರಕಾರ್ಥಕ ಸಂಬಂಧಪಟ್ಟಂತೆ ಪದವನ್ನು ಕೇಳಿದರೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಎ ಸಂಬಂಧ. ನೆಕ್ಸ್ಟ್ 28ನೇ ಪ್ರಶ್ನೆ ನೋಡಿರಿ, ಸಾವಿತ್ರಿಯೊಳ್ ಈ ಪದಕ್ಕೆ ಸಾಕಷ್ಟು ಸಲ ಕೇಳಿರುವಂಥ ಪದದಲ್ಲಿ ವಿಭಕ್ತಿಯ ಇದು ಜೂನ್ 2018ರಲ್ಲಿ ಕೇಳಿದರೆ ಈ ಪದವನ್ನು ಯಾವುದು ಅಂತಂದರೆ ಇದು ಡಿ ಸಪ್ತಮಿ. ನೆಕ್ಸ್ಟ್ ತೃತೀಯ ವಿಭಕ್ತಿ ಕಾರಕಾರ್ಥಕ ಪದ ಯಾವುದು ಅಂತೇಳಿ ಮಾರ್ಚ್ 24ರಲ್ಲಿ ಕಳೆದ ವರ್ಷದಲ್ಲಿ ಕೇಳಿರುವಂತಹ ಪದವಾಗಿದೆ. ಯಾವುದು ಇದಕ್ಕೆ? ಎ ಕರ್ಣಾರ್ಥ. ನೆಕ್ಸ್ಟು ಪ್ರಶ್ನೆ, ಸಪ್ತಮಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥಕ ಯಾವುದಂತ ಕೇಳಿದರೆ ಇದು ಜೂನ್ 2024ರಲ್ಲಿ ಕಳೆದ ವರ್ಷದಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಆಗಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಿ ಅಧಿಕರಣ. ನೆಕ್ಸ್ಟ್ ಪ್ರಶ್ನೆ, ದ್ವಿತೀಯ ವಿಭಕ್ತಿಯ ಕಾರಕಾರ್ಥಕವಿದು ಪೂರ್ವ ಸಿದ್ಧತಾ ಪರೀಕ್ಷೆ 2024ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಆಗಿದೆ. ಯಾವುದು ಅಂತಂದರೆ ಇಲ್ಲಿ ಆ್ಯಕ್ಚುಲಿ ಇದು ಯಾವ್ದು ಬರಬೇಕಾಯಿತು ಅಂತಂದರೆ ಮುಖ್ಯವಾಗಿ ಇವು ಸಹ ಆಪ್ಷನ್ಸಲ್ಲಿ ತಪ್ಪಾಗಿದೆ. ಅದರಲ್ಲಿ ಕರೆಕ್ಟಾದ ಉತ್ತರ ಯಾವುದಪ್ಪ ಅಂತಂದರೆ ಕರ್ಮ ಅರ್ಥ ಅಂತ ಬರಬೇಕಾಯ್ತು. ಇಲ್ಲಿ ಕರ್ಮ ಅರ್ಥ ಅಂತೇಳಿ ಬರಬೇಕಾಯ್ತು. ಅದು ಬಂದ ಕರ್ತೃ ಕರ್ಮ ಕ್ರಿಯೆ ಅಂತ ಇರುತ್ತಲ್ಲ, ಹಾಗಾಗಿ ಕರ್ಮ ಅರ್ಥ ದ್ವಿತೀಯ ವಿಭಕ್ತಿ ಇದು ಕರ್ಮ ಅರ್ಥ ಅಂತ ಬರಿಬೇಕು ಅಲ್ಲಿ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಪ್ರಶ್ನೆ, ಕೊನೆಯ ಪ್ರಶ್ನೆ 32ನೇದು, ಪಂಚಮಿ ವಿಭಕ್ತಿಯ ಕಾರಕಾರ್ಥಕವಿದು ಪಂಚಮಿ ವಿಭಕ್ತಿಯ ಕಾರಕಾರ್ಥಕ ಯಾವುದು ಅಂತೇಳಿ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಯಾವುದು? ಬಿ ಅಪಾದನ ಅಂತೇಳಿ ಬರಿತಾ ಹೋಗ್ಬೇಕು. ಮಕ್ಕಳೇ, ನಾವು ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಇನ್ನೇನು ಇದು ಮುಗಿದರೆ ನಿಮಗೆ ಭಾಳಷ್ಟು ಮಟ್ಟಿಗೆ ಇದರಲ್ಲಿ 1 ಅಥವಾ 2 ಪ್ರಶ್ನೆಗಳು ಖಂಡಿತ ಬಂದೇ ಬರ್ತವೆ. ನೆಕ್ಸ್ಟ್ ಕೊನೆಯವರೆದು ನಾವು ನೋಡ್ತಾ ಹೋಗೋಣ, ಕ್ರಿಯಾ ರೂಪಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವುವು ಅಂತ ಹೇಳಿಬಿಟ್ಟು ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಒಂದನೇದು, ಮಾಡಲು ಪದವು ಈ ಕ್ರಿಯಾ ರೂಪಕ್ಕೆ ಸೇರಿದೆ. ಮಾರ್ಚ್ 2018ರಲ್ಲಿ ಕೇಳಿದರೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಡಿ ನಿಷೇಧಾರ್ಥಕ. ನೆಕ್ಸ್ಟು, ಮಾಡೇವು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು? ಡಿ ಸಂಭಾವನಾರ್ಥಕ. ನೆಕ್ಸ್ಟು 3ನೇದು, ಮಾಡು ಧಾತುವಿನ ವಿದ್ಯಾರ್ಥಕ ರೂಪಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಿದರೆ ಇದಕ್ಕೆ ಮಾಡು ಅನ್ನೋದಕ್ಕೆ ಯಾವುದು? ಡಿ ಮಾಡಲಿ ಅನ್ನೋಂಥ ಆನ್ಸರು ಇದಕ್ಕೆ. ನೆಕ್ಸ್ಟ್, ವಿದ್ಯಾರ್ಥಕ ರೂಪದಲ್ಲಿರುವ ಕ್ರಿಯಾಪದವಿದು ಅಂತ ಕೇಳಿದರೆ ಇಲ್ಲಿ ವಿದ್ಯಾರ್ಥಕ ರೂಪದಲ್ಲಿ ಕೇಳುವಂತಹ ಪದ ಕೇಳಿದರೆ ಹಾಗಾಗಿ ವಿದ್ಯಾರ್ಥಿ ರೂಪಕ್ಕೆ ಇರುವಂಥ ಪದ ಯಾವುದಪ್ಪ ಅಂದರೆ ಇದಕ್ಕೆ ಆನ್ಸರು ಡಿ ಮಾಡೋಣ ಅನ್ನುವಂಥದ್ದು. ನೆಕ್ಸ್ಟು 5ನೇ ಪ್ರಶ್ನೆ, ಸಂಭಾವನಾರ್ಥ ಕ್ರಿಯಾರೂಪಕ್ಕೆ ಉದಾಹರಣೆ ಆಗಿರುವಂತಹ ಪದ ಯಾವುದು? ಇದಕ್ಕೆ ಸಂಬಂಧಪಟ್ಟಂಥ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಮಾಡಿಯಾನು ಅನ್ನೋಂಥ ಪದ ಇದೆ. ನೆಕ್ಸ್ಟು 6ನೇದಕ್ಕೆ, ಮಾಡು ಪದದ ನಿಷೇಧಾರ್ಥಕ ರೂಪವಿದು. ನಿಷೇಧಾರ್ಥಕ ಅಂತಂದರೆ ಮಾಡಿಲ್ಲ ಅಂತ ಅನ್ನೋದು. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತಂದರೆ ಮಾಡನು, ಮಾಡನು ಅಂತೇಳಿ ಬರಿಬೇಕು. ನೆಕ್ಸ್ಟ್ 7ನೇದು, ನೋಡು ಧಾತುವಿನ ನಿಷೇಧಾರ್ಥಕ ರೂಪ ಪದದ ಅರ್ಥ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ 7ನೇದಕ್ಕೆ ನೋಡೋದು, ನೋಡೋದು ಅಂತ ಬರಿಬೇಕು. ನೋಡಿರಿ, ಇವೆಲ್ಲ 18, 19, ಜೂನ್ 20, ಸೆಪ್ಟೆಂಬರ್ 20ರಲ್ಲಿ ಈ ಪ್ರಶ್ನೆಗಳನ್ನೆಲ್ಲನೂ ಕೇಳಿರುವಂತಹದ್ದು. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ 8ನೇದು, ಇವುಗಳಲ್ಲಿ ವಿದ್ಯಾರ್ಥಕರು ಕ್ರಿಯಾರೂಪವಿದು ಯಾವುದು? ಯಾವುದು? ಮಾಡಲಿ ಅನ್ನೋಂಥದ್ದು ವಿದ್ಯಾರ್ಥಕ ರೂಪವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಇದು 9ನೇ ನಿಷೇಧಾರ್ಥಕ ಕ್ರಿಯಾಪದವಿದು. ಇದರಲ್ಲಿ ನಿಷೇಧಾರ್ಥಕ ಕ್ರಿಯೆ ಯಾವುದು? ನೋಡಲಿ, ನೋಡ್ಯಾರು, ನೋಡಿದರು, ಯಾವುದು? ನೀವು ನೋಡಿದ ಹಾಗೆಯೇ ಇಲ್ಲಿ ಮುಖ್ಯವಾಗಿ 9ನೇ ಪ್ರಶ್ನೆಗೆ ಯಾವುದು? ನೋಡರು ಅನ್ನೋಂಥದ್ದು ಡಿ ಸರಿಯಾದ ಉತ್ತರ. ನೆಕ್ಸ್ಟು 10ನೇದಕ್ಕೆ, ಮಾಡು ಪದದ ನಿಷೇಧಾರ್ಥಕ ರೂಪ. ನೋಡಿ, ಈ ಪದ ರಿಪೀಟ್ ಆಗಿರುವಂತಹದ್ದು. ಹಾಗಾಗಿ ಮಾಡು ಅನ್ನೋದು ಯಾವುದು ಅಂತಂದರೆ ಇಲ್ಲಿ ಮಾಡರು ಅಂತ. ಸರಿಯಾದ ಉತ್ತರ ಬಿ ಯಾವುದು? ಬಿ ಮಾಡರು ಅನ್ನೋಂಥದ್ದು. ನೆಕ್ಸ್ಟ್ ಅದೇ ಪದ ಇಲ್ಲಿ ರಿಪೀಟ್ ಆಗಿರುವಂತಹ ಪದ ಮಾಡು ಧಾತುವಿನ ಕ್ರಿಯೆ ವಿದ್ಯಾರ್ಥಕ ರೂಪ. ಅಲ್ಲಿ ನಿಷೇಧಾರ್ಥಕ ಇದೆ, ಇಲ್ಲಿ ವಿದ್ಯಾರ್ಥಕ ರೂಪವನ್ನು ಕೇಳಿದರೆ ಹಾಗಾಗಿ ಇದು ನೋಡ್ರಿ ಇಲ್ಲಿ ಜೂನ್ 2022 ಮಾರ್ಚ್ 2023ರಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿದೆ. ಹಾಗಾಗಿ ಇದಕ್ಕೆ ವಿದ್ಯಾರ್ಥಕ ರೂಪ ಯಾವುದು ಅಂತೇಳಿ ಕೇಳಿದಾಗ ನೀವು ಕನ್ಫ್ಯೂಸ್ ಆಗೋದು ಬೇಡ. ಯಾವುದು ಇದಕ್ಕೆ? ಡಿ ಸರಿಯಾದ ಉತ್ತರ ಮಾಡೋಣ ಅನ್ನೋಂಥ ಪದ ಬರುತ್ತೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಯಾವುದು ಅಂತಂದರೆ ಇಲ್ಲಿ
ಮತ್ತೆ ಪದವು ರಿಪೀಟ್ ಆಗಿರದೆ ಮಾಡು ಧಾತುವಿನ ಕ್ರಿಯಾರ್ಥಕ ರೂಪ ಯಾವುದು ಅಂತಂದರೆ ಇಲ್ಲಿ ಮಾಡಲಿ, ಡಿ ಮಾಡಲಿ ಅಂತೇಳಿ. ನೆಕ್ಸ್ಟು ತಿನ್ನುತ್ತಾನೆ ಕ್ರಿಯಾಪದ ವಿದ್ಯಾರ್ಥಕ ರೂಪ ಯಾವುದು? ಇದು ವಿದ್ಯಾರ್ಥಕ ರೂಪ ಅಂತೇಳಿ ಬರಿಬೇಕಾಗುತ್ತೆ. ಇಲ್ಲಿ ತಿನ್ನುತ್ತಾನೆ ಅನ್ನೋಂಥದ್ದು ಯಾವುದಪ್ಪ ಅಂದರೆ ಎ ತಿನ್ನಲಿ ಅಂತೇಳಿ ಬರಿಬೇಕಾಗುತ್ತೆ. ಹಾಗೆಯೇ ಮೂರನೇ ಪದಕ್ಕೆ ಸಂಬಂಧಪಟ್ಟಂಥ ಪದವನ್ನು ಇಲ್ಲಿ ಕೇಳ್ತಾರೆ. ಮೊದಲನೇದು ಮಾಡಲಿ ಅನ್ನೋದು ನೀವು ವಿದ್ಯಾರ್ಥಕ ರೂಪ ಆದರೆ ಮಾಡಿಯಾರು ಅನ್ನೋಂಥದ್ದು ಯಾವುದೋ ರೂಪದೇ ಸಂಭಾವನಾ ಅರ್ಥಕ ಬರಿಬೇಕಿಲ್ಲ, ಸಂಭಾವನಾ ಅರ್ಥಕ ಪದ ಅಂತೇಳಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಮಾಡೋಣ ಅನ್ನೋದು ವಿದ್ಯಾರ್ಥಕ ಆದರೆ ಮಾಡರು ಅನ್ನೋದು ಯಾವುದು? ನಿಷೇಧಾರ್ಥಕ. ನಾನು ಶಾರ್ಟಾಗಿ ಬರೆದಿರ್ತೀನಿ, ನಿಷೇಧಾರ್ಥಕ ಪದವಾಗಿರುತ್ತೆ. ನಿಷೇಧಾರ್ಥಕ ಅಂತ ಬರಿಬೇಕಾಗುತ್ತೆ, ನಿಷೇಧಾರ್ಥಕ ಅಂತ ಬರಿಬೇಕು. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಪ್ರಶ್ನೆ ಯಾವುದು? ಮೂರನೇದು ಯಾವುದು? ಮಾಡಲಿ ಅಂತ ಪದ ಇದ್ದರೆ ವಿದ್ಯಾರ್ಥಕ, ಮಾಡನು ಅನ್ನೋದು ಸಹ ಸೇಮ್ ಯಾವುದು? ಅದನ್ನು ನಿಷೇಧಾರ್ಥಕ ಅಂತಲೇ ಬರಿಬೇಕು, ನಿಷೇಧಾರ್ಥಕ ಅಂತಲೇ ಬರಿಬೇಕು. ನೆಕ್ಸ್ಟು ಮಾಡಲಿ ವಿದ್ಯಾರ್ಥಕ, ಮಾಡಿಯಾನು ಅಂತ ಬಂದಿದೆ. ಹಾಗಾದರೆ ಮಾಡಿಯಾನು ಅನ್ನೋದು ಯಾವುದಿದು? ಸಂಭಾವನಾರ್ಥಕ ಪದ, ಸಂಭಾವನಾರ್ಥಕ ಪದ ಅಂತೇಳಿ ಬರಿಬೇಕು. ನೆಕ್ಸ್ಟ್ ಪದ ನೋಡೋಣ. ಹಾಡಲಿ ವಿದ್ಯಾರ್ಥಕ, ಹಾಡನು ಯಾವುದಿದು? ನಿಷೇಧಾರ್ಥಕ ಪದ ಅಂತೇಳಿ ಬರಿಬೇಕು. ನೋಡ್ರಿ, ಇವು ಮಾರ್ಚ್ 2022, 23, 22, 24 ಮತ್ತು ಪೂರ್ವಸತ್ಯ 24ರಲ್ಲಿ ಕೇಳಿರುವಂಥದ್ದು. ನೆಕ್ಸ್ಟ್ ಹೆಡ್ಡಿಂಗು ನೋಡ್ತಾ ಹೋಗೋಣ. ಯಾವುದು ಅಂತಂದರೆ ಕಾಲ ಸೂಚಕಗಳ ಬಗ್ಗೆ ಕೇಳಿರುವಂಥದ್ದು. ಭಾಳಷ್ಟು ಸಲ ಇತ್ತೀಚೆಗೆ ಕೇಳ್ತಾ ಹೋಗ್ತಿದ್ರೆ, ಹಾಗೆ ಇದರಲ್ಲೂ ಸಹ ನಿಮಗೆ ಒಂದು ಪ್ರಶ್ನೆ ಬರ್ಬೋದು, ಸಹಜ ಉಂಟು. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಕಲ್ಪನೆಯು ದೇಹಗಳ ಜಗತ್ತಿನಲ್ಲಿ ಉಳಿಯುತ್ತದೆ, ಈ ವಾಕ್ಯದಲ್ಲಿರುವ ಕಾಲ ಪ್ರತ್ಯಯ ಯಾವುದು ಅಂತೇಳಿ ಮಾರ್ಚ್ 2018ರಲ್ಲಿ ಕೇಳಿದರೆ, ಇಲ್ಲಿ ಕಾಲಸೂಚಕ ಪ್ರತ್ಯಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸಿ ಉತ್ತ. ನೆಕ್ಸ್ಟ್ ಪ್ರಶ್ನೆ ಇದರಲ್ಲಿ ತಿನ್ನುತ್ತೇನೆ ವರ್ತಮಾನ ಕಾಲ ಆದರೆ ತಿನ್ನುವೇನು, ಹಾಗಾದರೆ ಯಾವ ಕಾಲದಲ್ಲಿ ಬರುತ್ತಿದ್ದು? ಗೊತ್ತಿದೆ, ಯಾವುದು? ಭವಿಷ್ಯತ್ ಕಾಲ ಅಂತ ಬರಿಬೇಕು ನೀವಿಲ್ಲಿ. ನೆಕ್ಸ್ಟ್ ಹೆಡ್ಡಿಂಗು ತಿನ್ನುತ್ತೇನೆ ವರ್ತಮಾನ ಕಾಲ ಆದರೆ ತಿಂದೇನು, ಇದು ತಿಂದೇನು ಅನ್ನೋದು ಯಾವುದು? ಇದು ತಿಂದನು ಅನ್ನೋದು ಭೂತ ಕಾಲ ಅಂತ ಬರಿಬೇಕಾಗುತ್ತೆ. ನೋಡಿ, ಎರಡು ಪ್ರಶ್ನೆ ಮಾರ್ಚ್ 2022, 23ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ. ನೆಕ್ಸ್ಟ್ ಹೆಡ್ಡಿಂಗಲ್ಲಿ ಛಂದಸ್ಸಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿದರೆ, ಬಟ್ ಇದನ್ನು ಸಹ ನೀವು ಒಂದು ಕಡೆಗೆ ನೋಡ್ಕೊಳ್ಬೇಕಾಗುತ್ತೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವ ರೀತಿಯಾಗಿದ್ದಾವೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಖ್ಯಾತ ಕರ್ನಾಟಕಗಳಿಂದ ಪ್ರಸಿದ್ಧವಾಗಿರೋ ವೃತ್ತಗಳ ಸಂಖ್ಯೆ. ಇಲ್ಲಿ ಸಂಖ್ಯೆಯನ್ನು ಕೇಳ್ತಾ ಹೋಗಿದರೆ ಎಷ್ಟು ಅಂತೇಳಿ, ಎಷ್ಟು ಇದರಲ್ಲಿ ಸರಿಯಾದ ಉತ್ತರ ಸಿ 6. ನೆಕ್ಸ್ಟ್ ಪ್ರಶ್ನೆ ಈ ರೀತಿಯಾಗಿದೆ. ಕೌರವೇಂದ್ರನ ಕೊಂದೆ ನೀನು ಪದ್ಯವು ಈ ಛಂದಸ್ಸಿನಲ್ಲಿ ಪ್ರಕಾರವಿದೆ. ನೋಡಿ, ಛಂದಸ್ ಯಾವ ಛಂದಸ್ಸಿನ ಪ್ರಕಾರದಲ್ಲಿದೆ ಅದು ಅಂತಂದರೆ ನೀವು ನೋಡಬೇಕು. ಅದು ಸರಿಯಾದ ಉತ್ತರ ಡಿ ಷಟ್ಪದಿ. ನೆಕ್ಸ್ಟು ಇಲ್ಲಿ ಮೂರನೇದು ಹಬ್ಬರ ಪದದಲ್ಲಿ ಕಂಡುಬರುವ ಅಕ್ಷರಗಣ. ನೋಡಿ, ವೃತ್ತಕ್ಕೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತಿದೆ. ಯಮತರಾಜ ಬಾಣಸಲಗಂ ಎಂತೆಲ್ಲ ಸೂತ್ರವನ್ನು ಹಾಕ್ಕೊಂಡ್ಬಿಟ್ಟು ಈ ಪದಗಳಿಗೆ ನೀವೇನು ಬೇಕು? ಪ್ರಸ್ತಾರ ಗಣ ವಿಂಗಡಣೆ ಮಾಡ್ತಾ ಏನು ಮಾಡಬೇಕು ಇಲ್ಲಿ ಅಂತಂದರೆ, ನೀವು ಲಘು ಗುರುಗಳನ್ನು ಹಾಕಿದಾಗ ನಿಮಗೆ ಸಿಗ್ತಾ ಹೋಗುತ್ತೆ. ಹಬ್ಬರ ಅನ್ನೋಂತಹದಕ್ಕೆ ಇದು ಯಾವ ಗಣದಲ್ಲಿದೆ ಅಂತಂದರೆ ಇದು ಸರಿಯಾದ ಉತ್ತರ ಸಿ ಭಗಣ ಅಂತೇಳಿ ಬರುತ್ತೆ. ನೆಕ್ಸ್ಟು ಇಲ್ಲಿ ಸಾಮ್ರಾಜ್ಯ ಪದದಲ್ಲಿ ಕಂಡುಬರೋ ಅಕ್ಷರಗಣ. ಇಲ್ಲಿ ಬರ್ಕೊಳ್ಬೇಕು ನೀವು ಏನಂತ, ಸಾಮ್ರಾಜ್ಯ ಅಂತ ಪದ ಬರ್ಕೊಂಡು ಅದರಲ್ಲಿ ಲಘು ಗುರುಗಳಾಗದಾಗ ಸಿಗ್ತಾ ಹೋಗುತ್ತೆ. ಅದಕ್ಕೆ ಸಾಮ್ರಾಜ್ಯ ಅನ್ನೋಂಥದ್ರಲ್ಲಿ ಇರುವಂಥ ಗಣ ಯಾವುದಪ್ಪ ಅಂದರೆ ಬಿ ಸರಿಯಾದ ಉತ್ತರ ತಗಣ. ನೆಕ್ಸ್ಟು ಐದನೇದು ಚಂಚಲ ಪದದಲ್ಲಿ ಕಂಡುಬರುವ ಅಕ್ಷರಗಣ. ಅದು ಅಕ್ಷರಗಣದಲ್ಲಿ ಯಾವುದಿದೆ ಅಂತೇಳಿ ನಾವು ನೋಡ್ತಾ ಹೋಗೋದಕ್ಕೆ ಆನ್ಸರ್ ಯಾವುದು ಅಂತಂದರೆ ಇಲ್ಲಿ ಇದನ್ನು ಸೇಮ್ ಅಷ್ಟೇ. ಯಾವುದು ಆನ್ಸರು? ಬಿ ಭಗಣ. ನೆಕ್ಸ್ಟು ಆರನೇದು 6 ಸಾಲಿನ ಪದ್ಯವನ್ನು ಹೀಗೆ ಎನ್ನುವರು. ಗೊತ್ತಿದೆ, 1 ಸಾಲು ಪದ್ಯ, 2 ಸಾಲು, 3 ಸಾಲು, 4 ಸಾಲು ಪದ್ಯಗಳ ಬಗ್ಗೆ ನೀವು ತರಗತಿಯೆಲ್ಲ ತಿಳ್ಕೊಂಡಿರ್ತೀರ. ಹಾಗಾದರೆ 6 ಸಾಲಿನ ಪದ್ಯಗಳಿಗೆ ಏನಂತ ಕರಿತೀವಿ? ಸರಿಯಾದ ಇದಕ್ಕೆ ಸಿ ಷಟ್ಪದಿ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ 7ನೇ ಪ್ರಶ್ನೆ, ಕಂದ ಪದ್ಯದಲ್ಲಿರುವ ಸಾಲುಗಳ ಸಂಖ್ಯೆ. ಕಂದ ಪದ್ಯದಲ್ಲಿ ಎಷ್ಟು ಸಾಲುಗಳಿರ್ತವೆ? ಸಾಲು ಅಥವಾ ಪಾದ ಅಂತಲೂ ಕರಿತಾ ಬರ್ತೀವಿ. ಕಂದ ಪದ್ಯದಲ್ಲಿ ಎಷ್ಟು ಸಾಲುಗಳು ಅಂತಂದರೆ ನೀವು ಪರೀಕ್ಷೆ ಕೊಡೋದು ನೋಡ್ಕೋಬಾರ್ದು ನಾವು, ಎಲ್ಲಿ ಸಂಪೂರ್ಣವಾದ ಸಾಲುಗಳನ್ನ ಹೇಳ್ಬೇಕಾಗುತ್ತೆ ಅಲ್ಲಿ. ಹಾಗಾಗಿ ಎಷ್ಟು ಸಾಲು ಅಂತಂದರೆ ಇಲ್ಲಿ ಡಿ 4 ಸಾಲುಗಳು. ನೆಕ್ಸ್ಟ್ 8ನೇದು ಗುರು ಲಘು ಮೂರಿರೆ. ನಂದು ಗುರು ಲಘು ಮೂರಿದ್ದಾಗ ಅದನ್ನೇನಂತ ಕರಿತಾ ಬರ್ತೀವಿ. ಹಾಗಾದರೆ ಇದಕ್ಕೆ ಸರಿಯಾದ ಒಂಥರ ಮನಗಣ. ಗುರು ಲಘು ಮೂರಿದ್ರೆ, ಗುರು ಮೂರಿದ್ರೆ ಏನಂತ ಕರಿತೀವಿ? ಮಗಣ. ಲಘು ಮೂರಿದ್ರೆ ಅದನ್ನು ನಗಣ ಅಂತ ಕರಿತಾ ಬರ್ತೀವಿ. ನೆಕ್ಸ್ಟ್ 2ನೇ ಹೆಡ್ಡಿಂಗಲ್ಲಿ ನಾವು ನೋಡ್ತಾ ಹೋಗೋಣ. 3ನೇ ಪದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಗುರು ಮೂರಿರೆ ಮಗಣ ಆದರೆ ಲಘು ಮೂರಿರೆ ಏನಂತ ಕರೀತಾರೆ ಅದಕ್ಕೆ? ಗೊತ್ತು ನಿಮಗೆಲ್ಲ ಏನಂತ?
ಲಘು ಮೂರು ನುಡಿ ಅಂತಂದರೆ ಚಂಪಕ ಅಂತ ಕರೀತಾರೆ. ಚಂಪಕ ಮಾಲವೃತ್ತ ಅಂತ ಕರಿತಾ ಬರ್ತೀವಿ. ಲಘು ಮೂರು ನುಡಿ ಅಲ್ಲ ಲಘು ಮೂರು ನುಡಿ ಅದನ್ನು ನಗಣ ಅಂತ ಕರಿತೀವಿ. ಇದೇನಂತ ನಗಣ ಅಂತ ಕರಿತೀವಿ ಲಘು ಮೂರು ಇದ್ದರೆ. ನೆಕ್ಸ್ಟ್ ಪ್ರಶ್ನೆ ಈ ರೀತಿಯಾಗಿದೆ, ನೋಡ್ತಾ ಹೋಗೋಣ. ಗುರು ಒಂದು ಆದಿ 7 ಉತ್ಪಲ ಲಘು 4 ಇರೋದ್ರೆ ಏನಂತ ಕರಿತಿದ್ದನ ಚಂಪಕ. ಇಲ್ಲಿ ಚಂಪಕ ಅದನ್ನು ಇಲ್ಲಿ ಚಂಪಕ ಅಂತ ಮಾಡಬೇಕು. ಚಂಪಕ ಮಾಲ ವೃತ್ತ ಅಂತೇಳಿ ಬರಿಬೇಕು. ನೆಕ್ಸ್ಟ್ ಕಂದ ಪದ್ಯ 4 ಸಾಲು ಉತ್ಪಲ ಮಾಲ ವೃತ್ತ ಎಷ್ಟು ಸಾಲು ಇರ್ತವೆ? ಇಲ್ಲಿ ಸಹ 4 ಉತ್ಪಲ ಮಾಲ ವೃತ್ತದಲ್ಲಿ 1 ಸಾಲು ಅಂತ ಬರೀಬೇಕು. ಅಲ್ಲಿ ಒಂದು ಸಾಲು ಮಾತ್ರ ಇರುತ್ತೆ. ಇಲ್ಲಿ ಉತ್ಪಲ ಮಾಲ ವೃತ್ತದಲ್ಲಿ 1 ಸಾಲು ಮಾತ್ರ ನಾವು ಬರಿತಾ ಹೋಗ್ತೀವಿ. ನೆಕ್ಸ್ಟ್ ಚಂಪಕ ಮಾಲ ವೃತ್ತ ಅಕ್ಷರಗಣ ಆದರೆ ಕಂದವು ಯಾವ ಗಣ? ಇದು ಮಾತ್ರ ಗಣ ಅಂತೇಳಿ ಬರಿಬೇಕು ನೋಡಿ. ಇದನ್ನು 19, 20, 20ರಲ್ಲಿ ಸಹ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್ ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ಕೇಳಿರುವಂಥ ಪ್ರಶ್ನೆ ನಾವು ನೋಡ್ತಾ ಬರ್ತೀವಿ. ಅಲಂಕಾರದಲ್ಲಿ ಯಾವ ಪ್ರಶ್ನೆ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಶಬ್ದ ಅಲಂಕಾರ ವಿಧಗಳಲ್ಲಿ ಇದು ಒಂದು ಅಂದರೆ ಶಬ್ದ ಅಲಂಕಾರಗಳು ಯಾವಂತ ನಿಮಗೆ ತರಗತಿಯಲ್ಲಿ ತಿಳ್ಕೊಂಡಿರ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಚಿತ್ರ ಕವಿತ್ವ. ನೆಕ್ಸ್ಟ್ ಎರಡನೇ ಪ್ರಶ್ನೆ, 2 ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವ ತೋರಿ ಬಂದರೆ ಅಲಂಕಾರವು. ಇದು ಈ ಅಲಂಕಾರದ ಲಕ್ಷಣದಲ್ಲಿರ್ತದೆ. ಹಾಗಾದರೆ ಅಲಂಕಾರ ಲಕ್ಷಣ ಯಾವುದು ಅಂತೇಳಿ ನೀವು ನೋಡ್ತಾ ಹೋಗ್ಬೇಕು. ಯಾವುದು ಇದಕ್ಕೆ ಅಂತ? ದೃಷ್ಟಾಂತ ಅಲಂಕಾರ. ನೆಕ್ಸ್ಟ್ 3ನೇ ಪ್ರಶ್ನೆ, 2 ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದು. ನೋಡಿ, ಹೋಲಿಕೆ ಅಂತ ಬಂದಾಗ ನಿಮ್ಗೆ ಗೊತ್ತಾಗುತ್ತಿದೆ ಯಾವುದು ಅಂತಂದರೆ ಇಲ್ಲಿ ಉಪಮ ಅಲಂಕಾರ ಅಂತೇಳಿ ಗುರುತಿಸ್ತೀವಿ. ನೆಕ್ಸ್ಟ್ ಪ್ರಶ್ನೆ ಯಾವುದು? ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿನ ಅಭೇದವನ್ನು ಹೇಳಿಕೆ ವರ್ಣಿಸಿದಾಗ. ಇಲ್ಲಿ ಅಭೇದ ಅಂತ ಬಂತಂದರೆ ಸಾಕು, ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಅಲಂಕಾರ ಅಂತೇಳಿ. ಇದು ರೂಪಕ ಅಲಂಕಾರ. ನೆಕ್ಸ್ಟ್ ಕೊನೆಯದಾಗಿ ಇಲ್ಲಿ ನಾನು ನೋಡ್ತಾ ಹೋಗೋಣ. ಯಾವುದು? ದ್ವಿರುಕ್ತಿ ಮತ್ತು ಜೋಡಿ ನುಡಿಗಳಿಗೆ ಸಂಬಂಧಪಟ್ಟಂತೆ ವ್ಯಾಕರಣ ಅಂಶಗಳನ್ನು ನಾವು ಗಮನಿಸ್ತಾ ಹೋಗೋಣ. ಇಲ್ಲೂ ಅಷ್ಟೇ 4 ಪದಗಳಿಗೆ ಸಂಬಂಧಪಟ್ಟಂಥ ಮೊದಲ ಪ್ರಶ್ನೆ ರೀತಿಯಾಗಿದೆ. ದ್ವಿರುಕ್ತಿಗೆ ಸೂಕ್ತವಾದ ಉದಾಹರಣೆಯಾಗಿದೆ. ಯಾವುದು ದ್ವಿರುಕ್ತಿ ಉದಾಹರಣೆ? ಬೇಡ. ನೆಕ್ಸ್ಟ್ ಎರಡನೇದು ತುತ್ತ ತುದಿ ಪದ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಯಾವುದು? ಇದರಲ್ಲೂ ಸಹ ದ್ವಿರುಕ್ತಿ. ನೆಕ್ಸ್ಟು 3ನೇ ಪದಕ್ಕೆ ಸಂಬಂಧಪಟ್ಟಂತೆ ನೋಡಿರಿ, ಇವೆಲ್ಲ ಸಹ ಸಾಕಷ್ಟು ಇವುಗಳ ದ್ವಿರುಕ್ತಿ ಮತ್ತು ಜೋಡಿ ಇದರಲ್ಲೇ ಕೇಳುವಂತಹ ಪ್ರಶ್ನೆ ಆಗಿದೆ. ನೆಕ್ಸ್ಟ್ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಹಾಲು ಜೇನು ಆದರೆ ಜೋಡಿ ನುಡಿ, ಬಟ್ಟ ಬಯಲು ಆದರೆ ಏನಿದು? ಜೋಡಿ ನುಡಿ ದ್ವಿರುಕ್ತಿ ಅಂತ ಬರಿಬೇಕಿಲ್ಲಿ. ನೆಕ್ಸ್ಟು ಪ್ರಶ್ನೆ ಈ ರೀತಿಯಾಗಿದೆ. ಊರೂರು ದ್ವಿರುಕ್ತಿ, ಕೆನ ಮೊಸರು ಯಾವುದು? ಜೋಡಿ ನುಡಿ ಅಂತೇಳಿ ಬರಿಬೇಕಿಲ್ಲಿ. ನೆಕ್ಸ್ಟು ಇದು ನೋಡಿ, ಮಾರ್ಚ್ 18ರಲ್ಲಿ ಕೇಳಿರೋಂಥ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ, ಹಾಲು ಜೇನು ಜೋಡಿ ನುಡಿ, ಮೊಟ್ಟ ಮೊದಲು ದ್ವಿರುಕ್ತಿ. ನೆಕ್ಸ್ಟು ಸತಿಪತಿ ಜೋಡಿ ನುಡಿ, ಮೆಲ್ಲ ಮೆಲ್ಲನೆ ಯಾವುದು? ಇದು ಸಹ ದ್ವಿರುಕ್ತಿ. ನೆಕ್ಸ್ಟ್ 5ನೇದು, ನಡುವೆ ದ್ವಿರುಕ್ತಿ ಪದ ಆದರೆ ಹಾಲು ಜೇನು ಜೋಡಿ ನುಡಿ. ಯಾಕಂದರೆ ನಾನು ಎಲ್ಲವನ್ನು ಬರಿತಾ ಹೋಗ್ತಿದ್ದೀನಿ ಇಲ್ಲಿ. ಇದು ಸಹ ದ್ವಿರುಕ್ತಿಯಾಗಿರುತ್ತೆ. ಇದು ದ್ವಿರುಕ್ತಿನೇ. ಹಾಲು ಜೇನು ಜೋಡಿ ನುಡಿ. ನೆಕ್ಸ್ಟ್ ಪ್ರಶ್ನೆ ಈ ರೀತಿಯಾಗಿದೆ. ಕೆನೆ ಮೊಸರು ಜೋಡಿ ನುಡಿ, ಹೆಜ್ಜೆ ಹೆಜ್ಜೆಗಿನೋ ಏನಿದು? ದ್ವಿರುಕ್ತಿ. ನೆಕ್ಸ್ಟು ಕೆನೆ ಮೊಸರು ಜೋಡಿ ನುಡಿದರೆ ಬಟ್ಟ ಬಯಲು ದ್ವಿರುಕ್ತಿನಾಗಿರುತ್ತೆ. ಹಾಲು ಜೇನು ಜೋಡಿ ನುಡಿ, ಬೇಗನೆ ದ್ವಿರುಕ್ತಿ. ಹಾಗೆಯೇ ನಡೆ ಅನ್ನೋದು ದ್ವಿರುಕ್ತಿ ಇದ್ದರೆ ಸತಿಪತಿ ಅನ್ನೋದು ಇಲ್ಲಿ ಏನಾಗಿರುತ್ತದೆ? ಸತಿಪತಿ ಅನ್ನೋದು ಸಹ ಮುಖ್ಯವಾಗಿ ಜೋಡಿ ನುಡಿ ಪದನೆ. ನೆಕ್ಸ್ಟ್ ಹಾಲು ಜೇನು ಜೋಡಿ ನುಡಿ, ನಟ್ಟ ನಡುವೆ ಅನ್ನೋದು ದ್ವಿರುಕ್ತಿ. ಸತಿಪತಿ ಜೋಡಿ ನುಡಿ ಆದರೆ ಹಬ್ಬ ಅನ್ನೋದು ದ್ವಿರುಕ್ತಿ ಪದ. 12ನೇ ಪ್ರಶ್ನೆ, ಮೊಟ್ಟ ಮೊದಲು ದ್ವಿರುಕ್ತಿ, ಹಾಲು ಜೇನು ಇದು ಯಾವುದೋ ಜೋಡಿ ನುಡಿ ಪದವಾಗಿದೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಬಟ್ಟ ಬಯಲು ದ್ವಿರುಕ್ತಿ. ಹಾಗಾದರೆ ಹುಳ ಉಪ್ಪುಡಿ ಅಂತ ಪದವನ್ನು ನೋಡಿದಾಗ ಇಲ್ಲಿ ಮಕ್ಕಳೇ ನೀವು ಗಮನಿಸಬೇಕು. ಒಂದೊಂದು ಸಲ ಅವರು ಜೋಡಿ ನುಡಿ ಪದ ಅಂತನಾದರೂ ಕೊಡ್ತಾರೆ. ಇಲ್ಲಿ ಇದಕ್ಕೆ ಇನ್ನೊಂದು ಹೆಸರು ಏನಾಗ್ತಾರೆ ಅಂದರೆ ಪ್ರತಿಧ್ವನಿ ಪದ ಅಂತಲೂ ಕರೀತಾರೆ. ಇದಕ್ಕೆ ಪ್ರತಿಧ್ವನಿ ಅಂತ ಏನಿದ್ರೆ ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ 2 ಜೋಡಿ ಕೊಡ್ತಾನೆ, ಪ್ರತಿಧ್ವನಿ ಅಂತಲೂ ಕೊಡ್ತಾನೆ. ಆದರೆ ನೀವು ಹಾಕ್ಬೇಕಾಗಿರೋದಕ್ಕೆ ಪ್ರತಿಧ್ವನಿ ಅಂತೇಳಿ ಹಾಕಬೇಕು ಆಪ್ಷನ್ಸ್ ಇದ್ದರೆ. ಇಲ್ಲ ಅಂದರೆ ಜೋಡಿ ನುಡಿ ಆಗಿರುತ್ತೆ. ಇದರ ಕಡೆ ಸ್ವಲ್ಪ ಗಮನ ಕೊಡಬೇಕು ಈ ಪದಗಳ ಕಡೆಗೆ. ನೆಕ್ಸ್ಟ್ ಪದ ಮಕ್ಕಳು ಮರಿ ಜೋಡಿ ನುಡಿ, ಓಡಿ ದ್ವಿರುಕ್ತಿ.
ತುತ್ತ ತುದಿ ದ್ವಿರುಕ್ತಿ. ಪುಸ್ತಕ ಗಿಸ್ತಕ ನೋಡಿ, ಇದು ಪುಸ್ತಕ ಗಿಸ್ತಕ ಸಹ ಏನಾಗಿದೆ, ಇದು ಸಹ ಇಲ್ಲಿ ಸಹ ಅಷ್ಟೇ, ಇದನ್ನು ಜೋಡಿ ನುಡಿ ಅಂತ ಆದರೂ ಕರೀತಾರೆ, ಜೋಡಿ ನುಡಿ ಅಂತ ಕರೀತಾರೆ, ಅಥವಾ ಪ್ರತಿಧ್ವನಿ ಅಂತ ಆದರೂ ನೀವು ಇದು ಆಪ್ಷನ್ಸ್ ಇಲ್ಲ ಅಂತಂದರೆ ಇದನ್ನ ಹಾಕ್ರಿ. ಅಕಸ್ಮಾತ್ ಆ ಪ್ರತಿಧ್ವನಿ ಅಂತ ಕೇಳ್ತಾನೆ, ಕನ್ಫ್ಯೂಸ್ ಮಾಡೋಕ್ಕೆ ಪ್ರತಿಧ್ವನಿ ಅಂತೇಳಿ ನೀವು ಗುರುತಿಸಬೇಕು. ನೆಕ್ಸ್ಟ್ ಕಟ್ಟ ಕಡೆಗೆ ದ್ವಿರುಕ್ತಿ ಹುಳ ಉಪ್ಪುಡಿ, ಇದು ಅಷ್ಟೇ ಸಹ ಜೋಡಿ ನುಡಿ ಪ್ರತಿಧ್ವನಿ ಅಂತೇಳಿ ನೀವು ಕೇಳಬೇಕಾಗುತ್ತೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಹಾಲು ಜೇನು ಜೋಡಿ ನುಡಿ, ಬೇಡ ಬೇಡ ದ್ವಿರುಕ್ತಿ. ಹುಳ ಉಪ್ಪುಡಿ ಜೋಡಿ ನುಡಿ, ತುತ್ತ ತುದಿ ದ್ವಿರುಕ್ತಿ. ಕೆನೆ ಮೊಸರು ಜೋಡಿ ನುಡಿ, ಸಾಕು ಸಾಕು ದ್ವಿರುಕ್ತಿ. ಓಡು ಓಡು ದ್ವಿರುಕ್ತಿ, ಧೀರಶೂರ ಜೋಡಿ ನುಡಿ. ನೆಕ್ಸ್ಟ್ ಕೆನೆ ಮೊಸರು ಜೋಡಿ ನುಡಿ, ಮೊಟ್ಟ ಮೊದಲ ದ್ವಿರುಕ್ತಿ. ಅಲ್ಲ, ಇಲ್ಲಿ ಈಜೆ ಕಂಡುಹಿಡಿಬೋದು, ಇದು ಜೋಡಿ ನುಡಿ ಆಗಿದ್ದರೆ ಅದು ದ್ವಿರುಕ್ತಿ ಆಗಿರುತ್ತೆ, ಇಲ್ಲಿ ದ್ವಿರುಕ್ತಿ ಆಗಿದ್ರೆ ಅದು ಜೋಡಿ ನುಡಿ ಪದ ಆಗಿರುತ್ತೆ ಅಂತೇಳಿ ಈಜಿಯಾಗಿ ಕಂಡುಹಿಡಿಬೋದು. 22ನೇ ಪ್ರಶ್ನೆ, ತುತ್ತ ತುದಿ ದ್ವಿರುಕ್ತಿ, ಹಾಲು ಜೇನು ಜೋಡಿ ನುಡಿ. ಸುತ್ತಮುತ್ತ ಜೋಡಿ ನುಡಿ, ಹಿರುಳು ಹಿರುಳು ದ್ವಿರುಕ್ತಿ. ಸತಿಪತಿ ಜೋಡಿ ನುಡಿ, ತುತ್ತ ತುದಿ ಇದು ದ್ವಿರುಕ್ತಿ ಆಗಿರುತ್ತೆ. ನೆಕ್ಸ್ಟ್ ಹೆಡ್ಡಿಂಗು ನೋಡ್ತಾ ಹೋಗೋಣ. ಗ್ರಾಂಥಿಕ ಅಥವಾ ಗ್ರಾಮ್ಯ ರೂಪಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳಿದ್ದಾರೆ ಅಂತೇಳಿ ನೋಡ್ತಾ ಹೋಗೋಣ. ಇದಕ್ಕೆ ಸಂಬಂಧಪಟ್ಟ ಮೊದಲ ಪ್ರಶ್ನೆ, ವಿಶ್ವಾಸ ಪದ ಗ್ರಾಂಥಿಕ ರೂಪ. ಇದು ಗ್ರಾಂಥಿಕ ರೂಪ ಯಾವುದು ಅಂತಂದರೆ ಯಾವುದು? ಬಿ ಸರಿಯಾದ ಉತ್ತರ, ವಿಶ್ವಾಸ ಆಗಿರುತ್ತೆ. ನೆಕ್ಸ್ಟ್ ಪದ ಯಾವುದು? ಸಾರ್ವಾದು. ಈ ಪದದ ಹೊಸಗನ್ನಡ ರೂಪ ಯಾವುದು ಅಂತಂದರೆ ಇದಕ್ಕೆ ಸಾರು, ಬಿ ಸಾರುವುದು ಅಂತೇಳಿ ಪದವಾಗಿರುತ್ತದೆ. ನೆಕ್ಸ್ಟು ಸಕ್ಕರೆ ಪದದ ಗ್ರಾಂಥಿಕ ರೂಪ. ಸಕ್ಕರೆ ಅನ್ನೋ ಪದ ಯಾವುದು? ಸಕ್ಕರೆ ಅಂತೇಳಿ ಗುರುತಿಸ್ತಾ ಹೋಗ್ಬೇಕು. ನೆಕ್ಸ್ಟ್ ಪದ ವಿಶ್ವಾಸ ಪದ ಗ್ರಾಂಥಿಕ ರೂಪ. ನೋಡಿ, ಇದು ಭಾಳಷ್ಟು ರಿಪೀಟ್ ಆಗಿದೆ, ಹಾಗಾಗಿ ಪದ ಯಾವುದು? ವಿಶ್ವಾಸ ಅಂತೇಳಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಪದ 5ನೇದು ಹಿಂಗ ಪದದ ಗ್ರಾಂಥಿಕ ರೂಪ. ಇದರ ಸರಿಯಾದ ಉತ್ತರ ಹೀಗೆ ಅಂತೇಳಿ ಗುರುತಿಸ ಬರಬೇಕು. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ 3ನೇ ಪದಕ್ಕೆ ಸಂಬಂಧಪಟ್ಟಂಥ ಪದವನ್ನು. ಇದು ಇಸ್ವಿಗಳು ಗೊತ್ತಾಗಿದೆ ಮಕ್ಕಳು, ಇಲ್ಲಿ ಯಾವುದರ ಇಸ್ವಿಯಲ್ಲಿ ಕೇಳಿದ್ದಾರೆ ಅಂತೇಳಿ ನೋಡ್ಕೊಳ್ಳಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಸಕ್ಕರೆ ವಿಶ್ವಾಸ, ಯಾವುದು? ವಿಶ್ವಾಸ. ನೆಕ್ಸ್ಟು ನೋಡ್ತಾ ಹೋಗೋಣ, ಇಲ್ಲಿ ವಿಶ್ವಾಸ ಮ್ಯಾಗ, ಅದಕ್ಕೆ ಏನಂತ ಕರಿತೀವಿ ನಾವು? ಇದಕ್ಕೆ ಇಲ್ಲಿ ಹೊಸಗನ್ನಡ ರೂಪವಾಗಿರೋದ್ರಿಂದ ಇಲ್ಲಿ ಬರಿಬೇಕು ನೀವು ಏನಂತ? ಮ್ಯಾಗ ಅಂತಂದರೆ ಮೇಲೆ ಅಂತ ಬರಿಬೇಕು ಇಲ್ಲಿ, ಮೇಲೆ. ನೆಕ್ಸ್ಟ್ ವಿಶ್ವಾಸ ಸಕ್ಕರೆ ಮ್ಯಾಗ ಮೇಲೆ, ಸಕ್ಕರೆ. ನೆಕ್ಸ್ಟ್ ಜನಕ್ಕೆ ವಿಶ್ವಾಸ. ನೆಕ್ಸ್ಟು ಹೀಗೆ ವಿಶ್ವಾಸ, ಸೇಮ್ ಇದನ್ನೇ ಬರಿತಾ ಹೋಗ್ಬೇಕು ನೀವು. ನೆಕ್ಸ್ಟ್ ಕಳಿಸಿದ್ದಾರೆ, ಸಕ್ಕರೆ. ಈ ರೀತಿಯಾಗಿ ಕೇಳ್ತಾ ಹೋಗು. ನೆಕ್ಸ್ಟು ಪದಗಳ ಅರ್ಥ ರೂಪದಲ್ಲಿ ನೆಕ್ಸ್ಟ್ ಹೆಡ್ಡಿಂಗಲ್ಲಿ ಕೇಳ್ತಾ ಹೋಗ್ತಾರೆ. ಅರ್ಥ ರೂಪದಲ್ಲಿ ಸಹ ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ಬೋದು, ಸಂಭವ ಇದೆ. ಹಾಗಾಗಿ ಪದಗಳ ಅರ್ಥವನ್ನು ನಾನು ಬರಿತಾ ಹೋಗ್ತೀನಿ, ನೋಡ್ಕೊಳ್ತಾ ಹೋಗ್ರಿ ನೀವು. ಇಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗೋಣ, ಪದದಲ್ಲಿ ಯಾವುದು ಅಂತಂತೇಳಿ ನೋಡ್ತಾ ಹೋಗೋಣ. ಇಲ್ಲಿ ಕದಳಿ ಅಂದರೆ ಬಾಳೆ, ವಾಜಿ ಅಂತಂದರೆ ಕುದುರೆ ಅಂತ ಬರೀಬೇಕು. ಶ್ರಮಣಿ ತಪಸ್ವಿನಿ, ಸುರಭಿ ಅಂತಂದರೆ ಏನು? ಕಾಮಧೇನು ಪದದ ಅರ್ಥ. ಚಿತ್ತ ಮನಸ್ಸು, ಕೈವಾರ ಅಂತಂದರೆ ಇಲ್ಲಿ ಹೊಗಳಿಕೆ. ಹಣತೆ ದೀಪ, ಹರಿಕಾರ ಅಂತಂದರೆ ಮುಂದಾಳು. ನೆಕ್ಸ್ಟ್ ಮುರಾರಿ ಕೃಷ್ಣ, ರಾಜೀವಸಕ ಅಂತ ಯಾರನ್ನು ಕರೀತಾರೆ ಅಂದರೆ ರಾಜೀವಸಕ ಮಿತ್ರ. ನೆಕ್ಸ್ಟು ಕಸರತ್ತು ಚಮತ್ಕಾರ, ಅಗಸಿ ಅಂತಂದರೆ ಹೆಬ್ಬಾಗಿಲು ಅಂತ ಕರೀತಾರೆ. ಗಡಣ ಅಂತಂದರೆ ಸಮೂಹ, ಗ್ಲಾನಿ ಅಂತಂದರೆ ಇಲ್ಲಿ ತಲ್ಲಣ. ಚಟ್ಟಿರಂ ಅಂದರೆ ಶಿಷ್ಯರಿಂದ. ಸಮಂತು ಅಂತಂದರೆ ಚೆನ್ನಾಗಿ. ನೆಕ್ಸ್ಟು ಹಬ್ಬೆ ಅಂದರೆ ತಾಯಿ. ಹರ್ತಿ ಅಂತಂದರೆ ಪ್ರೀತಿ. ನೆಕ್ಸ್ಟ್ ಮಧುಕರ ಅಂದರೆ ದುಂಬಿ. ಸುರಭಿ ಅಂತಂದರೆ
ಗೊತ್ತಿದೆ, ಯಾವುದು? ಕಾಮಧೇನು. ಕಾಮಧೇನು ಈ ಪದ ರಿಪೀಟ್ ಆಗಿದೆ ನೋಡ್ರಿ. ನೆಕ್ಸ್ಟ್ ಅಳು ಅಂದರೆ ಕಾಡು, ಕುರ್ಮೆ ಅಂತಂದರೆ ಸ್ನೇಹ. ನೆಕ್ಸ್ಟ್ ಅರ್ತಿ ಅಂದರೆ ಪ್ರೀತಿ, ಹಬ್ಬೆ ಅಂದರೆ ಇಲ್ಲಿ ತಾಯಿ. ಸ್ಥೈರ್ಯ ಅಂದರೆ ದೃಢತೆ, ಮುಕ್ತಕಂಠ ಅಂದರೆ ತೆರೆದ ಮನಸ್ಸು, ತೆರೆದ ಮನಸ್ಸು ಅಂತ ಬರೀಬೇಕು ನೀವು. ನೆಕ್ಸ್ಟ್ ಮುಕ್ತಕಂಠ ತೆರೆದ ಮನಸ್ಸು. ಸುಸಂಗತ, ಸುಸಂಗತ ಅಂದರೆ ಯೋಗ್ಯವಾದ, ಯೋಗ್ಯವಾದ. ಹಂಬಲ ಬಯಕೆ, ಸುಪರ್ದಿ ಅಂತಂದರೆ ವಶ. ನೆಕ್ಸ್ಟ್ ಕೃತ್ರಿಮ ಅಂದರೆ ಮೋಸ, ಕುರ್ಮೆ ಅಂದರೆ ಸ್ನೇಹ. ನೆಕ್ಸ್ಟು ರಾಜೀವಸಕ ಅಂದರೆ ಸೂರ್ಯ, ರವಿಸುತ ಅಂತಂದರೆ ಇಲ್ಲಿ ಕರ್ಣ ಅಂತಲೂ ಬರುತ್ತೆ, ಅಥವಾ ಸೂರ್ಯನ ಮಗ ಅಂತಲೂ ಬರುತ್ತೆ ಇಲ್ಲಿ, ಸೂರ್ಯನ ಮಗ ಅಂತಲೂ ಬರುತ್ತೆ ಇಲ್ಲಿ. ನೆಕ್ಸ್ಟ್ ಮಿಥಿನಿ ಅಂದರೆ ಭೂಮಿ, ಲಲನೆ ಅಂತಂದರೆ ತರುಣಿ, ತರುಣಿ ಅಥವಾ ಕುಂತಿ ಅಂತಲೂ ಬರುತ್ತೆ ಪದದ ಅರ್ಥ. ನೆಕ್ಸ್ಟ್ ಕೊನೆಯದಾಗಿ ನಾವು ನೋಡ್ತಾ ಹೋಗೋಣ ಧಾತುಗಳಿಗೆ ಸಂಬಂಧಪಟ್ಟಂತೆ. ಧಾತುಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಈ ರೀತಿಯಾಗಿದೆ. ಕೊಟ್ಟಿರುವ ಧಾತುಗಳಲ್ಲಿ ಅಕರ್ಮಕ ಧಾತು ಪದವಿದು. ಯಾವುದು ಅಕರ್ಮಕ ಧಾತು ಅಂತಂದರೆ ಇದು ಸರಿಯಾದ ಉತ್ತರ ಯಾವುದು? ಸಿ, ಓಡು ಅಂತ ಬರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋ ಪ್ರಶ್ನೆ, ಸಕರ್ಮ ಧಾತುಗೆ ಉದಾಹರಣೆ ಪದ. ಇದು ಸಕರ್ಮ ಧಾತುಕ್ಕೆ ಉದಾಹರಣೆ ಪದ ಯಾವುದು ಅಂತಂದರೆ ಇಲ್ಲಿ ಕೊಡು ಅಂತ ಪದ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಇದು ಅಕರ್ಮಕ ಧಾತುವಿಗೆ ಸಂಬಂಧಪಟ್ಟಂತಹ ಪದ. ಯಾವುದು ಅಕರ್ಮಕ ಧಾತುಗೆ ಅಂತಂದರೆ ಬಿ, ಓಡು. ನೆಕ್ಸ್ಟ್ ಸಕರ್ಮ ಧಾತು, 4ನೇ ಪ್ರಶ್ನೆ, ಸಕರ್ಮ ಧಾತುಗೆ ಉದಾಹರಣೆ ಪದ ಇದು ಯಾವುದು? ಅದು ಕೊಡು ಅನ್ನೋಂಥದ್ದು. ನೆಕ್ಸ್ಟು ಅಕರ್ಮಕ ಧಾತುವಿಗೆ ಸೂಕ್ತವಾದ ಉದಾಹರಣೆಯಾಗಿದೆ. ಅಕರ್ಮ ಧಾತುವಿಗೆ ಸೂಕ್ತವಾದ ಉದಾಹರಣೆ ಪದ ಯಾವುದಂತಂದರೆ ಸಿ, ಮಲಗು. ನೆಕ್ಸ್ಟು ಸಕರ್ಮಕ ಧಾತುವಿಗೆ ಸೂಕ್ತವಾದ ಉದಾಹರಣೆ ಪದ ಯಾವುದು ಅಂತಂದರೆ ಇಲ್ಲಿ ಸಕರ್ಮಕ್ಕೆ ಯಾವುದಂತಂದರೆ ಬಿ, ತಿದ್ದು. ನೆಕ್ಸ್ಟು ಸಕರ್ಮಕ ಧಾತುವಿಗೆ ಉದಾಹರಣೆ ಪದವಿದು. ಸಕರ್ಮಕ್ಕೆ ಯಾವುದು ಅಂತಂದರೆ 7ನೇ ಪ್ರಶ್ನೆಯಲ್ಲಿ ಯಾವುದು? ಸಿ, ಮಚ್ಚು. ನೆಕ್ಸ್ಟ್ ಅಕರ್ಮಕ ಧಾತುವಿಗೆ ಸೂಕ್ತವಾದ ಉದಾಹರಣೆ ಪದ. ಅಕರ್ಮಕ ಧಾತುವಿಗೆ ಸೂಕ್ತವಾದ ಪದ ಯಾವುದು ಅಂದರೆ ಡಿ, ಬದುಕು. ನೆಕ್ಸ್ಟ್ ಇದಕ್ಕೆ 3ನೇ ಪದಕ್ಕೆ ಸಂಬಂಧಪಟ್ಟಂಥ ಪದವನ್ನು ಕೇಳ್ತಾರೆ ಇಲ್ಲಿ ಕೆಲವು ಸಂದರ್ಭದಲ್ಲಿ. ಇಲ್ಲಿ ಮಲಗು ಅಕರ್ಮಕ ಧಾತು ಆದರೆ ಕೊಡು ಅನ್ನೋದು ಯಾವುದು? ಬರಿಬೇಕು ನೀವು ಇಲ್ಲಿ ಏನಂತ? ಕರ್ಮಕ ಆದರೆ ಇದು ಸಕರ್ಮಕ, ಸಕರ್ಮಕ ಧಾತು, ಸಕರ್ಮಕ ಧಾತು ಅಂತ ಬರಿಬೇಕು. ನೆಕ್ಸ್ಟು ಗಾದೆಗಳಿಗೆ ಸಂಬಂಧಪಟ್ಟಂತೆ ಕೆಲವು ಸಲ ಪ್ರಶ್ನೆಗಳನ್ನು ಕೇಳ್ಬೋದು. ಅದರಲ್ಲಿ ಸಹ ಉಪ್ಪಿಗಿಂತ ರುಚಿಲ್ಲ, ತಾಯಿಗಿಂತ ಸರಿಯಾದ ಉತ್ತರ ಯಾವುದು? ಬಂಧುವಿಲ್ಲ. ನೆಕ್ಸ್ಟ್ ಪ್ರಶ್ನೆ, ಹೆತ್ತ ತಾಯಿ ಹೊತ್ತ ನಾಡು, ಈ ಗಾದೆಯ ಮುಂದಿನ ಭಾಗ ಯಾವುದು? ಯಾವುದು? ಬಿ, ಸ್ವರ್ಗಕ್ಕಿಂತ ಮಿಗಿಲು. ನೆಕ್ಸ್ಟು ಹಾಳಾಗಿ ಬಲ್ಲವನು ಡ್ಯಾಶ್, ಈ ಗಾದೆಯ ಮುಂದಿನ ಭಾಗ ಬರಿಬೇಕು ಇಲ್ಲಿ. ಅಕಸ್ಮಾತ್ ಕೊಡ್ತಾರೆ ಇಲ್ಲಿ, ಕೆಲವು ಟೈಮಲ್ಲಿ ಕೊಡೋದಿಲ್ಲ. ಏನಂತಂದರೆ ಹಾಳಾಗಬಲ್ಲವನು ಅರಸನಾಗ ಬಲ್ಲ. ಇಲ್ಲಿ ಏನು ಬರಬೇಕು? ಅರಸನಾಗ ಬಲ್ಲನು ಅಂತೇಳಿ ಬರಿಬೇಕಾಗುತ್ತೆ ಇಲ್ಲಿ. ನೆಕ್ಸ್ಟ್ ಹೆಡ್ಡಿಂಗಲ್ಲಿ ಪತ್ರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋಣ. ಯಾವ ರೀತಿಯಾಗಿ ಪತ್ರಕ್ಕೆ ಸಂಬಂಧಪಟ್ಟಂತೆ ಕೇಳಿರ್ತಾರೆ. ಕೊನೆಯ ಇದು ನಾವು ಇದನ್ನು ನೋಡಿದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲನೂ ವ್ಯಾಕರಣಾಂಶಗಳನ್ನು ನಾವು ನೋಡ್ದಂಗಾಗುತ್ತೆ. ನೆಕ್ಸ್ಟು ಇಲ್ಲಿ ಮೊದಲ ಪ್ರಶ್ನೆ, ತಾಯಿಗೆ ಪತ್ರ ಬರೆಯುವಾಗ ಪತ್ರದಲ್ಲಿ ಆರಂಭವಾದ ಸಂಬೋಧನೆ ಹೀಗಿರಬೇಕು. ಹೇಗಿರುತ್ತಲೇ ತಾಯಿಗೆ ಬರೀಬೇಕಾದ್ರೆ ನಾವು ಹೌದು ಇದರಲ್ಲಿ ಯಾವುದು? ಬಿ, ಮಾತೃಶ್ರೀಯವರಿಗೆ ಅಂತೇಳಿರಬೇಕು. ನೆಕ್ಸ್ಟ್ 2ನೇ ಪ್ರಶ್ನೆ, ಅಧಿಕಾರಿಗಳಿಗೆ ಪತ್ರನ ಬರೆಯುವಾಗ ಆರಂಭದ ಸಂಬೋಧನೆ ಹೀಗಿರಬೇಕು. ಆರಂಭದ ಸಂಬೋಧನೆ ಬರಬೇಕು ಯಾರಿಗೆ ಬರೀಬೇಕಾರೆ? ಅಧಿಕಾರಿಗಳಿಗೆ ಬರೀಬೇಕಾರೆ ಸಿ, ಮಾನ್ಯರೇ ಅಂತೇಳಿ ಇರಬೇಕು. ನೆಕ್ಸ್ಟ್ ಪ್ರಶ್ನೆ, ವಿದ್ಯಾರ್ಥಿಯು ತನ್ನ ಗುರುಗಳಿಗೆ ಪತ್ರ ಬರೆಯುವಾಗ ಮುಕ್ತಾಯ ಹೀಗಿರಬೇಕು. ಮುಕ್ತಾಯ ಒಕ್ಕಣೆಯಲ್ಲಿ ಮಕ್ಕಳು ಈ ರೀತಿ ಬರೀಬೇಕು. ಏನಂತಪ್ಪ ಅಂದರೆ ಎ, ವಿಧಿಯ ವಿದ್ಯಾರ್ಥಿ ಅಂತೇಳಿ ಬರೆದಿರಬೇಕು. ಮಕ್ಕಳೇ ಇಲ್ಲಿ ಇನ್ನೊಂದು ವಿಶೇಷ ಸೂಚನೆ, ಇಲ್ಲಿ ನೀವು ಬ್ರ್ಯಾಕೆಟ್ನಲ್ಲಿ ನೋಡ್ತಾ ಬಂದ್ವಿ. ಇಲ್ಲಿ ಮಾಪ ಆಗಿರ್ಬೋದು, ಜೂವನ್ ಆಗಿರ್ಬೋದು, ಆ ಅಂತ ಇರ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ನೋಡ್ತಾ ಹೋಗಿ ಕೊನೆಯದಾಗಿ ನಿಮಗೆ ಇದಕ್ಕೆ ಮಾಹಿತಿನ ಹೇಳ್ತಾ ಹೋಗ್ತೀನಿ. ಏನು ಅಂತಂದರೆ ಮಾ ಅಂತಂದರೆ ಇಲ್ಲಿ
ಮಾ ಅಂದರೆ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ಕಾಲಕಾಲಕ್ಕೆ ಅನುಗುಣವಾಗಿ ಬಿಡುಗಡೆ ಮಾಡಿರೋ ಮಾದರಿ ಪ್ರಶ್ನೆ ಪತ್ರಿಕೆ ಅಂತೇಳಿ ಅರ್ಥ. ಎರಡನೇದು ಪೂಸಿ ಅಂತಂದರೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಅಂತ ಅರ್ಥ. ಮಾ ಅಂತಂದರೆ ಮಾರ್ಚ್ ತಿಂಗಳಲ್ಲಿ, ಜೂನ್ ಅಂದರೆ ಜೂನ್ ತಿಂಗಳು, ಸಿ ಅಂದರೆ ಸೆಪ್ಟೆಂಬರು, ಅಂದರೆ ಆಗಸ್ಟು. ಈ ತಯಾರಿಕೆಗೆ ಎಲ್ಲ ರೀತಿಯಲ್ಲಿ ಇಲ್ಲಿ ನಾವು ನೋಡ್ತಾ ಬಂದಿದ್ವಿ. ಇಷ್ಟು ನೀವು ಎಲ್ಲ ನೋಡ್ಕೊಂಡ್ರೆ 10ಕ್ಕೆ 10 ಅಂಕಗಳನ್ನು ವ್ಯಾಕರಣ ಅಂಶದಲ್ಲಿ ಪಡಿಬೋದು. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಳ್ಳಿ, ಉತ್ತಮವಾದ ಅಂಕಗಳನ್ನು ಪಡ್ಕೊಂಡು ನಿಮ್ಮ ಜೀವನ ಯಶಸ್ವಿಯಾಗಲಿ ಅಂತೇಳಿ ಹಾರೈಸುತ್ತಾ ನನ್ನ ಈ ಒಂದು ಪುಟ್ಟವಾದಂತಹ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.